ಪ್ರಾಫಿಟ್ ಆ್ಯಂಡ್ ಲಾಸು ಇದರೊಳಗೆ ಇಂಪಾರ್ಟೆಂಟ್ ಟರ್ಮ್ಸ್ ಬರ್ತವೆ. ಆ ಇಂಪಾರ್ಟೆಂಟ್ ಟರ್ಮ್ಸ್ ನಮಗೆ ಗೊತ್ತಿತ್ತು ಅಂತಂದರೆ ಟಾಪಿಕನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಬಂತು ಪ್ರಾಫಿಟ್ ಅಂತಂದರೆ ಏನು? ಲಾಭ ಯಾವಾಗ ಆಗ್ತೈತಿ? ನಾವು ಒಂದು ವಸ್ತುವನ್ನು 100 ರೂಪಾಯಿಗೆ ತೆಗೆದುಕೊಂಡು ಅದನ್ನು 100 ರೂಪಾಯಿಗಿಂತ ಜಾಸ್ತಿ ರೇಟಿಗೆ ಮಾರಬೇಕು. 120, 130 ಮಾಡಿದಾಗ ಅಂದರೆ ಏನಾಗ್ತೈತಿ? ಸೆಲ್ಲಿಂಗ್ ಪ್ರೈಸ್ ಯಾವಾಗಲೂ ಕಾಸ್ಟ್ ಪ್ರೈಸ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ ಏನಾಗುತ್ತೆ? ನಮಗೆ ಪ್ರಾಫಿಟ್ ಆಗ್ತೈತಿ. ಸೊ ಪ್ರಾಫಿಟನ್ನು ಹೆಂಗೆ ಕಂಡುಹಿಡಿತೀವಿ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ನೆಕ್ಸ್ಟ್ ಲಾಸ್ ಅಂತಂದು ಯಾವಾಗ ಆಗ್ತೈತೆ ಅಂತಂದರೆ, ಒಂದು ವಸ್ತು ಅಂದರೆ ಒಂದು ಬ್ಯಾಟನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು 100 ರೂಪಾಯಿಗೆ ತೊಗೊಂಡು ಅದಕ್ಕಿಂತ ಕಡಿಮೆಗೆ ಮಾರೋದು ಕಾಸ್ಟ್ ಪ್ರೈಸ್ಗಿಂತ. ಅಂದರೆ 80 ರೂಪೀಸ್ಗೆ ಸೆಲ್ ಮಾಡಿದರೆ ಏನಾಗುತ್ತೆ? 20 ರೂಪೀಸ್ ಲಾಸ್ ಆಯ್ತು. ಅದು ಯಾವಾಗಲೂ ಏನಾಗ್ತೈತಿ? ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸ್ಗಿಂತ ಜಾಸ್ತಿ ಕಾಸ್ಟ್ ಪ್ರೈಸ್ ಇತ್ತಂತಂದರೆ ನಮಗೆ ಯಾವಾಗ ಲಾಸ್ ಆಗ್ತೈತೆ. ಲಾಸನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. CPSP ಅಂತಂದರೆ ಕಾಸ್ಟ್ ಪ್ರೈಸ್ ಮತ್ತು ಇದು ಸೆಲ್ಲಿಂಗ್ ಪ್ರೈಸ್ ಅಂತಂದು. ಓಕೆ, ಸೊ ಯಾವಾಗಲೂ ನಮ್ಗೆ ಏನಾಗ್ತೈತಿ? ಪ್ರಾಫಿಟ್ ಲಾಸ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ ಅಂತಂದರೆ ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗ್ತೈತೆ. ಅಂದರೆ 10% ಪ್ರಾಫಿಟು 10% ಲಾಸ್ ಅಂತಂದು ಹೇಳ್ತಾರಲ್ಲ, ಅದು ಎದ್ರ ಮೇಲೆ ಡಿಪೆಂಡ್ ಇರ್ತದೆ ಅಂದರೆ ಯಾವಾಗಲೂ ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಇರ್ತದೆ. ಸೊ ನಾವೇನು ಮಾಡಬೇಕು? ಯಾವಾಗಲೂ ಕನ್ಸಿಡರ್ ಮಾಡ್ಬೇಕಂತಂದರೆ ಕಾಸ್ಟ್ ಪ್ರೈಸನ್ನು ಯಾವಾಗಲೂ 100% ಅಂತ ತೊಗೊಳ್ಬೇಕು. ಸೊ ಇವಾಗ 10% ಪ್ರಾಫಿಟ್ ಆಗ್ತಿದೆ ಅಂತಂತಂದರೆ ಅದನ್ನ ಎಷ್ಟಕ್ಕೆ ಮಾರಿರ್ತೀವಿ ನಾವು? ಸೊ 100 + 10 ಅಂತಂದರೆ 110%ಗೆ ನಾವು ಏನು ಮಾಡಿರ್ತೀವಿ? ಮಾರಿರ್ತೀವಿ. ಓಕೆ, ಸೊ ಸಿಮಿಲರ್ಲಿ 10% ಲಾಸ್ ಆಗ್ತಿದೆ ಅಂತಂದರೆ ಸೊ 100%ಅಲ್ಲಿ 10% ಹೋದ್ರೆ 90%, ಅಂದರೆ 90% ನಾವೇನು ಮಾಡ್ತೀವಿ? ಆ ಪ್ರಾಡಕ್ಟನ್ನು ಸೇಲ್ ಮಾಡಿರ್ತೀವಿ. ಅವಾಗ ಏನಾಗ್ತೈತಿ? ಲಾಸ್ ಆಗ್ತೈತಿ. ಸೊ ಇವು ನಮಗೆ ಬೇಸಿಕ್ ಇಷ್ಟು ಗೊತ್ತಾಗಿರ್ಬೇಕು. ಹಾಗಿದ್ರೆ ಪ್ರಾಫಿಟ್ ಮತ್ತು ಲಾಸ್ ಎದ್ರ ಮೇಲೆ ಡಿಪೆಂಡ್ ಆಗ್ತಿದೆ? ಸೊ ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಈ ಪಾಯಿಂಟ್ ನಮಗೆ ತಲೆಯಲ್ಲಿರಬೇಕು. ಸೊ ನೆಕ್ಸ್ಟ್ ಬರ್ತೈತಿ ಡಿಸ್ಕೌಂಟ್ ಅಂತಂದು. ಸೊ ಇದು ಕನ್ನಡದಲ್ಲಿ ರಿಯಾಯಿತಿ ಅಂತ ಕರಿತೀವಿ. ಈ ಡಿಸ್ಕೌಂಟ್ ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತೆ ಅಂತಂದರೆ MRP ಮೇಲೆ ಡಿಪೆಂಡ್ ಆಗುತ್ತೆ. MRP ಅಂತಂದರೆ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಸೊ ಒಂದು ಬಟ್ಟೆ ಮೇಲೆ ಏನು ಮಾಡ್ತಾರಲ್ಲ, ಸ್ಟಿಕ್ಕರ್ ಹಾಕಿ ಅದರ ಮೇಲೆ ಬರ್ತಿರ್ತಾರೆ ವ್ಯಾಲ್ಯೂವನ್ನು, ಅದರ ಅಮೌಂಟನ್ನು, ಬಟ್ಟೆ ಮೌಲ್ಯವನ್ನು, ಅದನ್ನೇ ಅಂತ ಕರಿತೀವಿ ನಾವು MRP ಅಂತಂದು ಕರಿತೀವಿ. ಓಕೆ, ಸೊ ಅವ್ರು ಏನು ಮಾಡ್ತಾನೆ, MRP ಅಂತಂದು ಅದು ಇಡ್ತಾರಲ್ಲಿ ಒಂದು ವಸ್ತುವನ್ನು, ಒಂದು ಡ್ರೆಸ್ಸನ್ನು 100 ರೂಪೀಸಿಗೆ ತಂದು ಅದನ್ನು 300 ರೂಪೀಸ್ಗೆ ಏನು ಮಾಡ್ತಾನೆ? ಸ್ಟಿಕ್ಕರ್ ಹಾಕಿ ಬಿಡ್ತಾನೆ. ಅಲ್ಲಿ ನಮಗೇನು ಮಾಡ್ತಾನೆ? ಡಿಸ್ಕೌಂಟ್ ಕೊಡ್ತಾನೆ 50% ಅಂತಂದು. 50% ಅಂದರೆ ಏನಾಗುತ್ತೆ? 150 ರೂಪೀಸ್. 150 ರೂಪೀಸ್ಗೆ ಆಫರ್ ಕೊಟ್ಟ ಅಂತಂದರೆ ಏನಾಯ್ತು? ಅವ್ನು ತಂದಿದ್ದು 100 ರೂಪಾಯಿ, ಮತ್ತು 200 ರೂಪಾಯಿ ಜಾಸ್ತಿ ಮಾಡಿ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ 300 ಮಾಡಿದ. 50% ಡಿಸ್ಕೌಂಟ್ ಕೊಟ್ಟನ ಅಂತಂದರೆ 150 ರೂಪಾಯಿ ಹೋದ್ರೂ ಇನ್ನೂ 150 ರೂಪಾಯಿ ಉಳಿತು. ಆ 150 ರೂಪಾಯಿದಲ್ಲಿ ಅವನಿಗೆ 50 ರೂಪಾಯಿ ಲಾಭ ಆಗಿದೆ. ಓಕೆ, ಸೊ ಅಲ್ಲಿ ಏನಾಗ್ತೈತಿ? MRP ಮತ್ತು ಡಿಸ್ಕೌಂಟ್ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಇದ್ರ ಬಗ್ಗೆ ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಇದ್ರೊಳಗೆ ಬರುವಂಥ ಫಾರ್ಮುಲಾಸ್. ಪ್ರಾಫಿಟನ್ನು ಹೆಂಗೆ ಕಂಡುಹಿಡಿತೀವಿ? ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಯಾವಾಗಲೂ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದಾಗ ಮಾತ್ರ ಏನಾಗ್ತೈತಿ? ಕಾಸ್ಟ್ ಪ್ರೈಸ್ಗಿಂತ ಅವಾಗ ಪ್ರಾಫಿಟ್ ಬರ್ತೈತಿ. ಸೊ ಅದನ್ನೇ ಪ್ರಾಫಿಟ್ ಬಂದಂಥ ವ್ಯಾಲ್ಯೂವನ್ನು ಪರ್ಸೆಂಟೇಜ್ನಲ್ಲಿ ಕಂಡುಹಿಡಿರಿ. ಪ್ರಾಫಿಟ್ ಏನಿದು? ರೂಪೀಸ್. ಓಕೆ, ಆ ಬಂದಂಥ ರೂಪೀಸ್ ಎಷ್ಟು ಪರ್ಸೆಂಟ್ ಅದ ಅಂತಂದು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡ್ಬೇಕಂತಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಲಾಸ್ ಹೆಂಗೆ ಅಂತಂದರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸು. ಅದನ್ನು ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಬೇಕಂತಂದರೆ ಪರ್ಸೆಂಟೇಜ್ ಲಾಸ್ ಇಸ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೇಮ್ ಫಾರ್ಮುಲಾ ಏನು ಮಾಡಬೇಕು? ಪರ್ಸೆಂಟೇಜ್ ಪ್ರಾಫಿಟ್ ಮಾಡಬೇಕಂದ್ರೆ ಇಲ್ಲಿ ನ್ಯೂಮರೇಟರ್ ಪ್ರಾಫಿಟ್ ಬರಬೇಕು. ಪರ್ಸೆಂಟೇಜ್ ಲಾಸಲ್ಲಿ ಅಂತಂದರೆ ಇಲ್ಲಿ ನ್ಯೂಮರೇಟರ್ ಲಾಸ್ ಬರಬೇಕು. ಇನ್ನು ಉಳ್ಕಿದ್ದೆಲ್ಲ ಏನಿದೆ? ಸೇಮ್ ಡಿವೈಡ್ ಬೈ ಕಾಸ್ಟ್ ಪ್ರೈಸು ಇಂಟು 100. ಸಿಂಪಲ್ ಇದು. ಓಕೆ, ನೆಕ್ಸ್ಟ್ ಬರ್ತೈತಿ ಕಾಸ್ಟ್ ಪ್ರೈಸನ್ನು ಕಂಡುಹಿಡಿಯುವಂಥ ಫಾರ್ಮುಲಾ. ಇಷ್ಟೊತ್ತ ನಾವೇನು ಮಾಡ್ತೀವಿ? ನಾವು ಪ್ರಾಫಿಟ್ಟು, ಲಾಸು, ಪರ್ಸೆಂಟೇಜ್ ಪ್ರಾಫಿಟ್ಟು, ಪರ್ಸೆಂಟೇಜ್ ಲಾಸ್ ಫಾರ್ಮುಲಾಸ್ ನೋಡಿದ್ವಿ. ನೆಕ್ಸ್ಟ್ ಕಾಸ್ಟ್ ಪ್ರೈಸನ್ನು ಹೆಂಗೆ ಕಂಡುಹಿಡಿಯೋದು ಫಾರ್ಮುಲಾದ ಮೂಲಕ ಅಂತಂದರೆ 100 ಡಿವೈಡ್ ಬೈ 100 ಪ್ಲಸ್ ಆರ್ ಮೈನಸ್ ಪರ್ಸೆಂಟೇಜ್ ಪ್ರಾಫಿಟ್ ಆರ್ ಲಾಸ್ ಅಂತಂದು ಇಂಟು ಸೆಲ್ಲಿಂಗ್ ಪ್ರೈಸ್. ಅಂದರೆ ಏನಿಲ್ಲಿ ನಮಗೊಂದು ವೇಳೆ ಪರ್ಸೆಂಟೇಜ್ ಪ್ರಾಫಿಟ್ ಬರ್ತಾ ಇದೆ ಅಂತಂದರೆ ಆವಾಗ ಕಾಸ್ಟ್ ಪ್ರೈಸ್ ಏನಾದರೂ ಕೇಳಿದರೆ 100 ಡಿವೈಡ್ ಬೈ 100 ಪ್ಲಸ್ ಪರ್ಸೆಂಟೇಜ್ ಪ್ರಾಫಿಟ್ ಅಂತಂದು ಇಂಟು ಸೆಲ್ಲಿಂಗ್ ಪ್ರೈಸ್ ಮಾಡಿದಾಗ ನಮಗೇನು ಬರ್ತೈತಿ? ಕಾಸ್ಟ್ ಪ್ರೈಸ್ ಬರ್ತೈತಿ. ಒಂದು ವೇಳೆ ಅಲ್ಲಿ ಪರ್ಸೆಂಟೇಜ್ ಲಾಸ್ ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ ಮೈನಸ್ ಹಾಕೋಬೇಕು. ಅಂದರೆ 100 ಮೈನಸ್ ಪರ್ಸೆಂಟೇಜ್ ಲಾಸ್ ಅಂತಂದು. ಓಕೆ, ಇಂಟು SP. ಇಷ್ಟು ಮಾಡಿದಾಗ ನನಗೇನು ಬರ್ತೈತಿ? ಕಾಸ್ಟ್ ಪ್ರೈಸ್ ಬರ್ತೈತಿ. ಒಂದು ವೇಳೆ ಅವ್ರು SP ಕೇಳಿದ್ರೆ ಅಂತಂದರೆ ಏನು ಮಾಡೋದು? ಇದನ್ನು ಈ ಕಡೆಗೆಲ್ಲ ಶಿಫ್ಟ್ ಮಾಡೋದು ಇಷ್ಟೇ. ಅಂದರೆ ಸೆಲ್ಲಿಂಗ್ ಪ್ರೈಸ್ ಕೇಳಿದರೆ ಈ ಟರ್ಮ್ ಪೂರ್ತಿ ಏನು ಮಾಡೋದು? ಈ ಕಡೆಗೆ ಶಿಫ್ಟ್ ಮಾಡೋದು. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ MRPಯನ್ನು ಹೆಂಗೆ ಕಂಡುಹಿಡಿತೀವಿ ಅಂತಂದರೆ ಸೇಮ್ ಫಾರ್ಮುಲಾ ಇದೆ, ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. 100 ಡಿವೈಡೆಡ್ ಬೈ 100 ಮೈನಸ್. ಓಕೆ, ಇಲ್ಲಿ ಪರ್ಸೆಂಟೇಜ್ ಲಾಸಿಗೆ ಇಲ್ಲಿ ಮೈನಸ್ ಐತಲ್ಲ, ಅದೇ ಇಲ್ಲಿ ಬರ್ತೈತಿ. ಇಲ್ಲಿ ಏನು ಮಾಡಬೇಕು? ಡಿಸ್ಕೌಂಟ್ ಹಾಕಬೇಕು ಇಂಟು ಸೆಲ್ಲಿಂಗ್ ಪ್ರೈಸ್. ಸೊ ಇವಿಷ್ಟು ಫಾರ್ಮುಲಾಸ್ ಬರ್ತವೆ. ಸೊ ಫಾರ್ಮುಲಾಸ್ ನೆನಪಿರಲೇಬೇಕಂತಂದು ಏನಿಲ್ಲ, ಸಿಂಪಲ್ ಟ್ರಿಕ್ಸ್ ಮೂಲಕ ನಾವು ಏನು ಮಾಡ್ಬೋದು? ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಕ್ವಶನ್, ಇಫ್ ಎ ಮ್ಯಾನ್ ಬೈಸ್ ಆ್ಯನ್ ಆರ್ಟಿಕಲ್ ಫಾರ್ Rs
25,000 ಆ್ಯಂಡ್ ಸೆಲ್ಸ್ ಇಟ್ ಫಾರ್ 35,000. ಸೊ ಈಸ್ ಪ್ರಾಫಿಟ್ ಈಸ್ ಇನ್ ಪರ್ಸೆಂಟೇಜ್ ಅಂತಂದು ಕೇಳ್ತಿದ್ದಾರೆ. ಏನು ಹಂಗಂತಂದರೆ ಆರ್ಟಿಕಲ್ ಅಂತಂದರೆ ಯಾವುದೋ ಒಂದು ವಸ್ತು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ಅವರು. ಆರ್ಟಿಕಲರ್ ಅಂತಂದರೆ ಒಂದು ವಸ್ತು, ಆರ್ಟಿಕಲ್ ಅಂತಂದರೆ ಆ ವಸ್ತುವನ್ನು 25,000 ರೂಪಾಯಿಗೆ ತೆಗೆದುಕೊಂಡು ಅದನ್ನೇನು ಮಾಡ್ತಾನೆ 35,000 ರೂಪಾಯಿಗೆ ಮಾರ್ತಾ ಇದ್ದಾನೆ, ಸೆಲ್ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಅವ್ನಿಗೆ ಪ್ರಾಫಿಟ್ ಆಯ್ತಲ್ಲ. ಎಷ್ಟು ಪ್ರಾಫಿಟ್ ಆಯಿತು? 10,000. ಇದನ್ನೆಲ್ಲ ಈ ಫಾರ್ಮುಲಾ ಹಾಕಿ ಮಾಡಬಾರ್ದು, ಡೈರೆಕ್ಟಾಗಿ ಹೇಳ್ಬಿಡ್ಬೇಕು. 35,000 ರೂಪಾಯಿದಾಗ 25,000 ರೂಪಾಯಿ ಹೋಯ್ತು ಅಂದ್ರೆ 10,000 ರೂಪಾಯಿ ಪ್ರಾಫಿಟ್ ಆಗಿದೆ. ನಾವು ಕೇಳ್ತಿದ್ದಾರೆ ಪರ್ಸೆಂಟೇಜ್ ಪ್ರಾಫಿಟ್ ಕೇಳಿದ್ದಾರೆ. ಸೊ ಪರ್ಸೆಂಟೇಜ್ ಪ್ರಾಫಿಟ್ ಅಂತಂದರೆ ನಮಗೆ ಗೊತ್ತಿದೆ, ಇದನ್ನ ಫಾರ್ಮುಲಾ ಬರೀಬಾರ್ದು, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಎಷ್ಟಾಗಿದೆ ಪ್ರಾಫಿಟ್ ನನಗೆ? 10,000 ರೂಪೀಸ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್. ಯಾವಾಗಲೂ ಕಾಸ್ಟ್ ಪ್ರೈಸ್ ಇಂಪಾರ್ಟೆಂಟ್, ಪ್ರಾಫಿಟ್ ಮತ್ತು ಲಾಸ್ ಇದ್ರ ಮೇಲೆ ಡಿಪೆಂಡ್ ಆಗ್ತೈತಿ, ಕಾಸ್ಟ್ ಪ್ರೈಸ್ ಮೇಲೆ. ಸೊ ಡಿವೈಡ್ ಬೈ 25,000 ಇಂಟು ಇದನ್ನ ಮೇಲೆ ನೋಡ್ಬೇಕು, ಪರ್ಸೆಂಟಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಬರ್ಕೋಬೇಕು. ಸೊ 30 ಕ್ಯಾನ್ಸಲ್, 5 5 25, 5 2 ಸೊ 5 1 5 20 20 ಇಂಟು 2 ಅಂತಂದರೆ 40%. ಸೊ ಇದು ಬೇಡಪ್ಪ ನಮಗೆ ಫಾರ್ಮುಲಾಸು ಬೇಡ ಅಂತಂತಂದರೆ ನಮ್ದು ಯಾವ್ದಾದ್ರು ಟ್ರಿಕ್ ಗೊತ್ತಿದೆ. ಓಕೆ, 25,000 ಅಂತಂದರೆ ಕಾಸ್ಟ್ ಪ್ರೈಸಿಂದ ಯಾವಾಗಲೂ 100% ಅಂತ ತೊಗೊಳ್ಬೋದು ನಾವು. 100% ಅಂದರೆ 25,000. ನಮ್ಗೆ ಎಷ್ಟು ಪ್ರಾಫಿಟ್ ಆಗ್ತಿದೆ? 10,000 ಪ್ರಾಫಿಟ್ ಆಗ್ತಿದೆ ಅಂತಂದರೆ ಎಷ್ಟು ಪರ್ಸೆಂಟಿಗೆ ನಮಗೆ 10,000 ಈಕ್ವಲ್ ಆಗ್ತದೆ ಅಂತಂದು. ಓಕೆ, ಸೊ 100% ಈಸ್ ಈಕ್ವಲ್ ಟು 25,000 ಅಂತಂದರೆ ಹೌ ಮೆನಿ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು 10,000 ರೂಪೀಸ್. ಸೊ ಇದನ್ನೇ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗ್ತೈತಿ? 10,000 ಇಂಟು 100 ಡಿವೈಡ್ ಬೈ 25,000 ಸೇಮ್ ಇದೇ ಬರ್ತೈತಿ. ಇಷ್ಟು ಇದು ಯಾವ ಪೇಸ್ ಮೇಲೆ ಬರ್ಕೊಂಡಿನ ಅಂತಂದರೆ ಇಲ್ಲಿದೆ ನೋಡು. ಸೊ ಇದನ್ನು 100% ಅಂತಂದು ಕನ್ಸಿಡರ್ ಮಾಡಿದಾಗ 10% ಏನಾಗ್ತೈತಿ? ಇಲ್ಲಿ 1 0 ಕ್ಯಾನ್ಸಲ್ ಮಾಡಬೇಕು, ಇಲ್ಲಿ 1 0 ಬಿಡಬೇಕು. ಅವಾಗ 10% ಅಂದರೆ 2,500 ಆಯಿತು. ಸೊ 10% ಅಂತಂದರೆ 2,500 ಆಯ್ತು ಅಂತಂತಂದರೆ ನಮ್ಗೆ ಪ್ರಾಫಿಟ್ ಆಗಿರೋದು ಎಷ್ಟು? 10,000 ಪ್ರಾಫಿಟ್ ಆಗಿದೆ. ಓಕೆ, 20% ಅಂದರೆ 2,500 ಪ್ಲಸ್ 2,500 5,000 ಆಯಿತು. ಓಕೆ, 20% 5,000 ಆಗ್ತಿದೆ ಅಂತಂದರೆ ಅದ್ರ ಡಬಲ್ ಎಷ್ಟು? 40,000. 40% ಅಂತಂದರೆ 5,000 ಪ್ಲಸ್ 5,000 100 ಇದು 10,000 ಆಗಿರ್ತೈತಿ. ಸೊ ಈ ರೀತಿ ಮಾಡೋದು ಗೊತ್ತಿರಬೇಕು. ಓಕೆ, ಸೊ ಇದನ್ನು ಸಿಂಪಲ್ಲಾಗಿ ಈ ರೀತಿ ಕೇಳೋಂಗಿಲ್ಲ, ಆದರೂ ಇದು ಬೇಸಿಕ್ಕಾಗಿ ಗೊತ್ತಿರಬೇಕಂತಂದು ಇಷ್ಟು ಮಾಡಿರ್ಬೇಕು. ನೆಕ್ಸ್ಟ್ ಸಿಮ್ಲರ್ಲಿ ಇದು ಪರ್ಸೆಂಟೇಜ್ ಪ್ರಾಫಿಟ್ ಆಯ್ತಲ್ಲ, ಇದನ್ನೇ ನೆಕ್ಸ್ಟ್ ಏನು ಮಾಡಿದ್ರು? ನೆಕ್ಸ್ಟ್ ಕ್ವಶನು ಪರ್ಸೆಂಟೇಜ್ ಲಾಸ್ ಕೇಳಿದ್ದಾರೆ. ಓಕೆ, ಇಫ್ ಅ ಮಟೀರಿಯಲ್ ಈಸ್ ಪರ್ಚೇಸ್ ಫಾರ್ RS 6,000 ಆ್ಯಂಡ್ ಸೆಲ್ ಇಟ್ ಫಾರ್ RS 5,100 ರೂಪೀಸ್, ದೆನ್ ಫೈಂಡ್ ದ ಲಾಸ್ ಇನ್ ಪರ್ಸೆಂಟೇಜ್ ಅಂತಂದು. ಓಕೆ, ಸೊ ಒಂದು ವಸ್ತುವನ್ನು ತೊಗೊಂಡಿದ್ದು 6,000 ರೂಪಾಯಿಗೆ, ಮಾರಿದ್ದು 5,100 ರೂಪಾಯಿಗೆ. ನಮ್ಗೆ ಇಲ್ಲೇ ಗೊತ್ತಾಗ್ತೈತಿ 900 ರೂಪೀಸ್ ಲಾಸ್ ಆಗಿದೆ ಅಂತಂದು. ಓಕೆ, ಸೊ 900 ರೂಪೀಸ್ ಲಾಸ್ ಆಗಿದೆ ಅಂತಂದರೆ ಇದನ್ನ ಡೈರೆಕ್ಟಾಗಿ ತೊಗೋಬೋದಾ? ಸೊ ಇದನ್ನು 6,000 ರೂಪಾಯಿನ 100% ಅನ್ನೋದು ಕನ್ಸಿಡರ್ ಮಾಡಿದರೆ 10 ಕೈ ಬಿಟ್ಟರೆ ಏನಾಗ್ತೈತಿ? 10% ಅಂತಂದರೆ 600 ರೂಪಾಯಿ ಬಂತು. ಬಟ್ ಎಷ್ಟು ಲಾಸ್ ಆಗಿದೆ ನಮಗೆ? 900 ರೂಪೀಸ್. 10% ಅಂತಂತಂದರೆ 600 ಆಯ್ತು ಅಂತಂದರೆ ಇದರ ಅರ್ಥ ಎಷ್ಟು? 300 ರೂಪಾಯಿ ಅಂತಂದರೆ ಇದರ ಅರ್ಥ ಅಂತಂದರೆ 5%. ಟೋಟಲ್ ಎಷ್ಟಿದೆ ಅಂತಂದರೆ 900. ಓಕೆ, ಅಂದರೆ ಏನಾಗುತ್ತೆ? ಸೊ ನಮಗೆ ಟೋಟಲಾಗಿ 15% ಲಾಸ್ ಆಗಿದೆ ಅಂತಂದು. ಓಕೆ, ಈ ರೀತಿಯಾಗಿ ಬೇಸಿಕ್ಕಾಗಿ ಮಾಡ್ಬೋದು. ಇದನ್ನು 100% ಅನ್ನೋದು ಕನ್ಸಿಡರ್ ಮಾಡಿದರೆ ಕಾಸ್ಟ್ ಪ್ರೈಸನ್ನು 1010 ಕೈ ಬಿಟ್ಟಾಗ ಏನಾಗ್ತೈತಿ? 10% ಅಂದರೆ 600. ಅವ್ರೇನು ಕೇಳಿದ್ರು? ನಮ್ಗೆ ಲಾಸ್ ಆಗಿರೋದು ಎಷ್ಟು? 900 ಲಾಸ್ ಆಗಿದೆ. ಓಕೆ, 20% ಅಂದರೆ 600 ಪ್ಲಸ್ 600 1200 ಆಗಿಬಿಡ್ತಿತ್ತು. ಹಾಗಿದ್ರೆ ಏನಾಗ್ತೈತೆ? 20% ಲಾಸ್ ಆಗಿಲ್ಲ, ಬದಲಾಗಿ ಅದಕ್ಕಿಂತ ಕಡಿಮೆ ಆಗಿದೆ ಅಂತಂದರೆ ಇನ್ನೂ 600 ಇನ್ನೂ ಎಷ್ಟು ಕೂಡಿಸಿದ್ರೆ ಆ್ಯಡ್ ಆಗ್ತೈತಿ? 300 ಅಂತಂದರೆ 600 ಎಷ್ಟು ಬರಬೇಕಂತಂದರೆ 600 ಇನ್ ಅರ್ಧ 300, ಅಂದರೆ 10% ಅರ್ಧ 5% ಅಂತಂದರೆ 900 ರೂಪೀಸ್ ಅಂತಂದರೆ ಎಷ್ಟಾಗ್ತೈತಿ? ಟೋಟಲ್ 15% ಅವನಿಗೆ ಲಾಸ್ ಆಗಿದೆ ಅಂತಂದು. ಓಕೆ, ಸೊ ಅದನ್ನು ಈ ರೀತಿಯಾಗಿ ಬೇಸಿಕ್ ಆದರೂ ಮಾಡ್ಬೋದು, ಇಲ್ಲ ಅಂತಂದರೆ ಸಿಂಪಲ್ಲಾಗಿ 2 ಲೈನ್ ವೇ ಮೆಥಡ್ ಅದ್ರ ಮೂಲಕನಾದರೂ ಮಾಡ್ಬೋದು. ಓಕೆ, ಸೊ 6,000 100% ಅದನ್ನು ಕನ್ಸಿಡರ್ ಮಾಡಿದರೆ ಇವೆಲ್ಲ ಒಂದೇ ಮೆಥಡ್. ಸೊ ಪರ್ಸೆಂಟೇಜ್ ಈ ಕಡೆಗೆ ಬರ್ಕೊಂಡ್ರೆ ಒಂದೇ, ಅಥವಾ ಪರ್ಸೆಂಟೇಜ್ ರೈಟ್ ಸೈಡಿಗೆ ಬರ್ಕೊಂಡ್ರೆ ಒಂದೇ, ಏನು ವ್ಯತ್ಯಾಸ ಹಂಗಿಲ್ಲ. ಸೊ ಇಲ್ಲೇನು ಮಾಡಿದ್ದೀನಿ? ಪರ್ಸೆಂಟೇಜನ್ನು ಲೆಫ್ಟ್ ಸೈಡ್ ತೊಗೊಂಡಿನಿ, ರುಪೀಸನ್ನು ರೈಟ್ ಸೈಡಿಗೆ ತೊಗೊಂಡಿನಿ. ಸೊ ಇಲ್ಲೇನು ಮಾಡ್ತಿದ್ದೀನಿ? ರುಪೀಸನ್ನು ಲೆಫ್ಟ್ ಸೈಡ್ ತೊಗೊಂಡಿನಿ. ಏನೋ ಅದು ವ್ಯತ್ಯಾಸ ಹಂಗಿಲ್ಲ, ನಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಆ ರೀತಿ ಮಾಡ್ಕೋಬೋದು. 6,000 ರೂಪೀಸನ್ನು 100 ರೂಪೀಸ್ ಅಂತಂದು ತೊಗೊಂಡ್ರೆ ನಮ್ಗೆ ಎಷ್ಟು ಲಾಸ್ ಆಗಿದೆ? 900 ರೂಪೀಸ್. 900 ರೂಪೀಸ್ ನನಗೆ ಪರ್ಸೆಂಟೇಜಲ್ಲಿ ಬೇಕು, ಈಸ್ ಈಕ್ವಲ್ ಟು ಹೌ ಮೆನಿ ಪರ್ಸೆಂಟೇಜ್. ಓಕೆ, ಸೊ ಇದು ಪರ್ಸೆಂಟೇಜ್ ಅಂತಂದು ತೊಗೊಂಡು. ಸೊ ಸಿಮ್ಲರ್ಲಿ ನಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಗೊತ್ತೈತಲ್ಲ, ಸೊ ಅದ್ರ ಮೂಲಕ ಮಾಡ್ಕೊಂಡಾಗ ಏನಾಗ್ತೈತೆ? ನನಗೆ 15% ಬರ್ತೈತೆ. ಸೊ 15% ಏನಿದೆ ಲಾಸ್ ಅಂತಂದು.
ನೆಕ್ಸ್ಟು ಫಿಫ್ತ್ ಕ್ವಶನ್ ಹೇಳ್ತೀನಿ. ಫಿಫ್ತ್ ಕ್ವಶನ್ ಹೇಳಿದ್ಮೇಲೆ ನೆಕ್ಸ್ಟು ಥರ್ಡ್ ಫೋರ್ತ್ ತೊಗೋಣ. ಮ್ಯಾನ್ ಪರ್ಚೇಸಸ್ ಅ ಮಷೀನ್ ಫಾರ್ 2450 rupees ಆ್ಯಂಡ್ ಸೆಲ್ಸ್ ಇಟ್ ಗೇನ್ ಆಫ್ 10% ಪ್ರಾಫಿಟ್. ಓಕೆ, ಗೇನ್ ಅಂತಂದ್ರೆ ಏನು, ಪ್ರಾಫಿಟ್ ಅಂತಂದ್ರೆ ಅರ್ಥ. ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಮಷೀನ್ ಅಂತಂದು ಕೇಳ್ತಿದ್ದಾರೆ. ಸೊ ಒಂದು ವಸ್ತುನ ಏನು ಮಾಡ್ತಿದ್ದಾನೆ, ಒಂದು ಮಷೀನನ್ನು 2450 ರೂಪಾಯಿಗೆ ಮಾರ್ತಿದ್ದಾನೆ ಅಂತಂದರೆ ಮಾರಿದಾಗ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗ್ತಿದೆ? 10% ಪ್ರಾಫಿಟ್ ಆಗ್ತಾಯಿದೆ ಅವನಿಗೆ. ಓಕೆ, ಹಾಗಿದ್ದರೆ ಆ ವಸ್ತುವಿನ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅಂತಂದು ಕೇಳ್ತಿದ್ದಾರೆ. ಸಾರಿ, ಕ್ವಶನ್ ಏನು ಕೇಳಿದರೆ, ಮಷೀನನ್ನು ಏನು ಮಾಡ್ತಾನೆ 2450 ರೂಪಾಯಿಗೆ ತೊಗೊಂಡಿದ್ದಾನೆ ಅಂತಂದರೆ ಅದು ಕಾಸ್ಟ್ ಪ್ರೈಸ್ ಆಯಿತು. ಸೊ ಎಷ್ಟಕ್ಕೆ ಮಾರ್ತಿದ್ದಾನೆ? ಸೊ ಮಾರಿದಾಗ 10% ಗೇನ್ ಆಗ್ತಿದೆ ಅಂತಂದರೆ 10% ಪ್ರಾಫಿಟ್ ಆಯಿತು. ಹಾಗಿದ್ರೆ ಅವನು ಎಷ್ಟಕ್ಕೆ ಮಾರಿದ್ನೆ ಆ್ಯಕ್ಚುಲಿ ಅಂತಂದು ಕೇಳ್ತಿದ್ದಾರೆ. ಸೊ ಬಹಳ ಸಿಂಪಲ್ ಇದೆ. ಸೊ ನನಗೆ ಗೊತ್ತಾಗಿದೆ. ಸೊ ಇದು ಕಾಸ್ಟ್ ಪ್ರೈಸ್ ಅಂತಂದರೆ ನಾನು 100% ಅಂತ ತೊಗೊಳ್ಬೋದು. ಸೊ 100% ಈಸ್ ಈಕ್ವಲ್ ಟು ಇರೋದೇನದು ಕಾಸ್ಟ್ ಪ್ರೈಸ್ ಅಂತಂದು ಕನ್ಸಿಡರ್ ಮಾಡಿದರೆ, ಸೊ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗ್ತಿದೆ ಅಂತಂದು ಹೇಳ್ತಿದ್ದಾರೆ. ಓಕೆ, 10%. ಸೊ 10% ಈಸ್ ಈಕ್ವಲ್ ಟು ಎಕ್ಸ್ ಅಂತಂದು ತೊಗೋಬೋದು. ಹಂಗೆ ತೊಗೊಂಡು ಮಾಡಿದ್ರೆ ಬರ್ತೈತಿ. ಇಲ್ಲಪ್ಪ ಅಂತಂದರೆ ಇಲ್ಲಿ 10 ಕೈ ಬಿಟ್ಬಿಡೋಣ. ಇದು 100% ಆಯ್ತಂದರೆ ಇದು ಕಾಸ್ಟ್ ಪ್ರೈಸ್ ಎಷ್ಟಿದೆ ಅಂತಂದರೆ ಇದು 10 ಕೈ ಬಿಟ್ಟರೆ ಈ ಕಡೆಗೆ 10 ಕೈ ಬಿಡೋಣ. ಅಂದರೆ 10% ಅಂದರೆ ಎಷ್ಟಾಯಿತು? 245 ರೂಪೀಸ್ ಆಯಿತು. ಹಾಗಿದ್ರೆ ಈ ಕಾಸ್ಟ್ ಪ್ರೈಸಿಗೆ 245 ಆ್ಯಡ್ ಮಾಡಿದಾಗ ಏನಾಗ್ತೈತೆ ನನಗೆ? ಇದು 0 + 5 ಅಂತಂದ್ರೆ 5 + 4 9 4 + 2 6 2 + 0 ನಾನು ಹಂಗೆ ಎಕ್ಸ್ಟ್ರಾ ಬರ್ಕೊಂಡೀನಿ. 2 + 0 2 ಆಗ್ತೈತಿ. 2690 ರೂಪೀಸಿಗೆ ಏನು ಮಾಡ್ತಾನೆ? ಮಾರ್ತಾನೆ ಅವನು. ಇದು ಸೆಲ್ಲಿಂಗ್ ಪ್ರೈಸ್ ಇದು. ಓಕೆ, ಯಾಕಂದರೆ ಇದು 10% ಪ್ರಾಫಿಟ್, ಇದು ಕಾಸ್ಟ್ ಪ್ರೈಸು. ಸೊ ಇದು 10% ಪ್ರಾಫಿಟ್ ಹೆಂಗೆ ಬಂದು ಗೊತ್ತಾಯ್ತಲ್ಲ, 0 ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ? ಇದು 10% ಆಯ್ತಂದರೆ ಇದು 10% 245 ರೂಪೀಸ್ ಆಗುತ್ತೆ. ಗೇನ್ ಆಗ್ತಿದೆ ಅಂತಂದರೆ ಏನು ಮಾಡಬೇಕು? 2690 ರೂಪೀಸಿಗೆ ಮಾರಿದಾನಂತ ಅರ್ಥ. ಅದು ಇಷ್ಟೇ, ಸಿಂಪಲ್. ಓಕೆ, ಸೊ ಈಸಿ ಅದ, ಮತ್ತೇನಿಲ್ಲ. ಕಾಸ್ಟ್ ಪ್ರೈಸಿಗೆ 10% ಆ್ಯಡ್ ಮಾಡಿ ಏನು ಮಾಡ್ತೀವಿ ನಾವು? ಅದನ್ನು ಮಾರಿದ್ನಲ್ಲ, ಸೊ ಮಾರಿದ ಬೆಲೆ ಕೇಳ್ತಿದ್ದಾರೆ ಅವರು, ಸೆಲ್ಲಿಂಗ್ ಪ್ರೈಸ್. ಇಷ್ಟೇ. ಓಕೆ, ಕಾಸ್ಟ್ ಪ್ರೈಸ್ ಮತ್ತು ಇದು ಯಾವಾಗಲೂ ಪ್ರಾಫಿಟ್ ಮತ್ತು ಲಾಸು ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ? ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಕಾಸ್ಟ್ ಪ್ರೈಸಲ್ಲಿ 10% ಅಂದರೆ ಎಷ್ಟು ಅಂತಂದು ತೊಗೊಂಡಿನಿ. ಆ 10% ತೊಗೊಂಡು ಏನು ಮಾಡಿದ್ನಿ? ಆ್ಯಡ್ ಮಾಡಿದಾಗ ಅವನು ಇಷ್ಟಕ್ಕೆ ಮಾರಿದ್ದಾನೆ. ಸೊ ಇಷ್ಟಕ್ಕೆ ಮಾರಿದಾಗ ಏನಾಗುತ್ತೆ ಅವನಿಗೆ? ಸೊ 10% ಪ್ರಾಫಿಟ್ ಆಗಿದೆ. ಹಾಗಿದ್ರೆ ಹಿಂಗಂದ್ರೆ ಎಷ್ಟಕ್ಕೆ ಮಾರಿದ ಅವನು? 110% ಮಾರಿದಂತ ಅರ್ಥ. ನೋಡಿ, ಕಾಸ್ಟ್ ಪರ್ಸೆಂಟ್ 100% ಇತ್ತು, ಮಾರಿದಾಗ ಎಷ್ಟು ಆಯ್ತದು? 110% ಅಂತಂದರೆ ಏನು? 10% ಪ್ರಾಫಿಟ್ ಆಯ್ತಲ್ಲ. ಓಕೆ, ಸೊ 10% ಅಂದರೆ ಯಾವುದು? ಇದಿಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆ್ಯನ್ ಬಕೆಟ್ ಈಸ್ 250 ರೂಪೀಸ್ ಇಫ್ ಇಟ್ ಈಸ್ ಸೋಲ್ಡ್ ಬೈ ಪ್ರಾಫಿಟ್ ಆಫ್ 25%. ಸೊ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ಬಕೆಟ್ ಅಂತ. ಸೊ ಇಲ್ಲಿ ಬಂದು ನೋಡಿ, ಕಾಸ್ಟ್ ಪ್ರೈಸ್ ಅಂತ ಬಂದ ತಕ್ಷಣ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. 100/100 + 25% ಪ್ರಾಫಿಟ್. ಇದು ಪ್ರಾಫಿಟ್ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಪ್ಲಸ್ ಇದು 25% ಇಂಟು ಕಾಸ್ಟ್ ಪ್ರೈಸ್ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸು 250. ನಾನು ಡೈರೆಕ್ಟ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ, ಯಾಕಂದರೆ ಟೈಮು ಫಾರ್ಮುಲಾ ಗೊತ್ತಿರಬೇಕು. ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕ ಮಾಡಿಬಿಡೋಕು. ಈ ರೀತಿ ಸ್ಟೆಪ್ಸ್ ಹಚ್ಕೊಂತ ಹೋದ್ರೆ ಏನಾಗ್ತೈತಿ? ಟೈಮ್ ವೇಸ್ಟ್ ಆಗ್ತೈತಿ. ಓಕೆ, ಸೊ ನಮ್ಗೆ ಗೊತ್ತಾಯ್ತು ಈಗ 100/125 ಇದು 125 ಆಯಿತು. ಇಂಟು ಇದು ಎಷ್ಟು ಆಗ್ತೈತಿ? ಇದು 250. ಓಕೆ, ಸೆಲ್ಲಿಂಗ್ ಪ್ರೈಸ್ ಅವರೇ ಕೊಟ್ಟಿದ್ದಾರೆ 250 ಅಂತಂದು. ಇಲ್ಲೇ ಹೇಳಿದ್ದಾರೆ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಬಕೆಟ್ ಅಂದರೆ 250 ರೂಪೀಸ್ ಇಫ್ ಇಟ್ ಈಸ್ ಸೋಲ್ಡ್ ಬೈ ಪ್ರಾಫಿಟ್ ಆಫ್ 25% ಅಂದರೆ ಪ್ರಾಫಿಟ್. ನಾನು ಸಬ್ಸ್ಟಿಟ್ಯೂಟ್ ಮಾಡೀನಿ ಫಾರ್ಮುಲಾದಾಗ. ಸೊ ಕಾಸ್ಟ್ ಪ್ರೈಸ್ ಕೇಳ್ತಿದ್ದಾರೆ, ಇಷ್ಟೇ, ಮತ್ತೇನಿಲ್ಲ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬಂತಿದ್ದು? ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ? 25 ಮಗ್ಗಿ ತನಕ ಬರ್ತಿರ್ಬೇಕು ಮಗ್ಗಿಗಳು. ಮಿನಿಮಮ್ ಏನಿಲ್ಲ ಅಂದರೂ 20 ತನಕ ಟೇಬಲ್ಸ್ ಬರಬೇಕು. 25th ಒಂದು ಮಗ್ಗಿ ಬರಬೇಕು ಸಪ್ರೇಟಾಗಿ. ಸೊ ಬಂತಂದರೆ ಏನಾಗುತ್ತೆ? ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ 25 3s 25 5s 125, 25 1s ಆಮೇಲೆ 0 ಆ್ಯಸ್ ಇಟ್ ಇಸ್. ಅಂದರೆ 25 10s ಏನಾಗುತ್ತೆ? 250 ಆಗ್ತೈತಿ. ಸೊ 5 1s 5 2s 2 × 100 ಅಂದರೆ 200. ಸೊ ಈ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು. ಯಾವಾಗ? ಮಗ್ಗಿ ಬರಬೇಕು ನಮಗೆ ಮೇನಾಗಿ. ಓಕೆ, ಸೊ 20 ತನಕ ಮಗ್ಗಿ ಬರ್ತಿರ್ಬೇಕು. ಅದ್ರ ಜೊತೆಗೆ 25 30 ಮಗ್ಗಿ. ಸೊ ಇಂಥವು ಸಿಂಪಲ್ ಮಗ್ಗಿ ಸಪ್ರೇಟಾಗಿ ಬಂದರೆ ಈಸಿ ಆಗ್ತೈತಿ. ಸೊ ಬೇಡಪ್ಪ ನಮಗೆ ಇದು ಫಾರ್ಮುಲಾನೇ ಬೇಡ ಅಂತಂತಂದರೆ ಈ ರೀತಿಗೆ ಹೋಗೋಣ. ಓಕೆ, 2 ಲೈನ್ ಮೆಥಡ್ಸ್ ಅಂತಂದು ಕರಿತೀವಿ ಇಂಥವನ್ನೆಲ್ಲ. ಹಾಗಿದ್ರೆ ಒಂದು ಬಕೆಟನ್ನು
₹250 ಮಾರ್ತಿದ್ದಾನೆ, ಮಾರಿದಾಗ ಎಷ್ಟು ಅದು ಪ್ರಾಫಿಟ್ ಆಯಿತು, 25% ಪ್ರಾಫಿಟ್ ಆಯ್ತು ಅಂತಂದರೆ, ಸೊ ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಇತ್ತಂತಂದರೆ 25% ಪ್ರಾಫಿಟ್ ಆಗಿದೆ ಅಂತಂದರೆ ಅವ್ನು ಎಷ್ಟಕ್ಕೆ ಮಾರಿರ್ತಾನೆ, 125%ಗೆ ಮಾರಿರ್ತಾನೆ ಅಂತ ಅರ್ಥ. ಸೊ ಅವರೇ ಹೇಳ್ತಿದ್ದಾರೆ ಮಾರಿದ ಬೆಲೆ ₹250 ಇದೆ ಅಂತಂದರೆ ಅವನಿಗೆ 25% ಎಕ್ಸ್ಟ್ರಾ ಅದು ಪ್ರಾಫಿಟ್ ಆಗಿದೆ ಅಂತಂದರೆ ಏನು ಅಂದರೆ ಅದು ನಮ್ಮ 125% ಅಂತಂದರೆ ₹250 ಅಂತಂದು ಅರ್ಥ ಅದ್ರ ಮೀನಿಂಗು. ಓಕೆ, ಅವ್ರು ಕೇಳ್ತಾ ಇರೋದೇನು, ಕಾಸ್ಟ್ ಪ್ರೈಸ್ ಯಾವಾಗಲೂ ಇದು ಎಷ್ಟಿರ್ತೈತಿ, ಯಾವಾಗಲೂ 100% ಇರ್ತೈತಿ. ಓಕೆ, ಸೊ 100% ಅಂದರೆ ಎಷ್ಟು ಬೆಲೆ, ಅಮೌಂಟ್ ಎಷ್ಟು ಈಸ್ ಈಕ್ವಲ್ ಟು ಎಕ್ಸ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಈಸ್ ಈಕ್ವಲ್ ಟು 100 × 250 / 125. ಸೊ ಎಕ್ಸಿಗೆ ಯಾವುದು ಕ್ರಾಸ್ ಆಗಿರ್ತೈತಲ್ಲ ಇದು ಯಾವಾಗಲೂ ಡಿನಾಮಿನೇಟ್ರಲ್ಲಿ ಬರ್ತೈತಿ. ಸೊ ಇವೆರಡು ನ್ಯೂಮರೇಟ್ರಲ್ಲಿ ಇರ್ತೈತಿ. ಸೊ ನಾವು ಇಲ್ಲೇ ಕ್ಯಾನ್ಸಲೇಷನ್ ಮಾಡ್ಬೋದು. ಸೊ ಇದಕ್ಕೆ ಕ್ರಾಸಲ್ಲಿ ನೋಡಿದಾಗ ಇದು ಅಪೋಸಿಟ್ ಇದೆ ಅಂತಂತಂದರೆ ಇವೆರಡು ನ್ಯೂಮರೇಟ್ರಲ್ಲಿದೆ ಅಂತಂದು ಅರ್ಥ. ಸೊ ಇದು ಡಿನಾಮಿನೇಟ್ರಲ್ಲಿ ಇಲ್ಲೇ ಕ್ಯಾಲ್ಕುಲೇಷನ್ ಮಾಡಿಬಿಡೋದು ನಾನು. 25 5s 25 4s. ಓಕೆ, ಸೊ ಇದು ನ್ಯೂಮರೇಟ್ರಲ್ಲಿದೆ, ಇದು ಡಿನಾಮಿನೇಟ್ರಲ್ಲಿದೆ. ಯಾಕಂತಂದ್ರೆ ನಮ್ಗೆ ಗೊತ್ತದ 5 1s 5 5s ಇದು 50 ಆಯಿತು. ಸೊ ಇಲ್ಲಿ 4 ಉಳಿದೆ, ಇದು 50 ಇದೆ. 50 × 4 ಅಂತಂದರೆ 200 ಆಯಿತು. ಸೊ ಇಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಬೇಡಪ್ಪ ನಮಗೆ ಅದು ಕನ್ಫ್ಯೂಸ್ ಆಗ್ತೈತೆ ಅಂತಂದರೆ ಈ ರೀತಿಯಾಗಿ ಹಚ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಏನು ಬರ್ತೈತೆ ನಮಗೆ ಆನ್ಸರು ₹200 ಬರ್ತೈತೆ. ಸೊ ಕ್ಲಿಯರ್ ಆಯಿತಾ. ಸೊ ಏನು ಮಾಡಿದ್ದಾರೆ ಅವರು, ಮಾರಿದ ಬೆಲೆ ₹250 ಇದೆ ಅಂತಂದರೆ ಮಾರಿದಾಗ 25% ಪ್ರಾಫಿಟ್ ಆಗಿದೆ ಅಂತಂದು ಇರ್ತದೆ. 25% ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ಇದು ಕಾಸ್ಟ್ ಪ್ರೈಸ್ ಯಾವಾಗಲೂ ಎಷ್ಟಿರ್ತೈತಿ, 100% ಇರ್ತದೆ ಕಾಸ್ಟ್ ಪ್ರೈಸ್. ಸೊ ಅವ್ನು ಮಾರಿದಾನೆ ಅಂತಂದರೆ 25% ಜಾಸ್ತಿ ಲಾಭ ಇದೆ ಅಂತಂದರೆ ಸೊ 125%ಗೆ ಮಾರಿದಾನೆ ಅಂತ ಅರ್ಥ. ಸೊ ಮಾರಿದ ಬೆಲೆನೂ ಕೊಟ್ಟಿದ್ದಾನೆ ಅಂತಂದರೆ 125% ಈಸ್ ಈಕ್ವಲ್ ಟು 250 ಆಯಿತು ಅಂತಂದರೆ ನಮಗೆ ಕಾಸ್ಟ್ ಪ್ರೈಸ್ 100% ಈಸ್ ಈಕ್ವಲ್ ಟು ಹೌ ಮಚ್ ಎಕ್ಸ್ ಅಂತ, ಅಥವಾ ಕ್ವಶನ್ ಮಾರ್ಕ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಏನಾಗುತ್ತೆ, ನನಗೆ ಕಾಸ್ಟ್ ಪ್ರೈಸ್ ಬಂತು. ಸೊ ಸಿಂಪಲ್ಲಾಗಿ ಈ ರೀತಿಯಾಗಿ ನಾವು 2 ಲೈನ್ ಮೆಥಡ್ ಈ ರೀತಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ನು ಇದನ್ನೇ ಸೇಮ್ ಇಲ್ಲೇನು ಮಾಡಿದರೆ ಪ್ರಾಫಿಟ್ ಕೊಟ್ಟಿದ್ದಾರಲ್ಲ, ನೆಕ್ಸ್ಟು ಲಾಸ್ ಕೇಳ್ತಿದ್ದಾರೆ ಅಷ್ಟೇ. ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎ ಚೇರ್ ಈಸ್ ₹1700 ಇಫ್ ಇಟ್ ಈಸ್ ಸೋಲ್ಡ್ ಬೈ ಲಾಸ್ ಆಫ್ 15%. ಸೊ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ಚೇರ್ ಅಂತಂದು ಸೇಮ್ ಕ್ವಶನ್ನು, ಬಟ್ ಏನು ಮಾಡಿದ್ರೆ ಇಲ್ಲಿ ಲಾಸ್ ಅಂತಂದು ಕೇಳಿದ್ದಾನೆ ಅಷ್ಟೇ. ಓಕೆ, ಸೊ ಸೇಮ್ ಇಲ್ಲಿ ಪ್ಲಸ್ ಇತ್ತಲ್ಲ, ಇಲ್ಲಿ ಮೈನಸ್ ಹಾಕ್ಬಿಡೋದು, ಸೇಮ್ ಮೆಥಡ್ ಇದು. ಓಕೆ, ಸೊ 100 / 100 ಮೈನಸ್ ಪರ್ಸೆಂಟೇಜ್ ಲಾಸ್ ಅಂತಂದರೆ ಇಲ್ಲಿ ಮೈನಸ್ ಬರಬೇಕು, -15% ಇಂಟು ಎಷ್ಟಾಗ್ತಿದೆ ಇಲ್ಲಿ ಸೆಲ್ಲಿಂಗ್ ಪ್ರೈಸು 1700 ಅಂತಂದು ಹೇಳ್ತಾರೆ. ಸೆಲ್ಲಿಂಗ್ ಪ್ರೈಸ್ 1700 ಎಷ್ಟಾಗ್ತಿದೆ, 15% ಲಾಸ್ ಆಗಿದೆ ಅಂತಂದು ಹೇಳ್ತಿದ್ದಾರೆ. ಓಕೆ, ಸಬ್ಸ್ಟಿಟ್ಯೂಟ್ ಮಾಡೋದು 100 - 15 ಅಂತಂದರೆ 85. ಇದನ್ನೆಲ್ಲ ಡೈರೆಕ್ಟ್ ಬರ್ಕೊಳೋಕ್ಕಿಂತ ಇದನ್ನು ಬರ್ಕೊಳ್ಬೇಕು. ಸೊ 100 / ನಮ್ಗೆ ಗೊತ್ತಿರ್ತೈತಿ, ತಲೆಯಾಗಿ ಮಾಡ್ಕೊಬೇಕು. 100 - ಪರ್ಸೆಂಟೇಜ್ ಲಾಸ್ ಅಂದರೆ 100 - 15 ಅಂತಂದರೆ 85. ಡೈರೆಕ್ಟ್ ಈ ಸ್ಟೆಪ್ ಬರ್ಕೊಂಬಿಡೋಕೆ ನಾವು ತಲೆಯಲ್ಲಿ, ಇದು ಫಾರ್ಮುಲಾ ಮೆಥಡ್ ಮಾಡೋಕತ್ತೀವಿ ಅಂತಂದರೆ. ಇಂಟು ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸು 1700. ಓಕೆ, ಸೊ ಈ ಥರ ಕೊಟ್ಟಿದ್ದಾರೆ ಅಂತಂದರೆ ಏನು ಮಾಡ್ಬೇಕು ನಾವು, ಯಾವಾಗಲೂ ಮಗ್ಗಿ ಕ್ಯಾನ್ಸಲ್ ಆಗ್ತಾವೆ, ಅದಕ್ಕೋಸ್ಕರ ಮಗ್ಗಿ ಬರಬೇಕನ್ನೋದು. 17 1 17 00 0 17 5 85. ಸೊ ಇಲ್ಲಿ 5 ಉಳಿತು, ಇಲ್ಲಿ 100 ಬಂತು ಅಂದರೆ 17 ಬಗ್ಗೆ ಹೋಗ್ತಾ ಇದೆ ಅಂತಂದು 2. ನೆಕ್ಸ್ಟ್ 5 1s 5 20, ಇದು 5 2s 10 0 0 ಅಂದರೆ 20 × 100 ಅಂದರೆ 2000. ಸೊ ಯಾವಾಗಲೂ ಏನು ಮಾಡ್ತಿರ್ಬೇಕು, ಮಗ್ಗಿ ಬರಬೇಕು. ಸೊ 1700 ಮತ್ತು 85 ಏನಾಗ್ತೈತಿ, ಒಂದೇ ಮಗ್ಗಿಯಲ್ಲಿ ಹೋಗ್ತೈತಿ, 17 ಮಗ್ಗಿಯಲ್ಲಿ ಹೋಗ್ತೈತಿ. 17 ಇದು 100s ಅಥವಾ 17 1s 17 0 0, ಇದು 17 5s. ಓಕೆ, ನೆಕ್ಸ್ಟ್ 5 ಕ್ಯಾನ್ಸಲ್ ಮಾಡಿದ್ರೆ ಇಷ್ಟು ಬಂತು. ಇವೆರಡು ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿನಿ. ಸೊ ಬೇಡಪ್ಪ ಅಂತಂದರೆ ನಾವು ಈ ರೀತಿ 2 ಲೈನ್ ವೇ ಮೂಲಕ ಮಾಡ್ಬೋದು. ಓಕೆ, ಸೊ ಹೆಂಗಂತಂದರೆ ಅವ್ರು ಹೇಳ್ತಿದ್ದಾರೆ ಇದು ₹1700 ಚೇರನ್ನು ಮಾರಿದಾಗ ಅವನಿಗೆ 15% ಲಾಸ್ ಆಗಿದೆ ಅಂತಂದು. ಸೊ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಅದು ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಅಂತಂದು ತೊಗೊಳ್ಳೋಣ. ಸೊ 100%ಅಲ್ಲಿ ಎಷ್ಟಾಗಿದೆ, 15% ಲಾಸ್ ಆಗ್ತಿದೆ ಅಂತಂದರೆ ಅವನು 85%ಗೆ ಮಾರಿದಾನೆ ಅಂತ ಅರ್ಥ. ಅವ್ರು ಕೊಟ್ಟಿದ್ದಾರೆ, ಮಾರಿದ ಬೆಲೆಯನ್ನು ಕೊಟ್ಬಿಟ್ಟಿದ್ದಾನೆ. ಸೊ 85% ಈಸ್ ಈಕ್ವಲ್ ಟು 1700 ಅಂತಂದ್ರೆ ನೋಡಿ, ಇವಾಗ ನನಗೆ 15% ಲಾಸ್ ಆಗಿದ್ದು ಕ್ಲಿಯರಾಗಿ ಗೊತ್ತಾಗ್ತಿದ್ದಾನೆ. ಸೊ ಈ ರೀತಿ ಬರ್ಕೊಂಡು ಗೊತ್ತಿರ್ಬೇಕು ನಮಗೆ. ಓಕೆ, ಇಲ್ಲಿ ಯಾಕೆ 125 ಬರ್ತಿದೆ, ಇಲ್ಲಿ ಯಾಕೆ 85 ಬಂತಂತಂದು. ಸೊ ಅವ್ರೇನು ಕೇಳ್ತಿದ್ದಾರೆ, ಕಾಸ್ಟ್ ಪ್ರೈಸ್ ಕೇಳ್ತಾರೆ. ಕಾಸ್ಟ್ ಪ್ರೈಸ್ ಯಾವಾಗಲೂ ಎಷ್ಟು ಇರ್ತೈತಿ, 100% ಇರ್ತೈತಿ. ಓಕೆ, ಸೊ 100% ಈಸ್ ಈಕ್ವಲ್ ಟು ಹೌ ಮಚ್ ಮನಿ, ಸೇಮ್. ಓಕೆ, ಸೊ ಡೈರೆಕ್ಟ್ ನಾವೇನು ಮಾಡ್ಬೋದು, ಇಲ್ಲೇ ಇದು ಕ್ಯಾನ್ಸಲ್ ಮಾಡ್ಬೋದು. ಇದೇನಾಗ್ತೈತಿ, ಇದು ಡಿನಾಮಿನೇಟ್ರಲ್ಲಿ ಬರ್ತೈತಿ. ಇವೆರಡು ನ್ಯೂಮರೇಟ್ರಿಗೆ ಹೋಗ್ತಿದೆ ಅಂತಂದರೆ ಕ್ಯಾನ್ಸಲ್ ಮಾಡ್ಕೋಬೋದು ಈಸಿಯಾಗಿ. ಬೇಡಪ್ಪ ಅಂತಂದರೆ ಈ ರೀತಿ ಮಾಡ್ಕೊಂಡ್ರೆ ಏನು ಬರ್ತೈತೆ ನಮಗೆ. ಸೊ ಆನ್ಸರ್ ಏನು ಬಂತು, ಸೇಮ್ ಕಾಣಿಸ್ತಿದೆ. ನಾವು 100 × 1700 / 85 ಅಂತಂದರೆ
ಸೇಮ್ ಇದೆ ಆನ್ಸರ್ ಬರ್ತೈತಿ. ಓಕೆ, ನೆಕ್ಸ್ಟ್ ಬಂತು. ಸೊ ಇದೀಗಾಗಲೇ ಹೇಳಿದೆ, ಅಂದರೆ ಥರ್ಡ್ ಫೋರ್ತು ಒಂದು ಮೆಥಡ್ ಇದೆ, ಇವೆರಡು ಸೇಮ್ ಮೆಥಡೇ. ಓಕೆ, ಸೊ ಇದು ಈಸಿ ಇದೆ. ನೆಕ್ಸ್ಟ್ ಬಂತು ಸಿಕ್ಸ್ತ್ ಬಂತು. ಸೊ ಇದನ್ನೇನಿದೆ ಸಿಕ್ಸ್ತ್ ಅಂತಂತಂದರೆ ಥರ್ಡ್ ಫೋರ್ತಿಗೆ ಸ್ವಲ್ಪ ಸಿಮಿಲರ್ ಇದೆ. ಸೊ ಏನು ಟೋಟಲಾಗಿ ಏನು ಡಿಫ್ರೆಂಟ್ ಇರಲ್ಲ, ಸ್ವಲ್ಪ ಸಿಮಿಲಾರಿಟೀಸ್ ಇರ್ತಾವೆ ಅಷ್ಟೇ. ದೇರ್ ಈಸ್ ಅ ಲಾಸ್ ಆಫ್ 25% ಆನ್ ದ ಸೆಲ್ಲಿಂಗ್ ಆಫ್ ಆ್ಯನ್ ಆರ್ಟಿಕಲ್ ಫಾರ್ 2400 rupees. ವಾಟ್ ಶುಡ್ ಬಿ ದ ಸೆಲ್ಲಿಂಗ್ ಪ್ರೈಸ್ ಟು ಗೆಟ್ ದ ಪ್ರಾಫಿಟ್ ಆಫ್ 25%? ಸೊ ಸೇಮ್ ಇದೆಯಲ್ಲ. ಸೊ ಥರ್ಡ್ ಫೋರ್ತಿಗೆ ಕ್ವಶನಿಗೆ ನೋಡಿದಾಗ 25% ಏನಾಗ್ತಿದೆ, ಲಾಸ್ ಆಗ್ತಿದೆ. ಎಷ್ಟಕ್ಕೆ ಮಾರ್ತಿದ್ದಾನೆ? 2400ಗೆ ಮಾರಿದಾಗ 20% ಲಾಸ್, 25% ಲಾಸ್ ಆಗ್ತಿದೆ ಅಂತಂದರೆ ಸೇಮ್ ಈ ಕ್ವಶನ್ ಇದೆ ಟೈಪ್ ಇದ್ದಾನೆ, ಇದು ಅರ್ಧ ಸೇಮ್. ನೆಕ್ಸ್ಟ್ ಏನು ಹೇಳ್ತಿದ್ದಾನೆ, ವಾಟ್ ಶುಡ್ ಬಿ ದ ಸೆಲ್ಲಿಂಗ್ ಪ್ರೈಸ್ ಟು ಗೆಟ್ ಆಫ್ 25%? ನನಗೆ 25% ಲಾಸ್ ಆಗಿದೆ ಈ ಬೆಲೆಗೆ ಮಾರಿದಾಗ. ನಾನೇನು ಮಾಡಬೇಕು, 25% ನಂಗೆ ಪ್ರಾಫಿಟ್ ಆಗಬೇಕು. ಪ್ರಾಫಿಟ್ ಆಗಬೇಕಂತಂದ್ರೆ ಏನು ಮಾಡ್ಬೇಕು, ನಾನು ಇದಕ್ಕಿಂತ ಜಾಸ್ತಿ ಮಾರಿರ್ಬೇಕು. ಸೊ ಆ ನ್ಯೂ ಸೆಲ್ಲಿಂಗ್ ಪ್ರೈಸನ್ನು ಕಂಡಿಡ್ರಿ ಅಂತಂದು ಹೇಳ್ತಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಓಕೆ, ಸೊ ಇದನ್ನು ಸಿಂಪಲಾಗಿ 2 ಲೈನ್ ವೇ ಮೂಲಕ ಮಾಡೋಣ. ಸೊ ಇದನ್ನೇ ಫಸ್ಟ್ ಇಲ್ಲಿ ಮಾಡಿಬಿಡ್ತೀನಿ. ಅಂದರೆ ಏನಿದೆ, ಓಕೆ, ಸೊ ಅವನಿಗೆ ಎಷ್ಟು ಲಾಸ್ ಆಗ್ತಿದೆ? 25% ಲಾಸ್ ಆಗ್ತಿದೆ ಅಂತಂದರೆ 100 - 25 ಅಂತಂದರೆ ಕಾಸ್ಟ್ ಪ್ರೈಸ್ 100% ಅದನ್ನು ತೊಗೊಂಡಾಗ 25% ಲಾಸ್ ಇದೆ ಅಂತಂದರೆ ಅವನಿಗೆ ಎಷ್ಟಕ್ಕೆ ಮಾರಿರ್ತಾನೆ? 75%ಗೆ ಮಾರಿರ್ತಾನೆ. ಸೊ ಅವ್ನು ಹೇಳಿಬಿಟ್ಟಿದ್ದಾರೆ 75%ಗೆ ಮಾರಿದ ಬೆಲೆ ಎಷ್ಟಿದೆ ಅಂತಂದರೆ 2400 rupees ಸೆಲ್ಲಿಂಗ್ ಪ್ರೈಸ್. ಓಕೆ, ಸೊ ಇವಾಗ ನಾವೇನು ಮಾಡೋಣ, ಕಾಸ್ಟ್ ಪ್ರೈಸನ್ನು ಕಂಡುಹಿಡ್ಕೊಳ್ಳೋಣ. ಕಾಸ್ಟ್ ಪ್ರೈಸ್ ಕಂಡುಹಿಡ್ಕೊಂಡ್ಮೇಲೆ 25% ಇದ್ರದ್ದು ಕಂಡುಹಿಡ್ಕೋಬೋದಾ ಪ್ರಾಫಿಟ್? ಓಕೆ, ನಮಗೆ 100% ವ್ಯಾಲ್ಯೂ ಗೊತ್ತಾಯ್ತಂತಂದರೆ 10% ಅಂದರೆ ಎಷ್ಟು, 20% ಅಂದರೆ ಎಷ್ಟು, 5% ಅಂದರೆ ಎಷ್ಟು, 25% ಅಂದರೆ ಎಷ್ಟು ಅಂತಂದು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಕಾಸ್ಟ್ ಪ್ರೈಸ್ ಕಂಡಿಡಿದ ತಕ್ಷಣ. ಓಕೆ, ಸೊ ಅದಕ್ಕೋಸ್ಕರ ನಾನು ಇದು ಈ ರೀತಿ ಬರ್ಕೊಂಡಿದ್ದೀನಿ. ಓಕೆ, ಸೊ ನನಗಿದೆ ಸೇಮ್ ಥರ್ಡ್ ಫೋರ್ತ್ ಇತ್ತಲ್ಲ ಅದೇ ಥರನೇ ಇದನ್ನು ಬರ್ಕೊಂಡಿನಿ. ಓಕೆ, ಸೊ 100% ಅಂತಂತಂದರೆ ಎಷ್ಟು ಆಗ್ತೈತಿ? ಸೊ ಸಿಮಿಲರ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ x = 100 × 2400 / 75. ಸೊ ಇದನ್ನೇನು ಮಾಡ್ತೀನಿ, 25 3s 25 4s. ಓಕೆ, ಮಗ್ಗಿ ಅದಕ್ಕೆ 25 ಬರ್ತಿರಬೇಕು, 20 ಒಳಗೆ ಮಗ್ಗಿ ಎಲ್ಲ ಬರಬೇಕು. ನೆಕ್ಸ್ಟು 3 1s 3 8s 24 00 00 8 4s 32 00 ಅನ್ನು ಇಟ್ಟಿದ್ದೀನಿ. ಅಂತಂದರೆ 100% ಅಂದರೆ ನನಗೆ 3200 ಇದೇನಿದು ಕಾಸ್ಟ್ ಪ್ರೈಸ್ ಬಂತು. ಸೊ ಇವಾಗ ಏನು ಮಾಡ್ಬೇಕು, ನಾನು ಇದರೊಳಗೆ 25% ಪ್ರಾಫಿಟ್ ಆಗಬೇಕಂತಂದರೆ ಏನು ಮಾಡಬೇಕು? 10 ಬಿಟ್ಟರೆ ಏನಾಗುತ್ತೆ, 10% ಅಂದರೆ 320. 25% ಅಂದರೆ ಇದು 20% ಅಂತಂದರೆ 320 + 320 640 ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್ 5% ಅಂದರೆ ಏನಂತ ನನಗೆ 20% ಅಂದರೆ 6% 640 ಅಂತಂದು ಗೊತ್ತಾಯಿತು. ನೆಕ್ಸ್ಟ್ 5% ಅಂದರೆ ಏನಂತಂದರೆ 120 ಅರ್ಧ ಮಾಡಿದರೆ ಏನು ಬರ್ತೈತಿ? 5% ಅಂತಂದರೆ 60 ಆಗ್ತೈತಿ. ಓಕೆ, ಸೊ ಈ ರೀತಿಯಾಗಿ 10% ಅಂತಂತಂದರೆ 10 ಕೈ ಬಿಟ್ಟರೆ ಏನಾಗುತ್ತೆ, 320 ಬಂತು. 20% ಅಂತಂದರೆ ಏನಾಗುತ್ತೈತಿ, 640. ನಮಗೆ ಬೇಕಾಗಿರೋದು 25% ಅಂತಂದರೆ ಇದನ್ನು ಅರ್ಧ ಮಾಡಿಬಿಟ್ರೆ ಏನಾಗ್ತೈತಿ, 5% ಬರ್ತದೆ. ಇದು ಅರ್ಧ ಮಾಡಿದ್ರೆ ಅಂತಂದರೆ ಏನಾಗ್ತೈತಿ, 320 ಅರ್ಧ ಏನಾಗ್ತೈತಿ, 160. ಓಕೆ, 5% ಅಂದರೆ ಏನಾಗ್ತೈತಿ, 160. ಇದನ್ನೆಲ್ಲ ಆ್ಯಡ್ ಮಾಡಿದರೆ ಏನಾಗುತ್ತೆ, 20 ಜಸ್ಟ್ ನಮ್ಗೆ ಬೇಕಾಗಿರೋದು 20% ಮತ್ತು 5% ಆ್ಯಡ್ ಮಾಡಿದರೆ ಏನಾಗುತ್ತೆ, 25% = 0. 6 + 4 0 ಕ್ಯಾರಿ 1 6 + 2 8 ಅಂತಂದರೆ 800 rupees ಪ್ರಾಫಿಟ್ ಆಗ್ತಿದೆ. ಅಂತಂದರೆ ಎದ್ರ ಮೇಲೆ ಪ್ರಾಫಿಟ್ ಆಗಬೇಕು, ಎಷ್ಟಕ್ಕೆ ಮಾರಿದಾಗ ಮಾತ್ರ ಅದು ಪ್ರಾಫಿಟ್ ಆಗ್ತದೆ. 3200 ಕಾಸ್ಟ್ ಪ್ರೈಸ್, ಇದು 800 ಜಾಸ್ತಿ ಮಾರಿದಾಗ ಅಂದರೆ 4000 ಮಾರಿದಾಗ. ಓಕೆ, ಸೊ ಈ ರೀತಿನಾದರೂ ಮಾಡ್ಬೋದು. ಬೇಡಪ್ಪ ನಮಗೆ ಜಸ್ಟ್ 2 ಲೈನ್ ಮೆಥಡ್ ಅಂತಂತಂದರೆ ಸೇಮ್ ಇದೇ ಮೆಥಡಲ್ಲಿ 1 ಲೈನ್ ಸ್ಟೆಪ್ ಜಾಸ್ತಿ ತೊಗೊಂಡಿನಿ ಅಷ್ಟೇ. ಇದು ಮಾಡೋಣ. ಸೊ ನನಗೆ 25% ಲಾಸ್ ಆಗ್ತಿದೆ ಅಂತಂದರೆ ನಾನು ಎಷ್ಟಕ್ಕೆ ಮಾರ್ತಾಯಿದ್ದೀನಿ, 75%ಗೆ ಮಾರ್ತಾಯಿದ್ದೀನಿ. ಅವು ಮಾರಿದ ಬೆಲೆನೂ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಅಂತಂದರೆ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಅಂತಂದರೆ 2400 rupees. ಓಕೆ, ಅವ್ರು ಏನು ಹೇಳ್ತಿದ್ದಾರೆ, ನನಗೆ 25% ಪ್ರಾಫಿಟ್ ಆಗಬೇಕು ಅಂತಂದರೆ 100% ಕಾಸ್ಟ್ ಪ್ರೈಸ್ ಅಂತಂದರೆ ಅದ್ರ ಜೊತೆಗೆ ಏನಾಗಬೇಕು, 25% ಪ್ರಾಫಿಟ್ ಆಗಬೇಕಂತಂದು ಹೇಳ್ತಾರೆ. ಹಾಗಿದ್ರೆ ನಾನು ಇದು ನ್ಯೂ ಕಾಸ್ಟ್ ಪ್ರೈಸ್ ಎಷ್ಟು ಬರಬೇಕಂತಂದ್ರೆ ನ್ಯೂ ಸೆಲ್ಲಿಂಗ್ ಪ್ರೈಸ್ 125 rupees ಅಂತಂದು 125% ಅಂತಂದು. ಹಾಗಿದ್ರೆ 125% = X ಅಮೌಂಟ್ ಅಂತ ಹೇಳ್ಬೋದಾ? ನಾವು ಡೈರೆಕ್ಟಾಗಿ ಕಂಡುಹಿಡಿಬೋದಲ್ಲ.
ಸೊ ಇದನ್ಯಾಕೆ ಮಿಡಲಾಗಿ ಸುಮ್ಮನೆ ಕಾಸ್ಟ್ ಪ್ರೈಸ್ ಕಂಡು ಡೈರೆಕ್ಟ್ ನಾವೇನು ಮಾಡ್ಬಿಡ್ದು 25% ಇದು ಕಾಸ್ಟ್ ಪ್ರೈಸ್ಗೆ ಆ್ಯಡ್ ಮಾಡಿಬಿಡೋಣ. ಅವಾಗ ನಮಗೇನು ಬರುತ್ತೆ, ಹೊಸ ಇದು ಸೆಲ್ಲಿಂಗ್ ಪ್ರೈಸ್ ಬಂದುಬಿಡ್ತೈತಿ. ಓಕೆ, ಸೊ ಈಸ್ ಈಕ್ವಲ್ ಟು ಎಕ್ಸ್ ಅಂತಂದ್ರೆ 125% ಈಸ್ ಈಕ್ವಲ್ ಟು ಎಕ್ಸ್ ಆಯ್ತಂದ್ರೆ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮೂಲಕ ಏನಾಗ್ತೈತಿ, ಎಕ್ಸ್ ಈಸ್ ಈಕ್ವಲ್ ಟು 125 ಇಂಟು 2400 ಡಿವೈಡ್ ಬೈ 75. ಸೊ 25 3s 25 5s 3 1s 3 8s ಅಂತಂದರೆ 8 ಇಂಟು 5 ಅಂತಂದರೆ 40 00. ಸೊ ಸಿಂಪಲ್ ಇದೆ. ಸೊ ಈ ಮೆಥಡ್ ಭಾಳ ಈಸಿ ಇದೆ. ಹೆಂಗೆ ಮಾಡಬೇಕು ಇನ್ನೊಂದು ಸತಿ ಹೇಳ್ತೀನಿ. ಒಂದು ವಸ್ತು ಏನು ಮಾಡಿದೆ 25% ಲಾಸ್ ಆಗ್ತಿದೆ ಅಂತಂದರೆ ಎಷ್ಟಕ್ಕೆ ಮಾರುತ್ತಾನೆ ಅವನು, 2400 ರೂಪೀಸ್. 25% ಲಾಸ್ ಅಂತಂತಂದರೆ ನಮಗೆ ಗೊತ್ತಾಗ್ತದೆ 100% ಕಾಸ್ಟ್ ಪ್ರೈಸು. ಅದ್ರ 25% ಲಾಸ್ ಆಗ್ತಿದೆ ಅಂತಂದರೆ ಅವ್ನು ಮಾರಿದ್ದೆಷ್ಟು 75%ಗೆ 2400 ರೂಪೀಸಲ್ಲಿ ಮಾರ್ತಿದ್ದಾನೆ ಅಂತಂದು. ಮಾರಿದಾಗ 25% ಲಾಸ್ ಆಗಿದೆ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ನಮಗೆ ಲಾಸ್ ಆಗೋದು ಬೇಕಾಗಿಲ್ಲ, ಕಾಸ್ಟ್ ಪ್ರೈಸಿನ ಮೇಲೆ ನನಗೆ 25% ಪ್ರಾಫಿಟ್ ಆಗಬೇಕು. ಯಾವುದಕ್ಕೆ ನಾನು ಕಾಸ್ಟ್ ಪ್ರೈಸ್ ತೊಗೊಳಕತ್ತೀನಿ ಅಂತಂದರೆ ಕಾಸ್ಟ್ ಮತ್ತು ಪ್ರಾಫಿಟ್ ಮತ್ತು ಲಾಸ್ ಎದ್ರ ಮೇಲೆ ಡಿಪೆಂಡ್, ಯಾವಾಗಲೂ ಕಾಸ್ಟ್ ಪ್ರೈಸ್ ಮೇಲೆ. ಸೊ ಕಾಸ್ಟ್ ಪ್ರೈಸ್ ಯಾವಾಗಲೂ ಎಷ್ಟಿರ್ತೈತಿ, ಯಾವಾಗಲೂ 100% ಇರ್ತೈತಿ. ನನಗೆ ಆಗಿದ್ರೆ ಪ್ರಾಫಿಟ್ ಎಷ್ಟು ಬೇಕು, 25% ಬೇಕು. ಅದಕ್ಕೋಸ್ಕರ ಏನು ಮಾಡ್ತೀನಿ, ನಾನು ಡೈರೆಕ್ಟಾಗಿ ಕಾಸ್ಟ್ ಪ್ರೈಸ್ ಕಂಡುಹಿಡೋದಕ್ಕಿಂತ 25% ಆ್ಯಡ್ ಮಾಡ್ಕೊಂಡು ಏನು ಮಾಡ್ತೀನಿ, ನಾನು ನ್ಯೂ ಸೆಲ್ಲಿಂಗ್ ಪ್ರೈಸ್ನ ಕಂಡುಹಿಡಿದ್ಬಿಡ್ತೀನಿ. ಯಾಕಂದ್ರೆ ಅವ್ರು ನ್ಯೂ ಸೆಲ್ಲಿಂಗ್ ಪ್ರೈಸ ಕಂಡುಹಿಡಿಯೋಕೆ ಹೇಳಿದ್ದಾರೆ ಡೈರೆಕ್ಟ್, ಅದಕ್ಕೋಸ್ಕರ ಅದನ್ನೇ ಮಾಡಿಬಿಡ್ತೀನಿ. ಹಾಗಿದ್ರೆ ನಾನು ಏನು ಮಾಡಬೇಕು, 125% ಅಂದರೆ ಎಷ್ಟು ಅಮೌಂಟು, 75% ಅಂದರೆ ಇಷ್ಟು ಅಮೌಂಟ್ ಆಯ್ತಂದರೆ ನನಗೆ 125% ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ, ಈಸ್ ಈಕ್ವಲ್ ಟು ಎಕ್ಸ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು, ಸೊ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರನ್ನು ಕಂಡುಹಿಡಿದು. ಸೊ ದಿಸ್ ಈಸ್ ದ ಈಸಿ ಮೆಥಡ್. ಸೊ ಸೇಮ್ ಕ್ವಶನ್, ಶಕೀಲಾ ಇನ್ಕರ್ಸ್ ಅ ಲಾಸ್ ಆಫ್ 10% ಆಫ್ಟರ್ ಸೆಲ್ಲಿಂಗ್ ಅ ಮಷೀನ್ parts per 540 rupees. In order to gain a profit of 10%, at what price should Shakila sell a same part? ಓಕೆ, ಸೊ ಸಿಂಪಲ್ ಇದೆ ಕ್ವಶನ್ನು. ಏನು ಮಾಡ್ತಿದ್ದಾಳೆ ಶಕೀಲಾ ಅನ್ನೋಳು, ಒಂದು ಮಷೀನಿಂದು ಪಾರ್ಟನ್ನು ಏನು ಮಾಡಿದ್ದಾರೆ 540 ರೂಪೀಸಿಗೆ ಮಾರಿದಾಗ 10% ಲಾಸ್ ಆಗಿದೆ ಅಂತ ಅರ್ಥ. ಅಂದರೆ ಎಷ್ಟಕ್ಕೆ ಮಾರಿದಾಳೆ ಅವಳು, 90%ಗೆ ಮಾರಿದಾಳೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು, 90%ಗೆ ಅಂದರೆ 540 ರೂಪೀಸಿಗೆ ಮಾರಿದಾಗ 10% ಲಾಸ್ ಅಂದರೆ ಎಷ್ಟು, ಆ್ಯಕ್ಚುಲಿ ಆಕಿ 90%ಗೆ ಮಾರಿರ್ತಾಳೆ ಅಂತ ಅರ್ಥ, ಮಷಿನ್ ಪಾರ್ಟು. ಸೊ ಅವ್ರೇನು ಹೇಳ್ತಾರೆ, ನಮಗೆ ಲಾಸ್ ಆಗೋದು ಬೇಕಾಗಿಲ್ಲ, ನನಗೆ 540 ನನಗೆ ಇದು ಬೇಕಾಗಿಲ್ಲ, ನನಗೆ ಇನ್ನೂ 10% ಪ್ರಾಫಿಟ್ ಆಗಬೇಕು ಅಂತಂದು. 10% ಪ್ರಾಫಿಟ್ ಇದೆ ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ, ಕಾಸ್ಟ್ ಪ್ರೈಸಿನ ಮೇಲೆ ಡಿಪೆಂಡ್ ಆಗಿರ್ತೈತಿ. ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಇತ್ತು ಅಂದರೆ ನಮ್ಗೇನು ಬೇಕಾಗಿರ್ತದೆ, ಅವರು 10% ಇನ್ನೂ ಪ್ರಾಫಿಟ್ ಆಗಬೇಕಂತಂದು ಹೇಳ್ತಿದ್ದಾರೆ. ಓಕೆ, ಅಂದರೆ ನ್ಯೂ ಸೆಲ್ಲಿಂಗ್ ಪ್ರೈಸ್ 10% ಪ್ರಾಫಿಟ್ ಅಂತಂದರೆ ಎಷ್ಟಾಗ್ತೈತಿ, 110% ಮಾರ್ಬೇಕು ನಾನು ಅದೇ ಸೇಮ್ ಪಾರ್ಟನ್ನು. ಅವಾಗ ಮಾತ್ರ ಏನಾಗ್ತದೆ, ನನಗೆ 10% ಲಾಭ ಆಗ್ತದೆ. ಅಂದರೆ 110%ಗೆ ಎಷ್ಟಾಗುತ್ತಂತ. ಸೊ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು, ಆನ್ಸರನ್ನು ಕಂಡುಹಿಡಿದು. ಸೊ ಎಕ್ಸ್ ಈಸ್ ಈಕ್ವಲ್ ಟು 110 ಇಂಟು 540 ಡಿವೈಡ್ ಬೈ 90. ಸೊ 0 0 ಕ್ಯಾನ್ಸಲ್, 9 1s 9 6 54. ಸೊ 6 0 0 6 1s 6 1s. ಸೊ ನ್ಯೂ ಸೆಲ್ಲಿಂಗ್ ಪ್ರೈಸ್. ಓಕೆ, ಇವಾಗ ನೋಡು ಇಲ್ಲಿ 10% ಅಂತಂದರೆ 60 ರೂಪೀಸ್, ಅಂದರೆ ಆ್ಯಡ್ ಮಾಡಿದರೆ ಏನಾಗುತ್ತೆ 600 ಆಯಿತು. ಸೊ ಅದು 100% ಆಯಿತಾ. ಮತ್ತೆ 10% ಅಂತಂದರೆ ಮತ್ತೆ 60 ರೂಪೀಸ್ ಅಂದರೆ 660. ಹೌದಾ? ಓಕೆ, ಸೊ ಈ ರೀತಿಯಾಗಿ ಮಾಡ್ಬೋದು ನಾವು. ನೆಕ್ಸ್ಟ್ ಕ್ವಶನು ಸೇಮ್ ಇದೇ ಥರನೇ ಇದೆ, 8th ಕ್ವಶನ್ನು. ನೆಕ್ಸ್ಟ್ ಟೈಪಾಗಿ ಹೋಗೋಣ. ಸೊ ಈಗ ಏನು ಹೇಳಿದ್ನಲ್ಲಿದು 6th 7th 8th ಇವೆಲ್ಲ ಸೇಮ್ ಮೆಥಡ್ಸ್. ಓಕೆ, ಸ್ವಲ್ಪ ಚೇಂಜ್ ಇರ್ತೇವೆ ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಒಂದು, ಅನುರಾಗ್ ಗೆಟ್ಸ್ ಅ ಲಾಸ್ ಆಫ್ 1/5 ಆನ್ ಕಾಸ್ಟ್ ಪ್ರೈಸ್ ವೆನ್ ಸೆಲ್ಸ್ ಅ ಪೆನ್ ಫಾರ್ 40 ರೂಪೀಸ್. ಸೊ ಇಫ್ ದ ಪೆನ್ ಈಸ್ ಸೋಲ್ಡ್ ಫಾರ್ 65 ರೂಪೀಸ್ ದೆನ್ ವಾಟ್ ಈಸ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತಂದು ಕೇಳ್ತಿದ್ದಾರೆ. ಓಕೆ, ಕ್ವಶನ್ ಇದು ನೋಡೋಕೆ ಏನಾಗ್ತಿದೆ, ಟಫ್ ಅನಿಸ್ತಾ ಇದೆ, ಬಟ್ ಬಹಳ ಈಸಿ ಇದೆ. ಸೊ ಏನಿದೆ ಅಂತಂತಂದರೆ, ಅನುರಾಗ್ ಏನು ಮಾಡ್ತಾನೆ, ಪೆನ್ಗಳನ್ನು ಪೆನ್ಗಳನ್ನು ತೊಗೊಂಡು ಮಾರ್ತಾ ಇದ್ದಾನೆ. ಸೊ ಏನಾಗ್ತಿದೆ ಅಂತಂದರೆ 1/5 ಅಂತಂತಂದ್ರೆ ಏನು, 5 ಭಾಗವನ್ನು ಕರೆಕ್ಟಾಗಿ ಮಾಡಬೇಕು. ಸೊ ಈ 5 ಭಾಗ ಮಾಡಿದಾಗ ಈ 5ರಲ್ಲಿ ಏನಾಗ್ತೈತಿ, 1 ಭಾಗ ಏನಾಗ್ತಿದೆ ಲಾಸ್ ಆಗ್ತಾಯಿದೆ ಅಂತಂದು. ಸೊ ಎವ್ರಿ 5 ಪಾರ್ಟ್ಸಲ್ಲಿ 1 ಪಾರ್ಟ್ ಏನಾಗ್ತಿದೆ ಲಾಸ್ ಆಗ್ತಿದೆ ಅಂತಂದು. ಓಕೆ, ಹಾಗಿದ್ರೆ ಎಷ್ಟು ಮಾರ್ತಾಯಿದ್ದೆ ನಾನು, 4 ಮಾರ್ತಾನೆ, 1 ಪೆನ್ ಹಾಳಾಗ್ತಾಯಿದೆ, ಅದು ಮುರಿತಾ ಇದೆ ಅಥವಾ ಮಷಿ ಸೋರ್ತಾ ಇದೆ ಅಂತಂದು ಅರ್ಥದ, ಹಂಗೆ ತಿಳ್ಕೊಬೇಕು ಒಟ್ಟು. ಓಕೆ, ಸೊ ಇಲ್ಲಿದೆ, ಅನುರಾಗ್ ಗೆಟ್ಸ್ ಎ ಲಾಸ್ ಆಫ್ 1/5 ಆನ್ ಕಾಸ್ಟ್ ಪ್ರೈಸ್ ವೆನ್ ಸೆಲ್ಸ್ ಅ ಪೆನ್ ಫಾರ್ 40 ರೂಪೀಸ್.
ಹಿಂಗಂದ್ರೇನು 1/5 ಅಂತಂದ್ರೇನು ಒಂದು ಪೆನ್ನಿನ ಬೆಲೆ ವೇಸ್ಟ್ ಆಗ್ತಾಯಿದೆ, ಲಾಸ್ ಆಗ್ತಾಯಿದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಇಫ್ ದ ಪೆನ್ ಈಸ್ ಸೋಲ್ಡ್ ಫಾರ್ 65 ರುಪೀಸ್. ನೋಡಿ 40 ರೂಪಾಯಿಗೆ ಇದು ಅವನೇನು ತೊಗೊಂಡ್ಬಂದು ಅಷ್ಟು ತೊಗೊಂಡು ಬಂದು ಏನು ಮಾಡ್ತಿದ್ದಾನೆ, ನೆಕ್ಸ್ಟು 65 ರುಪೀಸಿಗೆ ತೊಗೊಳ್ತಿದ್ದೆ, ಒಂದು ಸತಿ 40 ರುಪೀಸಿಗೆ ಮಾರಿದ. ಅವನು ಅಂದರೆ ಏನಾಗ್ತೈತಿ, ಲಾಸ್ ಆಯಿತು. ನೆಕ್ಸ್ಟ್ ಏನು ಆಗ್ತಿದೆ ಅಂತಂದರೆ, ಪ್ರಾಫಿಟ್ ಆಗಬೇಕಂತಂದರೆ ಅವನು 65 ರುಪೀಸಿಗೆ ಮಾರ್ತಿದ್ದಾನೆ. 65 ರುಪೀಸಿಗೆ ಮಾರ್ತಿದ್ದಾನೆ ಅಂತಂದರೆ ಅವನಿಗೆ ಕಂಪಲ್ಸರಿ ಏನಾಗಿದೆ, ಪ್ರಾಫಿಟ್ ಆಗ್ತಾಯಿದೆ. ಓಕೆ, ಸೊ ಪ್ರಾಫಿಟ್ ಆಗ್ತಿದೆಲ್ಲ ಎಷ್ಟು % ಆಗಿದೆ ಅಂತಂದು ಕೇಳಿದ್ದಾರೆ, ಇಷ್ಟೇ. ಓಕೆ, ಸೊ ಆ್ಯಕ್ಚುಲಿ ಎಷ್ಟು ಪೆನ್ ಇದ್ದಾವೆ, ಅವು 5 ಪೆನ್ ಇದಾವೆ ಅಂತಂದು ಕನ್ಸಿಡರ್ ಮಾಡೋಣ. ಯಾಕೆಂದರೆ 1/5 ಅಂತಂದರೆ ಟೋಟಲಾಗಿ 5 ಇದಾವೆ ಅಂತ ಅರ್ಥ. ಸೊ 5ಅಲ್ಲಿ ಎಷ್ಟು ಹಾಳಾಗ್ತಿದೆ, ಒಂದು ಪೆನ್ನಿನ ಬೆಲೆ ಹಾಳಾಗ್ತಿದೆ. ಹಾಗಿದ್ರೆ ಆ್ಯಕ್ಚುಲಾಗಿ ಎಷ್ಟು ಪೆನ್ ಮಾರ್ತಾ ಇದ್ದಾನೆ ಅಂತಂದು ಅರ್ಥದ ಮೀನಿಂಗು 4 ಪೆನ್ ಮಾರ್ತಾ ಇದ್ದಾನೆ ಅಂತ ಅರ್ಥ. ಓಕೆ, ಸೊ 4 ಪೆನ್ನಿನ ಬೆಲೆ 40 ರೂಪಾಯಿ ಅಂತಂದು ಆದರೆ ಅವರೇ ಕೊಟ್ಟಿದ್ದಾರಲ್ಲ, 4 ಪೆನ್ನನ್ನು ಎಷ್ಟಕ್ಕೆ ಮಾರ್ತಿದ್ದಾನೆ, 40 ರೂಪಾಯಿಗೆ ಮಾರ್ತಿದ್ದಾನೆ ಅಂತಂದರೆ ಇದು ಹೆಂಗೆ ಬಂತು 40 ರೂಪಾಯಿ ಅಂದರೆ ಒಂದು ಪೆನ್ನಿಗೆ 10 ರೂಪಾಯಿ ಅಂತಂದು ಅರ್ಥ. ಅಂದರೆ 4 × 10 ಅಂತ ಅರ್ಥ. ಸೊ ನಾವು ಇಲ್ಲ ಅಂತಂದ್ರೆ ಡೈರೆಕ್ಟ್ ಬರ್ಕೋಬೇಕು ಈ ರೀತಿಯಾಗಿ. 4 ಪೆನ್ನಿಗೆ 40 ರೂಪಾಯಿ ಅಂತಂತಂದರೆ 5 ಪೆನ್. ಹಾಗಿದ್ರೆ ಒಂದು ವೇಳೆ ನಾನು 5 ಪೆನ್ ಮಾರಿದ್ರೆ ಏನಾಗ್ತಿತ್ತು? ಓಕೆ, ಯಾಕೆಂದರೆ 5 ಪೆನ್ ಇದ್ದಾವೆ ಅಂತಂದು ಕನ್ಸಿಡರ್ ಮಾಡೋಣ. ಒಂದು ಫಸ್ಟಿಗೆ ಅದು ಅಷ್ಟು ಲಾಸ್ ಆಯಿತು. ಹಾಗಿದ್ರೆ ಒಂದು ವೇಳೆ 5 ಪೆನ್ನು 5 ಚೆನ್ನಾಗಿತ್ತು ಅಂತಂದರೆ, ಸೊ 5 ಪೆನ್ನಿನ ಬೆಲೆ ಏನಾಗ್ತಿತ್ತು, 50 ರೂಪಾಯಿ ಆಗ್ತಿತ್ತು, ಹೌದಾ? ಬಟ್ ಏನಂತಂದು ಹೇಳ್ತಿದ್ದಾರೆ ಅವರು, ಅವನೇನು ಮಾಡ್ತಿದ್ದಾನೆ, 65 ರುಪೀಸಿಗೆ ಮಾರ್ತಾ ಇದ್ದಾನೆ. ಇವಾಗ ಏನಾಗ್ತಿದೆ, 5 ಪೆನ್ನನ್ನು 65 ರೂಪಾಯಿಗೆ ಮಾರ್ತಾ ಇದ್ದಾನೆ. ಹಾಗಿದ್ರೆ ಎಷ್ಟು ಪ್ರಾಫಿಟ್ ಆಯಿತು? 50 ರೂಪಾಯಿಗೆ ಮಾರಿದಾಗ 15 ರೂಪಾಯಿ ಪ್ರಾಫಿಟ್ ಆಯಿತು ಅವನಿಗೆ. 50 ರೂಪಾಯಿ ಮಾರಿದಾಗ 15 ರೂಪಾಯಿ ಪ್ರಾಫಿಟ್ ಆಗ್ತಿದೆ ಅಂತಂದರೆ, ನನಗೆ ಬೇಕಾಗಿರೋದು ಯಾವಾಗಲೂ 100 ಕನ್ಸಿಡರ್ ಮಾಡ್ತೀವಿ ನಾವು. 100 ರುಪೀಸಿಗೆ ಕನ್ಸಿಡರ್ 100 ಪೆನ್ಸ್ ಅಥವಾ 100 ರುಪೀಸಿಗೆ ಅಂತಂದು ತೊಗೊಂಡಾಗ ಎಷ್ಟು ರುಪೀಸು ಅದು ಪ್ರಾಫಿಟ್ ಆಯ್ತು ಅಂತಂದು = X. ಸೊ X = 100 × 15 / 50. ಸೊ 15 1s 15 2s 15 7 30. ಸೊ ಈ ರೀತಿ ನಾವು ಮಾಡ್ಬೋದು. ಅಥವಾ 0 0 ಕ್ಯಾನ್ಸಲ್, 5 1s 5 3s 3 × 10 ಅಂದರೆ 30% ಪ್ರಾಫಿಟ್ಟು. ಸೊ ಇನ್ನೊಂದು ಸತಿ ಹೇಳ್ತೀನಿ, ಅನುರಾಗ್ ಗೆಟ್ಸ್ ಅ ಲಾಸ್ ಆಫ್ 1/5 ಆನ್ ಕಾಸ್ಟ್ ಪ್ರೈಸ್ ವೆನ್ ಸೆಲ್ಸ್ ಅ ಪೆನ್ ಫಾರ್ 40 ರುಪೀಸ್. ಏನು ಮಾಡ್ತಾನೆ, ಸೊ 5 ಪೆನ್ಗಳಲ್ಲಿ ಒಂದು ಪೆನ್ ಏನಾಗ್ತಿದೆ, ಅದ್ರ ಬೆಲೆ ಲಾಸ್ ಆಗ್ತಾಯಿದೆ ಅಂತಂದು ಅರ್ಥ. 5ರಲ್ಲಿ ಒಂದು ಪೆನ್ನಿನ ಬೆಲೆ ಲಾಸ್ ಆಗ್ತಿದೆ. ಹಾಗಿದ್ರೆ 4 ಪೆನ್ಗಳನ್ನು ಏನು ಮಾಡಿದಾನೆ, 40 ರೂಪಾಯಿಗೆ ಮಾರಿದಾನೆ ಅಂತಂದು ಅರ್ಥ, ಅದ್ರ ಮೀನಿಂಗು. ಓಕೆ, ಸೊ ಈ ನೆಕ್ಸ್ಟ್ ಏನು ಹೇಳ್ತಾರೆ, ಇಫ್ ಅಂತಂದು ಹೇಳ್ತಾರೆ ಅಂದರೆ, ಇಫ್ ದ ಪೆನ್ ಈಸ್ ಸೋಲ್ಡ್ ಫಾರ್ 65 ರುಪೀಸ್. ಇವಾಗ ಏನು ಮಾಡ್ತಾನೆ, ಇಫ್ ಅಂತಂದು ತೊಗೊಳ್ತಿದ್ದೇವೆ ಅಂತಂದರೆ 5 ಪೆನ್ ಚೆನ್ನಾಗಿದ್ದಾವೆ ಅಂತಂದರೆ ಕನ್ಸಿಡರ್ ಮಾಡಬೇಕು. ಸೊ ಹಾಗಿದ್ರೆ 5 ಪೆನ್ನುಗಳನ್ನು ನಾನು 65 ರೂಪಾಯಿಗೆ ಮಾರ್ತಾ ಇದ್ದೇನೆ ಅಂತಂದರೆ, ಒಂದು ಪೆನ್ನಿನ ಬೆಲೆ ಎಷ್ಟಾಗಿರ್ತೈತೆ, ಮೊದಲಿಗೆ ಎಷ್ಟಿರ್ತದೆ ಅಂತ ಕಂಡುಹಿಡಬೇಕು. 4 ಪೆನ್ನಿನ ಬೆಲೆ 40 ಇತ್ತು ಅಂತಂದರೆ 5 ಪೆನ್ನಿನ ಬೆಲೆ ಏನಾಗಿರ್ತೈತಿ, ಸೊ 50 ರೂಪಾಯಿ ಇದೆ. ಅಕಾರ್ಡಿಂಗ್ ಟು ಸೊ ಇದ್ರ ಪ್ರಕಾರ, ಫಸ್ಟ್ ಪ್ರೈಸ್ ಪ್ರಕಾರ 5 ಪೆನ್ನಿನ ಬೆಲೆ ಏನಾಯಿತು, 50 ರೂಪಾಯಿ ಆಗ್ತಿದೆ ಅಂತ ಅಂದರೆ ಅವ್ನು ಬಟ್ ಆ್ಯಕ್ಚುಲಾಗಿ ಏನು ಮಾಡಿರ್ತಾನೆ, ಇಫ್ ಅಂತಂದು ಹೇಳ್ತಿದ್ದಾನೆ ಅಂತಂದರೆ ಆ 5 ಪೆನ್ನುಗಳನ್ನು 65 ರೂಪಾಯಿಗೆ ಮಾರಿರ್ತಾನೆ. ಬಟ್ 5 ಪೆನ್ನಿಂದು ಫಸ್ಟಿಗೆ ಕಾಸ್ಟ್ ಎಷ್ಟಿತ್ತು, 50 ರುಪೀಸ್ ಇತ್ತು. 50 ರುಪೀಸಿಗೆ ಎಷ್ಟು ರೂಪಾಯಿ ಪ್ರಾಫಿಟ್, 50 ರೂಪಾಯಿ ಇದ್ದದ್ದು 65 ಅಂತಂದರೆ ಎಷ್ಟು ರೂಪಾಯಿ ಜಾಸ್ತಿ ಆಗಿದೆ, 15 ರೂಪಾಯಿ ಜಾಸ್ತಿ ಆಗಿದೆ ಅಂತಂದು, ಹೌದಾ? 5 ಪೆನ್ನನ್ನು 50 ರೂಪಾಯಿ ಮಾರಿದ್ಬಿಟ್ಟು 65 ರೂಪಾಯಿ ಮಾರಕ್ಕಾಗ್ತಾನೆ ಇಫ್ ಅಂತಂದು ಕೇಳಿದಾಗ. ಅಂದರೆ ಎಷ್ಟು ಜಾಸ್ತಿ ಆಯಿತು, 15 ರೂಪಾಯಿ ಪ್ರಾಫಿಟ್ ಆಗಿತ್ತು. ಯಾವಾಗ 50 ರೂಪಾಯಿಗೆ 15 ರೂಪಾಯಿ ಪ್ರಾಫಿಟ್ ಆಯ್ತು ಅಂದರೆ ನಮಗೆ 100 ರೂಪಾಯಿಗೆ ಎಷ್ಟು ರೂಪಾಯಿ ಪ್ರಾಫಿಟ್ ಆಗ್ತಿತ್ತು ಅಂತಂದು. ಓಕೆ, ಸೊ ಇದ್ರ ಡಬಲ್ 50ಕ್ಕೆ 15 ಅಂತಂದರೆ ಇದನ್ನು ನೋಡಿ, ಇಲ್ಲಿ ಇದ್ರ ಡಬಲ್ ಅಂತಂದರೆ ಇದ್ರ ಡಬಲ್ ಏನಾಗೋಗ್ತದೆ, 30 ಆಗ್ತೈತಿ. ಸೊ ಅದು ಬೇಡಪ್ಪ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮೂಲಕ ಏನಾಗ್ತೈತಿ, 30% ಈ ರೀತಿನ ಕಂಡುಹಿಡಿಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ಹೋಗೋಣ. ಸೊ ಸೇಮ್ ಕ್ವಶನ್ ಇದೆ, 10th one ಅದೇ ಥರ ಏನಿದೆ. ಸೊ 1/4 ಅಂತಂತಂದರೆ ಇದು ಯಾವ ರೀತಿ ಬರ್ಕೋಬೋದು, 4 - 1 = 3 ಪೆನ್ಸನ್ನು ಏನು ಮಾಡ್ತಿದ್ದಾನೆ, 3 ಪೆನ್ಸನ್ನು 300 ರುಪೀಸಿಗೆ ಮಾರ್ತಿದ್ದಾನೆ ಅಂತಂದು. 3 ಪೆನ್ಸ್ ಅಥವಾ ಬುಕ್ಸ್ ಏನೋ ಒಂದು ಆರ್ಟಿಕಲ್ಸ್ ಅಂತಂದು. ಹಾಗಿದ್ರೆ ಒಂದು ಪೆನ್ ಎಷ್ಟು ಮಾರಿರ್ತಾನೆ, 3 ಪೆನ್ನಿಗೆ 300 ರೂಪಾಯಿ ಅಂತಂದರೆ ಒಂದು ಪೆನ್ನಿಗೆ 100 ರೂಪಾಯಿ ಅಂತಂದು ಅರ್ಥ. ಅಂದರೆ 3 × 100 ಮಾಡಿದಾಗ 300 ಬರ್ತೈತಿ. ಸೊ ಓಕೆ, ಇಫ್ ಅಂತಂದು ಹೇಳ್ತಾರೆ. ಇಫ್ ಅಂತಂತಂದರೆ ಇವಾಗ 4 ಪೆನ್ ಚೆನ್ನಾಗಿದೆ ಅಂತಂದು, ಅಥವಾ 4 ವಸ್ತುಗಳು ಅವರು ಪರ್ಟಿಕ್ಯುಲರಾಗಿ ಯಾವುದು ವಸ್ತು ಅಂತಂದು ಕೊಟ್ಟಿಲ್ಲ. ಓಕೆ, ಸೊ ಇವಾಗ 4 ವಸ್ತುಗಳು ಚೆನ್ನಾಗಿದ್ದಾವೆ ಅಂತಂದರೆ
ಅದು 4 ವಸ್ತುಗಳ ಬೆಲೆ ಎಷ್ಟಾಗಿರುತ್ತೆ ಇಂಟು 100 ಅಂತಂತಂದರೆ 400 ಆಗಿರ್ತೈತಿ. ಬಟ್ ಅವನು 400 ರೂಪಾಯಿಗೆ ಮಾರಿರಂಗಿಲ್ಲ. ಎಷ್ಟಕ್ಕೆ ಮಾರಿರ್ತಾನೆ? 500 ರೂಪಾಯಿಗೆ ಮಾರಿದ್ದಾನೆ. 500 ರೂಪಾಯಿಗೆ ಮಾರಿದಾನೆ ಅಂತಂತಂದರೆ ಎಷ್ಟು ರೂಪಾಯಿ ಜಾಸ್ತಿ ಆಯಿತು? 100 ರುಪೀಸ್ ಜಾಸ್ತಿ ಆಯಿತು. ಓಕೆ, ಯಾವಾಗ 400 ರುಪೀಸಿಗೆ 100 ರುಪೀಸ್ ಜಾಸ್ತಿ ಆಯ್ತು ಅಂತಂದರೆ 100 ರುಪೀಸಿಗೆ ಎಷ್ಟು 100%ಗೆ ಎಷ್ಟು ಜಾಸ್ತಿ ಆಗುತ್ತಂತಂದು, ಅಥವಾ 100 ರುಪೀಸಿಗೆ ಕನ್ಸಿಡರ್ ಮಾಡಿ ಎಷ್ಟು ಜಾಸ್ತಿ ಆಗುತ್ತಂತಂದು. ಓಕೆ, ಸೊ ಕ್ಲಿಯರ್ ಆಯಿತಾ? ಸೊ 400 ರುಪೀಸನ್ನು 400 ರುಪೀಸು ಪೆನ್ಸಿನ ಬೆಲೆಯನ್ನು 500 ರೂಪಾಯಿಗೆ ಮಾರ್ತಿದ್ದೇನೆ ಅಂತಂದರೆ 100 ರುಪೀಸ್ ಪ್ರಾಫಿಟ್ ಆಯಿತು. ಇಫ್ ಅಂತಂದು ಹೇಳ್ತಾರೆ 4 ಪೆನ್ ಚೆನ್ನಾಗಿದ್ದಾವೆ, 400ಕ್ಕೆ ಮಾರೋದ್ರ ಬದಲಾಗಿ ಏನು ಮಾಡಿಬಿಡ್ತಾನೆ 500ಕ್ಕೆ ಮಾರ್ತಾನೆ, ಆವಾಗ 100 ರೂಪಾಯಿ ಪ್ರಾಫಿಟ್ ಆಯಿತು. ಓಕೆ, ಯಾವಾಗ ಅದು 400 ರೂಪಾಯಿಗೆ ಮಾರಿದಾಗ 100 ರೂಪಾಯಿ ಪ್ರಾಫಿಟ್ ಆಗ್ತಾಯಿದೆ ಅಂತಂತಂದರೆ, ಒಂದು ವೇಳೆ ನಾನು ಜಸ್ಟ್ 100 ರೂಪಾಯಿ ಅಥವಾ 100% ಅನ್ನೋದು ಅಷ್ಟೇ ಕನ್ಸಿಡರ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಆಗ್ತಿತ್ತು? ಇವಾಗ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 100 × 100 ಡಿವೈಡ್ ಬೈ 400. ಸೊ ಏನಾಗ್ತೈತಿ? 0000 ಕ್ಯಾನ್ಸಲ್, 4 1s 4 25s 4 2s 10. ನೆಕ್ಸ್ಟ್ ಏನು ಉಳಿತೈತಿ? 2 ಉಳಿತು, 20 ಆಯ್ತು ಅಂದರೆ 4 5s ಅಂತ ನನಗೆ ಎಷ್ಟು ಬಂತು? 25. ಸೊ 25% ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅದಕ್ಕೋಸ್ಕರ ಏನು ಬರಬೇಕು? ನಮ್ಗೆ ಮಗ್ಗಿಗೆ ಗೊತ್ತಿರಬೇಕು 4 1s 4 25s 100 ಅಂತಂದು. ಓಕೆ, ಸೊ ಅದು ಏನಾಗುತ್ತೆ? 25% ಪ್ರಾಫಿಟ್ ಆಗಿದೆ ಅಂತ. ಸೊ ಇವೆರಡು ಸೇಮ್ ಕ್ವಶನ್ಸ್. ನೆಕ್ಸ್ಟ್ ಒಂದು, ದ ಸೆಲ್ಲಿಂಗ್ ಪ್ರೈಸ್ ಆಫ್ ಆ್ಯನ್ ಐಟಮ್ ವಿತ್ 8% ಪ್ರಾಫಿಟ್ ವಾಸ್ 324 rupees. ಇಫ್ ದ ಐಟಮ್ ವಾಸ್ ಸೋಲ್ಡ್ ಫಾರ್ 270 rupees, ದೆನ್ ವಾಟ್ ಪರ್ಸೆಂಟೇಜ್ ಆಫ್ ಲಾಸ್ ವುಡ್ ಹ್ಯಾಪನ್ ಅಂತಂದು ಕೇಳ್ತಿದ್ದಾರೆ. ಏನೋ ಸಿಂಪಲ್ಲಾಗಿ ಕ್ವಶನ್ ಅರ್ಥ ಮಾಡ್ಕೋಬೇಕು. ಸಿಂಪಲ್ ಇರ್ತೈತೆ ಬಹಳ. ಒಂದು ವಸ್ತುನ ಏನು ಮಾಡ್ತಿದ್ದಾನೆ? 8% ಪ್ರಾಫಿಟಿಗೆ ಮಾರ್ತಾ ಇದ್ದಾನೆ. ಸೊ 324 ರುಪೀಸಿಗೆ ಮಾರಿದಾಗ, ಸೆಲ್ ಮಾಡಿದಾಗ 8% ಪ್ರಾಫಿಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ತಾನೆ? ಅದೇ ಐಟಮನ್ನು ಇಫ್ ಒಂದು ವೇಳೆ ಅದೇ ಐಟಮನ್ನು ನಾನು 270 ರುಪೀಸಿಗೆ ಸೇಲ್ ಮಾಡಿದರೆ, ಸೊ ಫಸ್ಟಿಗೆ ಇಷ್ಟಕ್ಕೆ ಸೇಲ್ ಮಾಡಿದ್ನ, ಅದೇ ಐಟಮನ್ನು ನಾನು 270 ರುಪೀಸ್ಗೆ ಸೇಲ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ಪಕ್ಕ ಲಾಸ್ ಆಗ್ತಿದೆ ಅಂತಂದು ಗೊತ್ತಾಯಿತು. ಹಾಗಿದ್ರೆ ಅದು ಲಾಸ್ಟ್ ಆಗ್ತಿದೆಲ್ಲ, ಎಷ್ಟು ಲಾಸ್ ಆಗ್ತಾಯಿದೆ ಅಂತಂದು ಕೇಳ್ತಿದ್ದಾರೆ. ಓಕೆ, ಸೊ ಈಸಿಯಾಗಿ ಕಂಡುಹಿಡೋಣ. ಸೇಮ್ 2 ಲೈನ್ ಮೆಥಡನ್ನು ಮಾಡೋಣ. ಎಷ್ಟು ಪರ್ಸೆಂಟು? 8% ಪ್ರಾಫಿಟಿಗೆ ಮಾರ್ತಿದ್ದಾನೆ ಅಂತಂದರೆ 324 ರುಪೀಸಿಗೆ ಮಾರಿದಾಗ 8% ಪ್ರಾಫಿಟ್ ಆಯಿತು. ಸೊ 8% ಪ್ರಾಫಿಟ್ ಅಂತಂದರೆ ಹೆಂಗಿದೆ? ನಾವು 108 ಅಂತ ಪರ್ಸೆಂಟೇಜ್ ಅಂತ ಬರ್ಕೋಬೋದು. 108% ಅಂದರೆ ಅವರೇ ಕೊಟ್ಟಿದ್ದೆ 324 ರುಪೀಸಿಗೆ ಸೆಲ್ ಮಾಡ್ತಿದ್ದಾನೆ ಅಂತಂದು. ಓಕೆ, ಸೊ ಇದನ್ನು ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಳೋದು ಗೊತ್ತಿರಬೇಕು. ಸೊ ಇದು ರಿಪೀಟ್ ಆಗ್ತಾಯಿದೆ ಯಾವಾಗಿಂದ. ಓಕೆ, ಸೊ ಇದು ಗೊತ್ತಿರಬೇಕು. ನೆಕ್ಸ್ಟ್ ಏನು ಮಾಡ್ತಿದ್ದಾನೆ? ಅವನಿಗೆ ಎಷ್ಟಾಗ್ತಿದೆ? 270 ರುಪೀಸ್ ಅಂತಂದು ಹೇಳ್ತಿದ್ದಾರೆ. 270 ರುಪೀಸಿಗೆ ಅದೇ ವಸ್ತುವನ್ನು ಮಾರಿದಾಗ ಎಷ್ಟು ಪರ್ಸೆಂಟ್ ಲಾಸ್ ಆಯಿತು ಅಂತಂದು. ಓಕೆ, ಸೊ ಏನಿದೆ ಸ್ವಲ್ಪ ಚೇಂಜ್ ಇದೆ ಅಷ್ಟೇ ಇದು. ಸೊ ಇಷ್ಟಂತರ ಗೊತ್ತಾಯ್ತು ನನಗೆ. 108%ಗೆ 324 ರುಪೀಸಿಗೆ ಸೆಲ್ ಮಾಡಿದಾಗ 8% ಪ್ರಾಫಿಟ್ ಅಂತಂದರೆ 108%ಗೆ ಇಷ್ಟು ಮಾರಿದಾನೆ ಅಂತಂದು ಅರ್ಥ ಆಯಿತು. ಓಕೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? 270 ರುಪೀಸಿಗೆ ಮಾರಿದಾಗ ಅದೇ ವಸ್ತುವನ್ನು ಲಾಸ್ ಆಗ್ತದೆ, ಆ ಲಾಸ್ ಆಗಿದ್ದ ಪರ್ಸೆಂಟೇಜನ್ನು ಕಂಡುಹಿಡ್ರಿ ಅಂತಂದು ಹೇಳ್ತಿದ್ದಾರೆ. ಓಕೆ, ಸೊ ಲಾಸ್ ಆಗಿದ್ದ ಪರ್ಸೆಂಟೇಜನ್ನು ಕಂಡುಹಿಡಿಬೇಕಂದ್ರೆ ನಮಗೆ ಕಾಸ್ಟ್ ಪ್ರೈಸ್ ಕಂಡುಹಿಡ್ಕೊಂಡ್ಬಿಟ್ರೆ ಗೊತ್ತಾಗ್ತದಲ್ಲ. ಸೊ ಕಾಸ್ಟ್ ಪ್ರೈಸ್ ಅಂತಂದರೆ 100% ಗೊತ್ತಿದೆ. ಸೊ 100% ಈಸ್ ಈಕ್ವಲ್ ಟು ಎಕ್ಸ್ ಅಂತಂದು ತೊಗೊಂಡಾಗ, ಸೊ ಎಕ್ಸ್ ಇಸ್ ಈಕ್ವಲ್ ಟು 100 × 324 ಡಿವೈಡ್ ಬೈ 108. ಸೊ ಈ ರೀತಿ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಥಿಂಕ್ ಮಾಡಬೇಕು 108 1s 108 3s ಅಂತಂದು. ಓಕೆ, ಸೊ ಏನಾಗ್ತದೆ? 108ರಲ್ಲಿ ಮಗ್ಗಿಗೆ ಹೋಗ್ತದೆ. ಇಲ್ಲ ಅಂತಂದ್ರೆ ನಮಗೆ ಬೇರೆ ಎಲ್ಲಿ ಮಾಡ್ಬೋದು, 4 ಮಗ್ಗಿಗೆ ಮಾಡ್ಬೋದು, 3 ಮಗ್ಗಿ ಇಲ್ಲಾದರೂ ಬರ್ತೈತಿ. ಅದರಲ್ಲಿದ್ದ ಮಾಡ್ಕೊತ ಹೋದರೆ ಸ್ವಲ್ಪ ಲೆಂತಿ ಆಗ್ತೈತೆ ಅಷ್ಟೇ. ಓಕೆ, ಸೊ ಹಿಂಗೆ ಕೊಡ್ತಾ ಇದ್ದಾರೆ ಅಂತಂತಂದರೆ ಇದರಲ್ಲಿ ಇದನ್ನು ಚೆಕ್ ಮಾಡಬೇಕು. 108ರಲ್ಲಿದ್ದ ಹೋಗ್ತದೆ ಅಲ್ಲ ಅಂತಂದು ಡೈರೆಕ್ಟಾಗಿ 1ಲೆ 2ಲೆ 3ಲೆ ಅಂತಂದು ಈ ಥರ ಸಿಂಪಲ್ಲಾಗಿ ಸ್ಪೀಡಾಗಿ. ಓಕೆ, ಸೊ ಇದಿಷ್ಟು ಗೊತ್ತಾಯಿತು. ಬೇಡಪ್ಪ ಅಂತಂದರೆ ನಾವು 2 ಮಗ್ಗಿ ಮಾಡ್ಬೋದು, 3ರಲ್ಲಿ ಮಾಡ್ಬೋದು, 4ರಲ್ಲಿ ಮಾಡ್ಬೋದು, ಹೋಗ್ತೈತಿ. ಹಿಂಗೆ 18ರಲ್ಲಿ ಮಗ್ಗಿ ಮಾಡಿದ್ರೂ ಹೋಗ್ತದೆ. ಸೊ ಇಷ್ಟು ಗೊತ್ತಿದ್ದರೆ ನಡೀತೈತಿ. ನೆಕ್ಸ್ಟು ಸೊ ಇಷ್ಟಂತ ಮಾಡಿದೆ. 108 1ಲೆ 108 3ಲೆ ಎಷ್ಟಾಗ್ತೈತಿ? 320 ಆಗ್ತೈತಿ. ನೆಕ್ಸ್ಟು 3 × 100 ಅಂದರೆ 300. ಎಷ್ಟಿದು ಕಾಸ್ಟ್ ಪ್ರೈಸು? 300 ಅಂತಂತಂದರೆ ಅವನು ಎಷ್ಟಕ್ಕೆ ಮಾರಿದ್ದಾನೆ? 270ಗೆ ಮಾರ್ತಿದ್ದಾನೆ ಅದೇ ವಸ್ತುವನ್ನು. ಸೊ ಫಸ್ಟಿಗೆ ಪ್ರಾಫಿಟ್ ತೊಗೊಂಡ, ಬಟ್ ಅದೇ ವಸ್ತು ನೆಕ್ಸ್ಟ್ ಟೈಮ್ ಏನು ಮಾಡಕತ್ತಾನ? ಸೇಮ್ ಅಂಥದ್ದನ್ನು 270 ರೂಪಾಯಿಗೆ ಮಾರಾಕತ್ತಿದ್ದಾನೆ ಅಂತಂತಂದರೆ ಎಷ್ಟು ಪರ್ಸೆಂಟ್ ಲಾಸ್ ಆಯಿತು? ಸೊ ಅದರದ್ದು ನಾನು ಕಾಸ್ಟ್ ಪ್ರೈಸ್ ಕಂಡುಹಿಡ್ಕೊಂಡೆ 300 ಅಂತಂದು.
ಸೊ ಅದೇ ವಸ್ತು ನೀವು ಎಷ್ಟಕ್ಕೆ ಮಾರಿದ್ನ 270 ರುಪೀಸಿಗೆ ಮಾರ್ತಿದ್ದಾನೆ ಅಂತಂತಂದರೆ ಇದು 10 ಕೈ ಬಿಟ್ಟರೆ ಅಂದರೆ ಏನಾಗುತ್ತೆ, ಇದು 100% ಅಂದರೆ ಇದು 300 ಆಯಿತು. ಸೊ 10% ಅಂದರೆ 10 ಕ್ಯಾನ್ಸಲ್ ಮಾಡಿದಾಗ 30 ರುಪೀಸ್ ಆಯಿತು. ಹಾಗಿದ್ರಲ್ಲಿ ಏನಾಗಿದೆ, ಅವ್ನು ಮಾರಿದ್ದು 270 ರುಪೀಸ್ ಅಂತಂತಂದರೆ 30 ರೂಪಾಯಿ ಲಾಸ್ ಆಗ್ತಿದೆ ಅಂತ ಅರ್ಥ. 30 ರೂಪಾಯಿ ಅಂತಂದರೆ 10%. ಸೊ ಈಸಿಯಾಗಿ ಈ ರೀತಿಯಾಗಿ ಮಾಡಬೇಕು. ಓಕೆ, ಸೊ ಇದೇನಾಗಿದೆ 11, 12, 13 ಸೇಮ್ ಕ್ವಶನ್ಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ಒಂದು 14th. A shopkeeper who deals in a books sold a book at 10% loss. Had he changed an additional Rs 100 rupees while selling it, so his profit would have been 15%. Find the cost price in the rupees of the book ಅಂತಂದು ಹೇಳ್ತಿದ್ದಾರೆ. ಏನಿಲ್ಲ, ಬಹಳ ಈಸಿ ಇದೆ. ಸೊ ಏನು ಮಾಡ್ತಿದ್ದಾನೆ, ಶಾಪ್ಕೀಪರು ಒಂದು ಬುಕ್ಕನ್ನು 10% ಲಾಸಿಗೆ ಮಾರ್ತಾ ಇದ್ದಾನೆ ಅಂತಂದು. 10%ಗೆ ಲಾಸನ್ನು ಮಾರುವಾಗ ಏನಾಗ್ತೈತೆ, ಅವನು ಥಿಂಕ್ ಮಾಡ್ತಾನೆ. ಸೊ ಹೀಗೆ ಮಾರಿದರೆ ನನಗೆ ಲಾಸ್ ಆಗ್ತೈತೆ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಬುಕ್ಕಿಂದ ಪ್ರೈಸನ್ನು ನಾನು 100 ರುಪೀಸ್ ಜಾಸ್ತಿ ಮಾಡಿಬಿಡ್ತೀನಿ, ಸೆಲ್ಲಿಂಗ್ ಪ್ರೈಸನ್ನು. ಓಕೆ, ಅವಾಗ ಏನಾಗ್ತೈತೆ, ನನಗೆ ಪ್ರಾಫಿಟ್ ಆಗ್ತೈತಲ್ಲ. ಎಷ್ಟು ಪ್ರಾಫಿಟ್ ಆಗುತ್ತೆ, ಆ ಪ್ರಾಫಿಟ್ ಆಗುವಂಥ 100 ರುಪೀಸ್ ಆ್ಯಡ್ ಮಾಡ್ತಿದ್ದಾನಲ್ಲ, 100 ರುಪೀಸ್ ಎದಕ್ಕೆ ಈಕ್ವಲ್ ಇದೆ ಅಂತಂತಂದರೆ, ಓಕೆ 100 ರುಪೀಸ್ ಏನು ಮಾಡ್ತಾನೆ, ಎಕ್ಸ್ಟ್ರಾ ಆ ಬುಕ್ಕಿಗೆ ಎಕ್ಸ್ಟ್ರಾ ಚಾರ್ಜ್ ಹಾಕಿ ಮಾರಿದಾಗ ಏನಾಗ್ತೈತೆ, ನನಗೆ ಪ್ರಾಫಿಟ್ ಆಗ್ತೈತಿ 15% ಮತ್ತು ಪ್ರಾಫಿಟ್ ಆಗ್ತೈತಿ. ಓಕೆ, ಅಂದರೆ ಒಂದು ಲಾಸನ್ನು 10% ಹೋಯ್ತು, ಅದ್ರ ಜೊತೆಗೆ ಏನಾಗ್ತದೆ, ಎಕ್ಸ್ಟ್ರಾ 15% ಪ್ರಾಫಿಟ್ ಬರ್ತಾ ಇದೆ. ಹಾಗಿದ್ರೆ ಆ ಬುಕ್ಕಿನ ಕಾಸ್ಟ್ ಪ್ರೈಸ್ ಕೇಳ್ತಿದ್ದಾರೆ. ಬಹಳ ಸಿಂಪಲ್ ಇದೆ. ಸೊ ಫಸ್ಟಿಗೆ ಏನು ಥಿಂಕ್ ಮಾಡಿದ್ನ, ಒಂದು ಬುಕ್ಕನ್ನು 10% ಲಾಸಿಗೆ ಮಾರ್ತಿದ್ದಾನೆ ಅಂತಂದರೆ ಅದು ಎಷ್ಟಕ್ಕೆ ಮಾರ್ತಿದ್ದಾನೆ, 90%ಗೆ ಮಾರ್ತಾ ಇದ್ದಾನೆ. ಸೊ ಇಷ್ಟು ಹಿಂಗೆ ಮಾರುವಾಗ ಏನು ಮಾಡ್ತಾನೆ, ಥಿಂಕ್ ಮಾಡ್ತಾನೆ, ಹಿಂಗೆ ಮಾಡಿದ್ರೆ ನನಗೆ ಲಾಸ್ ಆಗುತ್ತೆ ಅಂತಂದು. ಸೊ ಲಾಸ್ ಆಗೋತ್ನಾಗ ಏನು ಮಾಡ್ತಾನೆ, ನಾನು ಓಕೆ, ಸೊ ಲಾಸ್ ಆಗುತ್ತೆ ಅಂತಂದು ಏನು ಮಾಡ್ತಾನೆ, ಅಡಿಷ್ನಲ್ಲಾಗಿ 100 ರುಪೀಸ್ ಆ್ಯಡ್ ಮಾಡಿಬಿಡ್ತಾನೆ ಅದಕ್ಕೆ ಚಾರ್ಜ್. ಸೊ ಅವಾಗ ಏನಾಗ್ತದೆ, 15% ಪ್ರಾಫಿಟ್ ಆಗ್ತಿದೆ ಅಂತಂದರೆ 15% ಯಾವಾಗಲೂ ಎದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ, ಕಾಸ್ಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸೊ ಕಾಸ್ಟ್ ಪ್ರೈಸ್ 100% ಅಂತಂತಂದರೆ 15% ಪ್ರಾಫಿಟ್ ಆಗ್ತಿದೆ ಅಂತಂದರೆ ಅದು ಎಷ್ಟಕ್ಕೆ ಇದು ಮಾರ್ತಿದ್ದಾನೆ, ಸೊ 115%ಗೆ ಮಾರ್ತಾ ಇದ್ದಾನೆ. ಓಕೆ, ಸೊ 115%ಗೆ ಮಾರ್ತಿದ್ದಾನೆ ಅಂತಂತಂದರೆ ಫಸ್ಟ್ ಎಷ್ಟಕ್ಕೆ ಮಾರ್ಬೇಕು ಅಂದ್ಕೊಂಡಿದ್ದೆ, 90%ಗೆ ಮಾರ್ಬೇಕು ಅಂದ್ಕೊಂಡಿದ್ದೀನಿ ಸೆಲ್ಲಿಂಗ್ ಪ್ರೈಸು. ಹಾಗಿದ್ರೆ ಇವಾಗ ಎಷ್ಟಕ್ಕೆ ಮಾರ್ತಿದ್ದಾನೆ, 150%ಗೆ ಮಾರ್ತಿದ್ದಾನೆ. ಹಾಗಿದ್ರೆ ಇದ್ರ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಏನಾಗಿದೆ, ಸೊ ಇದು 10 ಕೂಡಿಸಿದ್ರೆ ಏನಾಗುತ್ತೆ, 100 ಆಗ್ತೈತಿ, ಪ್ಲಸ್ 15 ಏನಾಗುತ್ತೆ, ಟೋಟಲಾಗಿ 25% ಏನಾಗ್ತಿದೆ, ಅವನು ಅಮೌಂಟನ್ನು ಆ್ಯಡ್ ಮಾಡಿದಾನೆ ಅಂತ ಅರ್ಥ. ಸೊ 90% 150% ಬರಬೇಕಂತಂದರೆ 25% ಆಗಬೇಕಂತಂದ್ರೆ ಎಷ್ಟು ಆ್ಯಡ್ ಮಾಡಿದ್ದು ನಾನು ಅಮೌಂಟು, 100 ರೂಪಾಯಿ ಆ್ಯಡ್ ಮಾಡಿರ್ತಾನೆ. 15% ಅಂದರೆ 100 ಅಂತಂದು ಕನ್ಸಿಡರ್ ಮಾಡಬಾರ್ದು. ಸೊ ಇಲ್ಲಿಗೆ ಬರೋಕ್ಕೆ 25% ಅವನು ಜಂಪ್ ಮಾಡಿದ್ದಾನೆ. ಓಕೆ, ಅದನ್ನು ಯಾವ ರೀತಿ ಹೇಳಿದ್ರು ಅವರು, ಅಮೌಂಟಲ್ಲಿ ಹೇಳಿದ್ದಾರೆ. 25% = 100 ರುಪೀಸ್ ಎಡಿಷನ್ ಆಗಿ ಚಾರ್ಜ್ ಮಾಡಿದ ಅಂತಂತಂದರೆ ನಮಗೆ ಬೇಕಾಗಿರೋದು ಎಷ್ಟು, ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಅಂತ ತಗೊಂಡಾಗ ಎಷ್ಟಾಗುತ್ತಂತಂದು. ಓಕೆ, ಬುಕ್ಕಿನ ಪ್ರೈಸು, ಯಾಕಂದರೆ ಕಾಸ್ಟ್ ಪ್ರೈಸ್ ಆಫ್ ದಿ ಬುಕ್ ಯಾವಾಗಲೂ 100% ಅಂತಂದು ಕನ್ಸಿಡರ್ ಮಾಡ್ತೀವಿ. 100% ಇಂಟು 100 = 100 / 25 ಅಂತಂದರೆ 25 1 25 4 4 × 100 ಅಂದರೆ 400 ರುಪೀಸ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ಬುಕ್. ಇನ್ನೊಂದು ಸತಿ ಹೇಳ್ತೀನಿ. ಸೊ ಫಸ್ಟಿಗೆ ಏನು ಮಾಡ್ತಾನೆ, ಒಂದು ಬುಕ್ಕನ್ನು 10% ಕಡಿಮೆ ಸೇಲ್ ಮಾಡಬೇಕಂತ ಥಿಂಕ್ ಮಾಡಿದಾಗ ಅವನಿಗೆ 90%ಗೆ ಸೆಲ್ ಮಾಡ್ತಾಯಿದ್ದಾನೆ ಅಂತ ಅರ್ಥ. ಸೊ ಹಿಂಗೆ ಸೆಲ್ ಮಾಡ್ತೀನಿ ಅಂತ ಗೊತ್ತಾಗ ಅವನಿಗೆ ಪಕ್ಕ ಗೊತ್ತಾಯ್ತು ಲಾಸ್ ಆಗ್ತಿದೆ. ಲಾಸ್ ಆಗೋದನ್ನ ಮ್ಯಾನೇಜ್ ಮಾಡ್ಬೇಕಂತಂದರೆ 100 ರುಪೀಸನ್ನು ಅಡಿಷನ್ ಆಗಿ ಚಾರ್ಜ್ ಮಾಡ್ತಾನೆ ಆ ಬುಕ್ಕಿನ ಮೇಲೆ. ಇದಕ್ಕೆ 100 ರೂಪಾಯಿ ಜಾಸ್ತಿ ಅಂದರೆ 300 ರೂಪಾಯಿ ಬುಕ್ ಸೇಲ್ ಮಾಡೋದ್ರ ಬದಲು ಏನು ಮಾಡ್ತಾನೆ, ಇದರ ಮೇಲೆ 100 ರೂಪಾಯಿ ಜಾಸ್ತಿ ಅಂದರೆ ಟೋಟಲಾಗಿ 400 ರುಪೀಸ್ ಅಂತಂದು ಈ ಲೇಬಲನ್ನು ಕಾಟ್ ಹೊಡೆದು 400 ರೂಪಾಯಿ ಲೇಬಲ್ ಹಾಕಿಬಿಡ್ತಾನೆ ಬುಕ್ಕಿನ ಮೇಲೆ. ಇಷ್ಟೇ, ಅಂದರೆ ಏನು ಮಾಡಿದ, 100 ರೂಪಾಯಿ ಅಡಿಷನ್ ಚಾರ್ಜ್ ಹಾಕಿದಂತಂದು. ಸೊ 100 ರೂಪಾಯಿ ಅಡಿಷನ್ ಚಾರ್ಜ್ ಹಾಕಿದಾಗ ಏನಾಗ್ತೈತೆ, ಅವನಿಗೆ 15% ಪ್ರಾಫಿಟ್ ಆಯಿತು. 15% ಎದ್ರ ಮೇಲೆ ಪ್ರಾಫಿಟ್ ಆಗಿರ್ತೈತಿ, ಯಾವಾಗಲೂ ಏನಾಗಿರ್ತೈತಿ, ಕಾಸ್ಟ್ ಪ್ರೈಸ್ ಮೇಲೆ. ಕಾಸ್ಟ್ ಪ್ರೈಸ್ 100 ಅಂತ ತೊಗೊಂಡಾಗ 15% ಪ್ರಾಫಿಟ್ ಆಯ್ತು ಅಂತಂದರೆ ಎಷ್ಟಾಗ್ತಾವೆ,
115%ಗೆ ಇವಾಗ ಮಾರ್ತಾ ಇದ್ದಾನೆ ಅಂತಂದು. ಹಾಗಿದ್ರೆ ಡಿಫ್ರೆನ್ಸ್ ಎಷ್ಟು ಜಂಪ್ ಮಾಡಿದ್ನ? 100 ನೋಡೋಕೆ ನಮಗೆ 100 ರೂಪೀಸ್ ಅದು, ಬಟ್ ಎಷ್ಟು ಪರ್ಸೆಂಟ್ ಜಂಪ್ ಮಾಡಿದಾನೆ ಅಂತಂದರೆ ಅದು 25% ಜಂಪ್ ಮಾಡಿದಾನೆ ಅಂತ ಅರ್ಥ ಅದು. ಸೊ ಇಲ್ಲಿದ್ದೀಗ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 25% ಇದೆ. ಡಿಫ್ರೆನ್ಸ್ ಚೆಕ್ ಮಾಡೋದು. 115 ಮೈನಸ್ 90 ಅಂತಂದರೆ 25% ಬರ್ತೈತಿ. ಸೊ 25% ಅಂತಂದರೆ ಇಲ್ಲಿ 25% ಜಂಪ್ ಮಾಡಿದಾನೆ ಅಂತಂದರೆ 100 ರೂಪೀಸ್ ಆ್ಯಡ್ ಮಾಡಿದಾನೆ ಅಂತಂದು ಅರ್ಥ. ಅದೇ ಒಂದು ವೇಳೆ ಇದನ್ನು 25% ಕನ್ಸಿಡರ್ ಮಾಡಿದ್ರೆ 100% ಅಂದರೆ ಏನು? ಕಾಸ್ಟ್ ಪ್ರೈಸ್. ಇದು ಕಾಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮೂಲಕ ಇದು ಬರ್ತದೆ. ಸೇಮ್ ಇದೇ ಕ್ವಶನ್ ಏನು ಮಾಡೋದು, ಫಸ್ಟ್ ಇದು 10%ಅಲ್ಲಿ 5% ಹಾಕಬೇಕು. ನೆಕ್ಸ್ಟ್ RS 100ಅಲ್ಲಿ 180 ಹಾಕಬೇಕು. ಸೊ ನೆಕ್ಸ್ಟ್ ಇದು 15%ಅಲ್ಲಿ ಸೇಮ್ 15%. ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಆಫ್ ದ ಬುಕ್ಕನ್ನು ಕಂಡುಹಿಡಿಬೇಕು. ಸೇಮ್ ಕ್ವಶನ್ ಇದು. ಸೊ ನೆಕ್ಸ್ಟ್ ಮೆಥಡು. ಸೊ ಇಲ್ಲಿ ಏನಾಗ್ತೈತಿ, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಸಿಕ್ಕಾಪಟ್ಟೆ ಟೈಪ್ಸ್ ಬರ್ತವೆ, ಬಟ್ ನಾವು ಅದ್ರೊಳಗೆ ಇಂಪಾರ್ಟೆಂಟು ಒಂದು 7-8 ಮೆಥಡ್ ಅಷ್ಟೇ ನೋಡ್ಕೊಂಡಿವಿ. ಮ್ಯಾಕ್ಸಿಮಮ್ ಅದರ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಓಕೆ, ನೆಕ್ಸ್ಟ್ ದ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ಡ್ ಬೈ ಸೆಲ್ಲಿಂಗ್ ಆ್ಯನ್ ಆರ್ಟಿಕಲ್ RS 2100 rupees ಈಸ್ ಈಕ್ವಲ್ ಟು ದ ಪರ್ಸೆಂಟೇಜ್ ಆಫ್ ಲಾಸ್ ಅಕರಿಂಗ್ ಬೈ ದ ಸೆಲ್ಲಿಂಗ್ ದ ಸೇಮ್ ಆರ್ಟಿಕಲ್ ಫಾರ್ RS 1500. ದ ಕಾಸ್ಟ್ ಪ್ರೈಸ್ ಆಫ್ ಆ್ಯನ್ ಆರ್ಟಿಕಲ್ ಈಸ್ ಅಂತಂದು ಕೇಳ್ತಾರೆ. ಅಂದರೆ ಏನು ಮಾಡ್ತಾರೆ, ಒಂದು ಆರ್ಟಿಕಲ್ ಅಂದರೆ ಒಂದು ವಸ್ತುವನ್ನು 2100 ರೂಪಾಯಿಗೆ ಮಾರಿದಾಗ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗಿರತ್ತಲ್ಲ, ಅದು ಎದಕ್ಕೆ ಈಕ್ವಲ್ ಇರ್ತೈತೆ ಅಂತಂದರೆ 1500 ರೂಪಾಯಿಗೆ ಒಂದು ವಸ್ತುನ ಮಾರ್ತಾನೆ, ಆ ಪರ್ಸೆಂಟೇಜ್ ಲಾಸಿಗೆ ಏನಿರ್ತೈತಿ ಈಕ್ವಲ್ ಇದಾವೆ ಅಂತಂದು ಹೇಳ್ತಾನೆ. ಅಂದರೆ ಪರ್ಸೆಂಟೇಜ್ ಪ್ರಾಫಿಟು ಸೇಮು, ಪರ್ಸೆಂಟೇಜ್ ಲಾಸು ಸೇಮ್ ಅಂತಂದು ಹೇಳ್ತಿದ್ದಾನೆ. ಸೆಲ್ಲಿಂಗ್ ಪ್ರೈಸ್ ಡಿಫ್ರೆಂಟು, ಬಟ್ ಪ್ರಾಫಿಟ್ ಆದಾಗ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗ್ತೈತಲ್ಲ ಸೇಮ್. ಇದು 1500ಗೆ ಸೆಲ್ ಮಾಡ್ತಿದ್ದೀನಿ ಅಂತಂತಂದ್ರೆ ಇದು ಪರ್ಸೆಂಟೇಜ್ ಇರ್ತೈತಲ್ಲ ಅಷ್ಟೇ ಏನಾಗಿರ್ತೈತಿ, ಲಾಸ್ ಆಗುತ್ತೆ ಅಂತಂದು ಹೇಳ್ತಿದ್ದಾನೆ ಪರ್ಸೆಂಟೇಜ್. ಓಕೆ, ತಿಳಿತಾ? ಅಂದ್ರೇನು, ಲಾಸ್ ಪರ್ಸೆಂಟೇಜ್ ಆಫ್ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು ಪ್ರಾಫಿಟ್ ಪರ್ಸೆಂಟೇಜ್ ಆಫ್ ಸೆಲ್ಲಿಂಗ್ ಪ್ರೈಸ್ ಅಂತಂದು. ಪ್ರಾಫಿಟ್ ಪರ್ಸೆಂಟು ಸೇಮು, ಲಾಸ್ ಪರ್ಸೆಂಟು ಸೇಮ್ ಅಂತಂದು. ಹಾಗಿದ್ರೆ ಕಾಸ್ಟ್ ಪ್ರೈಸ್ ಯಾವಾಗಲೂ ಏನಾಗಿರ್ತೈತೆ ಅಂತಂದರೆ ಕೇಳ್ತಿರೋದೇನು, ಕಾಸ್ಟ್ ಪ್ರೈಸ್ ಕೇಳ್ತಾರೆ. ಸೊ ಆ ರೀತಿ ಕೇಳ್ತಾ ಇದ್ದಾರೆ ಅಂತಂತಂದರೆ ಯಾವಾಗಲೂ ಏನು ಮಾಡಬೇಕು, ಸೆಲ್ಲಿಂಗ್ ಪ್ರೈಸ್, ಎರಡು ಸೆಲ್ಲಿಂಗ್ ಪ್ರೈಸ್ ಏನು ಮಾಡಿರ್ತಾರೆ, ಒಂದು ಲಾಸ್ ಆಗಿದ್ದು ಮತ್ತು ಪ್ರಾಫಿಟ್ ಆಗಿದ್ದನ್ನು ಆ್ಯಡ್ ಮಾಡಿ /2 ಮಾಡಿಬಿಟ್ರೆ ಏನಾಗ್ತೈತಿ, ಇದ್ರ ಮೀನ್ ವ್ಯಾಲ್ಯೂವೇ ಏನಾಗಿರ್ತೈತಿ ಯಾವಾಗಲೂ, ಅಥವಾ ಎವರೇಜ್ ವ್ಯಾಲ್ಯೂವೇ ಕಾಸ್ಟ್ ಪ್ರೈಸ್ ಆಗಿರ್ತೈತಿ ಆರ್ಟಿಕಲಿಂದು. ಅಂದರೆ ಏನಾಯಿತು, 1800 ರೂಪೀಸ್ ಆಯಿತು. ಯಾವಾಗ ಇದು ಸೇಮ್ ಪ್ರಾಫಿಟ್ ಬಂದ್ರೆ ಅಂದರೆ 20% ಪ್ರಾಫಿಟ್ ಬರ್ತಾಯಿದೆ ಅಂತಂದರೆ 20% ಏನಾಗ್ತಿರ್ಬೇಕು, ಲಾಸ್ ಆಗ್ತಿರ್ಬೇಕು. ಸೇಮ್ ಪರ್ಸೆಂಟೇಜ್ ಪ್ರಾಫಿಟ್ ಆಗಬೇಕು, ಸೇಮ್ ಪರ್ಸೆಂಟೇಜ್ ಲಾಸ್ ಆದಾಗ ಮಾತ್ರ ಏನು ಮಾಡಬೇಕು, ಕೊಟ್ಟಿರುವಂಥ ಎರಡು ಸೆಲ್ಲಿಂಗ್ ಪ್ರೈಸಸನ್ನು ಏನು ಮಾಡಬೇಕು, ಆ್ಯಡ್ ಮಾಡಿ /2 ಮಾಡಿದಾಗ ಏನಾಗುತ್ತೆ, ಅದರ ಎವರೇಜ್ ವ್ಯಾಲ್ಯೂವೇ ಸೆಲ್ಲಿಂಗ್ ಪ್ರೈಸ್ ಆಗ್ತೈತಿ. ಸೊ ಇದು ಭಾಳ ಈಸಿ ಅದ, ಇದನ್ನು ತಲೆಯಲ್ಲಿ ಇಟ್ಕೊಂಡು ಬಿಡಬೇಕು. ಓಕೆ, ಯಾವಾಗದು ಸೇಮ್ ಪರ್ಸೆಂಟೇಜ್ ಪ್ರಾಫಿಟ್ಟು, ಸೇಮ್ ಪರ್ಸೆಂಟೇಜ್ ಅವ್ರು ಹೇಳ್ತಾರೆ ಸೇಮ್ ಅಂತಂದು ಹೇಳಲ್ಲ, ಬದಲಾಗಿ ಈಕ್ವಲ್ ಅಂತಂದು ಹೇಳಿದ್ದಾರೆ ನೋಡಿ. ದ ಪರ್ಸೆಂಟೇಜ್ ಪ್ರಾಫಿಟ್ ಅರ್ನ್ಡ್ ಬೈ ಸೆಲ್ಲಿಂಗ್ ಆ್ಯನ್ ಆರ್ಟಿಕಲ್ ಈಸ್ ಆಫ್ RS 2100 ರೂಪೀಸ್. ಪರ್ಸೆಂಟೇಜ್ ಪ್ರಾಫಿಟ್ ಇದೆ ಯಾವುದು, ಆ ಆರ್ಟಿಕಲ್ನ 2100 ರೂಪಾಯಿಗೆ ಮಾರಿದಾಗ ಪರ್ಸೆಂಟೇಜ್ ಪ್ರಾಫಿಟ್ ಇದೆಲ್ಲ ಅದು ಎದಕ್ಕೆ ಈಕ್ವಲ್ ಇದೆ ಅಂತಂದರೆ ಪರ್ಸೆಂಟೇಜ್ ಆಫ್ ಲಾಸ್ ಅಕರಿಂಗ್ ಬೈ ದ ಸೆಲ್ಲಿಂಗ್ ದ ಸೇಮ್ ಆರ್ಟಿಕಲ್. ಯಾವಾಗಲೂ ಸೇಮ್ ಆರ್ಟಿಕಲ್ಸ್ ತೊಗೊಂಡೇ ಮಾರ್ತಾರೆ. ಅಂಥದ್ದೇ ವಸ್ತುವನ್ನು 1500 ರೂಪಾಯಿಗೆ ಮಾರ್ತಾನಲ್ಲ, ಇದ್ರದ್ದು ಪರ್ಸೆಂಟೇಜ್ ಈಕ್ವಲ್ ಇದೆ ಅಂತಂದು ಹೇಳ್ತಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಡಿಫ್ರೆಂಟ್ ಇದಾವೆ, ಬಟ್ ಪರ್ಸೆಂಟೇಜ್ ಪ್ರಾಫಿಟ್ ಪರ್ಸೆಂಟೇಜ್ ಲಾಸ್ ಸೇಮ್ ಇದಾವೆ ಅಂತಂದರೆ ಇವೆರಡೂ ವ್ಯಾಲ್ಯೂಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ /2 ಮಾಡಿದ್ರೆ ಏನಾಗ್ತೈತಿ, ಯಾವಾಗಲೂ ಅದರದ್ದು ಕಾಸ್ಟ್ ಪ್ರೈಸ್ ಆಗಿರ್ತೈತಿ. ಓಕೆ ಸಿಮಿಲರ್ಲಿ 17 ಕ್ವಶನ್ ಏನಿದೆ ಅದೇ ಥರನೇ ಇದೆ. ಸೇಮ್ ಏನಿಲ್ಲ ಅಂತಂದರೆ ಏನು ಮಾಡಬೇಕು, ಫಸ್ಟ್ ಅಮೌಂಟಲ್ಲಿ 3450 ರೂಪೀಸ್ ಹಾಕಬೇಕು. ನೆಕ್ಸ್ಟ್ ಸೆಕೆಂಡ್ ಅಮೌಂಟಲ್ಲಿ 1500. ಅಂದರೆ ಇನ್ನು ಉಳಿಕಿದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಎ ಕ್ವಶನ್ ಇದೆ. ಕಾಸ್ಟ್ ಪ್ರೈಸ್ ಆಫ್ ಆ್ಯನ್ ಆರ್ಟಿಕಲ್ ಕಂಡೇ ಕೇಳಿದ್ದಾರೆ. ಸಿಂಪಲ್ ಇವೆರಡನ್ನೂ ಆ್ಯಡ್ ಮಾಡಿ /2 ಮಾಡಿದರೆ ಏನಾಗುತ್ತೆ, ಅದೇ ಕಾಸ್ಟ್ ಪ್ರೈಸ್ ಆಗಿರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ನು ದ ಕಾಸ್ಟ್ ಪ್ರೈಸ್ ಆಫ್ ಇದು. ಇವಾಗ ಸ್ವಲ್ಪ ನೆಕ್ಸ್ಟ್ ಡಿಫ್ರೆಂಟ್ ಮೆಥಡ್ ಇದು. ನಾನು 2 ಎಕ್ಸಾಂಪಲ್ಸ್ ಕೊಟ್ಕೊತ ಹೋಗ್ತೀನಿ. ಒಂದು ಎಕ್ಸಾಂಪಲ್ ಮಾಡಿಸಿನಿ, ಒಂದು ಎಕ್ಸ್ಟ್ರಾ ಎಕ್ಸಾಂಪಲ್ ಬರೆದಿದ್ದೀನಿ. ಓಕೆ, ಬೇರೆ ಮೆಥಡ್ಸಲ್ಲಿ ದ ಕಾಸ್ಟ್ ಪ್ರೈಸ್ ಆಫ್ ಆ್ಯನ್ 25 ಐಟಮ್ಸ್ ಈಸ್ ಈಕ್ವಲ್ ಟು ದ ಸೆಲ್ಲಿಂಗ್ ಪ್ರೈಸ್ ಆಫ್ ದ 20 ಐಟಮ್ಸ್. ಸೊ ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತಂದು ಹೇಳ್ತಿದ್ದಾರೆ. ಏನಿದು
ಬಹಳ ಸಿಂಪಲ್ ಇರುತ್ತೆ. ಸೊ 25 ಐಟಮ್ಸ್ ಅಂತಂದ್ರೇನು, 25 ವಸ್ತುಗಳಿದ್ದಾವೆ. ಇದು ಮನಿ ಅಲ್ಲ, ಇದು ಪ್ರೈಸಲ್ಲಿದು. 25 ವಸ್ತುಗಳದ್ದು ಕಾಸ್ಟ್ ಪ್ರೈಸ್ ಏನಿದೆ ಅಲ್ಲ, ಅದು ಎದಕ್ಕೆ ಈಕ್ವಲ್ ಇದೆ ಅಂತಂದರೆ 25 ಅವೇ ಸೇಮ್ 20 ವಸ್ತುಗಳದ್ದು ಮಾರಿದ ಬೆಲೆಗೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಇದೆ ಅಂತಂದು ಅರ್ಥ. ಬರ್ಕೊಳ್ಳೋಣ. ಆ ವಸ್ತು ನಾನು ಪೆನ್ ಅಂತಂದು ಏನಾದರೂ ತೊಗೊಳ್ಬೋದು. ಆ 25 ಪೆನ್ಗಳದ್ದು ಕಾಸ್ಟ್ ಪ್ರೈಸ್ ಎದಕ್ಕೆ ಈಕ್ವಲ್ ಇದೆ, 20 ಪೆನ್ಸಿಂದು ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಇದೆ ಅಂತಂದು. ಓಕೆ, ಇದನ್ನು ನಾನು ರೇಷೋದಾಗ ಬರ್ಕೋಬೋದಾ? ಕಾಸ್ಟ್ ಪ್ರೈಸ್ ಮತ್ತು ಇದು ನಾನು ಕಾಸ್ಟ್ ಪ್ರೈಸ್ ಮತ್ತು ಇದನ್ನ ಸೆಲ್ಲಿಂಗ್ ಪ್ರೈಸನ್ನು ರೇಷೋದಲ್ಲಿ ಬರ್ಕೊತೀನಿ. ಇದು ಯಾವಾಗಲೂ ರೇಷಿಯೋ ಟೈಪ್ ಬರ್ಕೊಳೋತ್ನಾಗ ಏನಾಗ್ತೈತಿ, ಇದ್ರ ವ್ಯಾಲ್ಯೂ ಈ ಕಡೆಗೆ ಬರ್ತೈತಿ, ಇದ್ರ ವ್ಯಾಲ್ಯೂ ಈ ಕಡೆಗೆ ಬರ್ತೈತಿ ಕೆಳಗೆ ಅಂತಂದು. ಹೆಂಗಪ್ಪ ಅಂತಂತಂದರೆ A ಇಂಟು 8 ಇದೆ. A ಇಂಟು 8 ಈಸ್ ಈಕ್ವಲ್ ಟು B ಇಂಟು 5 ಅಂತಂದ್ರೆ ನಾನು A/B ಅಂತಂದ್ರೆ ಒಂದೇ, A/B ಅಂತಂದ್ರೆ ಒಂದೇ. ಅಂದರೆ ನಾನು ಈ B ಅನ್ನು ಏನು ಮಾಡ್ತೀನಿ, ನಾನು ಈ ಲೆಫ್ಟ್ ಸೈಡ್ ತೊಗೊಂಡು ಬಂದಾಗ ಏನಾಗುತ್ತೆ, A/B ಆಯಿತು. ಸೊ ಈ 8 ಏನು ಮಾಡ್ತೀನಿ, 8 ನಿನ್ನ 5 ಕೆಳಗಡೆ ಕಳಿಸ್ತೀನಿ, ಅವಾಗ ಏನಾಗುತ್ತೆ 5/8 ಆಯಿತು. ಹಾಗಿದ್ರೆ A ವ್ಯಾಲ್ಯೂ ಏನಾಗುತ್ತೆ, A ವ್ಯಾಲ್ಯೂ ಈಸ್ ಈಕ್ವಲ್ ಟು 5, B ವ್ಯಾಲ್ಯೂ ಈಸ್ ಈಕ್ವಲ್ ಟು 8. ಅಂದರೆ ಏನಾಯಿತು, ಇದ್ರ ಪಕ್ಕ ಇರ್ತೈತಲ್ಲ, ಇದ್ರದ್ದು ಮಲ್ಟಿಪ್ಲಿಕೇಶನ್ ಏನಿರ್ತೈತಲ್ಲ ಅದು ಏನಾಗ್ತೈತಿ, ರೈಟ್ ಸೈಡ್ ಇರೋದ್ರದ್ದು ವ್ಯಾಲ್ಯೂ ಆಗಿರ್ತೈತಿ. ಸೊ ಇದ್ರದ್ದು ಪಕ್ಕ ಇರ್ತೈತಲ್ಲ ಅಡ್ಜಸೆಂಟು, ಅದು ಯಾವಾಗಲೂ ಏನಾಗಿರ್ತೈತಿ, ಲೆಫ್ಟಲ್ಲಿರುವಂತಹ ವೇರಿಯೇಬಲ್ಗೆ ವ್ಯಾಲ್ಯೂ ಆಗಿರ್ತೈತಿ. ಅಂದರೆ ರೇಷೋದಲ್ಲಿ ಬರ್ಕೋಬೇಕಂದ್ರೆ ಇಷ್ಟೇ, ಎಕ್ಸ್ಚೇಂಜ್ ಮಾಡ್ಕೊಂಬಿಡೋದು. ಇವಾಗ ಏನಾಯ್ತದು, ನಮಗೆ ಪೆನ್ಗಳಿದ್ದು ಇವಾಗ ಕಾಸ್ಟಲ್ಲಿ ಕನ್ವರ್ಟ್ ಆಯ್ತು ಅಂತಂದು ಇವಾಗ. ಓಕೆ, ಐಟಮ್ಸ್ ಏನಾಯ್ತು ಇವಾಗ ನನಗೆ ಕಾಸ್ಟ್ ಪ್ರೈಸ್ ಏನಾಗ್ತೈತಿ 20 ರೂಪೀಸ್ ಆಗ್ತೈತಿ. ಸೆಲ್ಲಿಂಗ್ ಪ್ರೈಸ್ ಏನಾಗ್ತೈತಿ, ಇದು 25 ರೂಪೀಸ್ ಆಯಿತು. ಹೆಂಗೆ ಬಂತಂತಂದು ಇಲ್ಲಿ ಗೊತ್ತಾಯ್ತು ರೇಷೋ ಮೂಲಕ ಹೆಂಗೆ ಬರ್ತೈತೆ ಅಂತಂದು. ಓಕೆ, ಸೊ ಇವು ಐಟಮ್ಸ್ ಇದ್ದದ್ದು ಏನಾಯಿತು, ಮನಿ ಅಂತಂದು ಪ್ರೈಸ್ ರೂಪದಾಗ ಕನ್ವರ್ಟ್ ಆಯ್ತದು. ಓಕೆ, ಸೊ ಹಾಗಿದ್ರೆ 20 ರೂಪಾಯಿಗೆ ತೊಗೊಂಡು 25 ರೂಪಾಯಿಗೆ ಮಾರ್ತಿದ್ದೇನೆ ಅಂತಂದರೆ ಎಷ್ಟು ರೂಪಾಯಿ ಲಾಭ ಆಗ್ತಿದೆ ನನಗೆ, 5 ರೂಪಾಯಿ ಲಾಭ ಆಗ್ತಿದೆ. ಓಕೆ, ಯಾವಾಗದು 20 ರೂಪಾಯಿಗೆ ತೊಗೊಂಡಾಗ 5 ರೂಪಾಯಿ ಲಾಭ ಆಯಿತು. 25 ರೂಪಾಯಿ ಬರ್ಕೋಬಾರ್ದು, ಮತ್ತೆ 20 ರೂಪಾಯಿಗೆ ತೊಗೊಂಡು ಸೆಲ್ಲಿಂಗ್ ಪ್ರೈಸು ಎಷ್ಟಾಗ್ತಿದೆ, 5 ರೂಪಾಯಿ ಜಾಸ್ತಿ ಆಗ್ತಿದೆ ಸೆಲ್ಲಿಂಗ್ ಪ್ರೈಸು. ಅಂದರೆ 5 ರೂಪಾಯಿ ಪ್ರಾಫಿಟ್ ಆಯ್ತು ಅಂತಂದು. 20 ರೂಪಾಯಿಗೆ 5 ರೂಪಾಯಿ ಪ್ರಾಫಿಟ್ ಆಯ್ತು ಅಂದರೆ ನನಗೆ ಆ್ಯಕ್ಚುಲಿ ಎಷ್ಟಾಗಬೇಕು, 100 ರೂಪೀಸಿಗೆ ಎಷ್ಟಾಗುತ್ತೆ, ಈಸ್ ಈಕ್ವಲ್ ಟು ಎಕ್ಸ್. ಸೊ 100 ಇಂಟು 5 ಡಿವೈಡ್ ಬೈ 20, 21 25 5 25 ರೂಪೀಸ್ ಪ್ರಾಫಿಟ್ ಆಯಿತು. ಓಕೆ, ಸೊ ಈ ರೀತಿಯಾಗಿ ಮಾಡಬೇಕು. ಬೇಡಪ್ಪ ಅಂತಂತಂದರೆ ಇನ್ನೊಂದು ಮೆಥಡ್ ಇದೆ. ಮೊದಲಿಗೆ ಏನು ಮಾಡ್ಕೋಬೇಕು, ಈ ಥರ ಕೇಳ್ತಿದ್ದಾರೆ ಅಂತಂತಂದರೆ ಸೇಮ್ ಐಟಮ್ಸಿಂದ ಕಾಸ್ಟ್ ಪ್ರೈಸ್ ಮತ್ತು ಇಲ್ಲೇನಿದೆ ಸೇಮ್ ಐಟಮ್ಸೇ, ಅಂದರೆ ಪರ್ಟಿಕ್ಯುಲರಾಗಿ ಪೆನ್ನು ಪೆನ್ಸಿಲು ಅವೇ ಐಟಮ್ಸ್ ಅಂತಂದು ಅರ್ಥ. 25 ಐಟಮ್ಸಿಂದ ಆಫ್ ದಿ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ದ 20 ಐಟಮ್ಸ್ ದಿ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಇದೆ ಅಂತಂತಂದರೆ ಅವಾಗ LCM ತೊಗೋಬೇಕು. ಸೊ 25 10 ಏನಾಗುತ್ತೆ LCM, 5 5 25, 5 4 5 ಇಂಟು 5 ಇಂಟು 5 ಅಂತಂದರೆ 100 LCM ಆಗ್ತೈತಿ. ಹಾಗಿದ್ರೆ ಸೊ ಈಕ್ವಲ್ ಇದೆ ಅಂತಂದು ಹೇಳ್ತಿದ್ದಾರಲ್ಲ, ಆ 25 ಪೆನ್ನಿನ ಬೆಲೆ 100 ರೂಪೀಸ್ ಇದೇನಾಗಿರ್ತೈತಿ, ಬೆಲೆ ಈಕ್ವಲ್ ಇದೆ ಅಂತಂದು ಅರ್ಥ. ಹೌದಾ, 25 ಇದೇನು LCM ಬರುತ್ತಲ್ಲ, ಕಾಸ್ಟ್ ಪ್ರೈಸ್ಗೆ ಈಕ್ವಲ್ ಇರ್ತೈತಿ, ಸೆಲ್ಲಿಂಗ್ ಪ್ರೈಸ್ದು ಎರಡರದ್ದು ವ್ಯಾಲ್ಯೂ ಅಂತ ಸೇಮ್ ಅದ ಅಂತಂದು ಅದರ ಅರ್ಥ ಮೀನಿಂಗು. ಯಾಕಂದ್ರೆ ಈಕ್ವಲ್ ಇದೆ ಅಂತಂದು ಹೇಳ್ತಾರಲ್ಲ, LCM ಆಗಲಿ ಈಕ್ವಲ್ ಇರ್ತೈತೆ ಅದು. ಓಕೆ, ಹಾಗಿದ್ರೆ 25 ಪೆನ್ಸನ್ನು ನಾನೇನು ಮಾಡ್ತಿದ್ದೀನಿ, ಅದ್ರ ಕಾಸ್ಟ್ ಪ್ರೈಸ್ 100 ರೂಪೀಸ್ ಅಂತಂದ್ರೆ ಅದು ಎದಕ್ಕೆ ಈಕ್ವಲ್ ಇರ್ತೈತಿ, ಸೇಮ್ ಐಟಮ್ಸು ಅವೇ ಸೇಮ್ 20 ಐಟಮ್ಸನ್ನು ತೊಗೊತೀನಿ. ಓಕೆ, 20 ಪೆನ್ಸಿಗೆ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಇರ್ತದೆ ಅಂತಂದು ಹೇಳಕ್ಕಾಗಿದ್ದಾರೆ. ಹಾಗಿದ್ರೆ ಇದನ್ನು ಕನ್ಸಿಡರ್ ಮಾಡೋಣ. ಹಾಗಿದ್ರೆ ಒಂದು ಪೆನ್ನಿನ ಬೆಲೆ ಎಷ್ಟು ಬಂತು, 100 ಡಿವೈಡ್ ಬೈ 25 ಅಂತಂದರೆ 25 ಅಂದರೆ 25 4 ಅಂದರೆ ಒಂದು ಪೆನ್ನಿನ ಬೆಲೆ 4 ರೂಪಾಯಿ ಆಯಿತು. ಇಲ್ಲೇನು ಮಾಡ್ತಿದ್ದೀನಿ, 100 ರೂಪೀಸಿಗೆ 20 ಪೆನ್ನನ್ನು ಮಾರ್ತಾ ಇದ್ದೀನಿ ಅಂತಂದರೆ 100 ಡಿವೈಡ್ ಬೈ 20 ಪೆನ್ಸ್ ಅಂತಂದರೆ ಒಂದು ಪೆನ್ನಿನ ಬೆಲೆ ಏನಾಗುತ್ತೆ, 20 ಇಂಟು 21 25 ಅಂತಂದರೆ ಒಂದು ಪೆನ್ನಿನ ಬೆಲೆ 5 ರೂಪಾಯಿ ಬಂತು. ಓಕೆ, 5 ರೂಪಾಯಿ ಬರ್ತಾಯಿದೆ ಅಂತಂದರೆ ನನಗೆ ಪ್ರಾಫಿಟ್ ಆಗ್ತಿದೆ ಅಲ್ಲ. ಇನ್ನೆಷ್ಟು ಪೆನ್ನಿನ ಬೆಲೆ ಪ್ರಾಫಿಟ್ ಆಗ್ತಿದೆ ನನಗೆ, ಇನ್ನೂ 5 ಪೆನ್ನನ್ನು ನಾನು ಮಾಡ್ಬೋದು, ಒಂದಕ್ಕೆ 5 ರೂಪಾಯಿದಾಗ 5 ಪೆನ್ ಉಳಿದಿದ್ದಾವೆ. ಆ 5 ಪೆನ್ನನ್ನು ನಾನು ಒಂದಕ್ಕೆ 5 ರೂಪಾಯಿದಂಗೆ 5 ಪೆನ್ನಿಗೆ ನಾನು 25 ರೂಪಾಯಿಗೆ ಮಾರಿದರೆ 25 ರೂಪೀಸ್ ಪ್ರಾಫಿಟ್ ಅಂತಂತಂದರೆ 25% ಏನಾಗ್ತೈತೆ, ನನಗೆ ಪ್ರಾಫಿಟ್ ಆಗ್ತೈತಿ. ಯಾಕಂದರೆ ಇಲ್ಲಿ 100% ಐತೆ ಅಂತಂದರೆ 25 ರೂಪೀಸ್ ಅಂದರೂ ಒಂದೇ, 25% ಅಂದ್ರೂ ಒಂದೇ. ಸೊ ಇಷ್ಟೇ. ಸೊ ಮೊದಲೇನು ಮಾಡ್ಕೋಬೇಕು, LCM ಮಾಡ್ಕೋಬೇಕು. LCM ಮಾಡ್ಕೊಂಡಾಗ ಏನಾಗುತ್ತೆ,
25 ಐಟಮ್ಸಿಂದ ಏನಾಗುತ್ತೆ ಕಾಸ್ಟ್ ಪ್ರೈಸು ಸೇಮ್ ಆಗಿರ್ತೈತಿ. ನೆಕ್ಸ್ಟ್ 20 ಐಟಮ್ಸಿಂದ ಏನಾಗುತ್ತೆ ಸೆಲ್ಲಿಂಗ್ ಪ್ರೈಸನ್ನು ಸೇಮ್ ಆಗಿರ್ತೈತೆ ಅಂತಂದು ತಿಳ್ಕೊಬೇಕು. ತಿಳ್ಕೊಂಡು ಸೊ ನೆಕ್ಸ್ಟ್ ಈ ರೀತಿ ಮಾಡಬೇಕಷ್ಟೆ. ಓಕೆ, ಹಾಗಿದ್ರೆ ಇಲ್ಲಿ ಎಷ್ಟಿದೆ? ಇಲ್ಲಿ 25 ಪೆನ್ ಇದಾವೆ, ಇಲ್ಲಿ 20 ಪೆನ್ ಇದೆ. ಇನ್ನು ಉಳ್ಕಿದ ಪೆನ್ ಇರ್ತೈತಲ್ಲ, ಆ 5 ಪೆನ್ನಿಂದ ಏನಾಗಿರ್ತೈತೆ ನನ್ನ ಹತ್ರ ಉಳಿದಿದ್ದಾವೆ, ಎಕ್ಸ್ಟ್ರಾ ಉಳಿದಿದ್ದಾವೆ ಅಂತಂದ್ರೆ ಏನು ಅಷ್ಟು ದುಡ್ಡು ಅದನ್ನು ಮಾರಿದ್ರು ನಂಗೆ ದುಡ್ಡು ಉಳಿತೈತಿ. ಇಲ್ಲ ಅಂತಂದರೆ ಆ ಪೆನ್ ಉಳಿದಿದೆ ಅಂತಂದ್ರೆ ಏನು ಆ ಪೆನ್ನಿನ ವ್ಯಾಲ್ಯೂ ಅಷ್ಟು ದುಡ್ಡು ಉಳಿದಿದೆ ಅಂತಂದು ಅರ್ಥ. ನನ್ನ ಹತ್ರ 5 ಪೆನ್ಸ್ ಇದೆ ಅಂತಂದರೆ ಅಂಗಡಿಯಾಗ ಅವೇ ಪೆನ್ ತೊಗೊಂಡು ಹೋಗ್ಬೇಕಂತಂದ್ರೆ ನೀವು ಹೊಸ್ದಾಗಿ 25 ರುಪೀಸ್ಗೆ ತೊಗೊಳ್ಬೇಕು. ಬೇಡಪ್ಪ ನಾನು ಅವನ್ನೇ ಮಾರ್ತಿದ್ದೀನಿ ಅಂತಂದರೆ 25 ರುಪೀಸಿಗೆ ಮಾರಬೇಕಂತಂದರೆ 25% ಪ್ರಾಫಿಟ್ ಆಗ್ತೈತೆ. ಯಾಕಂದರೆ ಕಾಸ್ಟ್ ಪ್ರೈಸ್ ಮತ್ತು ಏನು ಕೊಟ್ಟಿದ್ದಾರೆ, ಯಾವ ಕಾಸ್ಟ್ ಪ್ರೈಸ್ 100 ಅಂತಂದೇ ಕೊಟ್ಟಿದ್ದಾರೆ ನೋಡಲಿ. ಓಕೆ, 100 ಅಂತಂದು ಹೆಂಗೆ ಗೊತ್ತಾಯ್ತು ನಮಗೆ? LCM ಕಂಡುಹಿಡಿಯೋದ್ರ ಮೂಲಕ ಗೊತ್ತಾಯಿತು. ಸೇಮ್ ಕ್ವಶನ್, 50 ಬುಕ್ಸ್ ಆಫ್ ದಿ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು ದ 30 ಬುಕ್ಸ್ ಆಫ್ ದ ಸೆಲ್ಲಿಂಗ್ ಪ್ರೈಸ್. ನಾನು 50 ಬುಕ್ಕನ್ನು ತೊಗೊಂಡು ಬಂದು ಬರೀ ನಾನು 50 ಬುಕ್ ತೊಗೊಂಡಿರ್ತೀನಲ್ಲ, ಅಂದರೆ ಎಷ್ಟೋ ಅಮೌಂಟ್ ಕೊಟ್ಟು ತೊಗೊಂಡಿರ್ತೀನಲ್ಲ, ಬರೀ ನಾನು ಅದರೊಡೆ 30 ಬುಕ್ಕನ್ನು ಮಾರಿ ಎಷ್ಟು ತೊಗೊಂಡು ಅದು ಕಾಸ್ಟ್ ಪ್ರೈಸ್ ಮಾಡಿರ್ತಾನಲ್ಲ ಅಷ್ಟು ಕಾಸ್ಟ್ ಪ್ರೈಸನ್ನು ರಿಕವರ್ ಮಾಡ್ಕೊತೀನಿ. ಜಸ್ಟ್ ಎಷ್ಟು ಬುಕ್ ಮಾರೋದ್ರ ಮೂಲಕ 30 ಬುಕ್ಕನ್ನು ಮಾರೋದ್ರ ಮೂಲಕ. ಹಾಗಿದ್ರೆ ನನ್ನ ಹತ್ರ ಇನ್ನು ಎಷ್ಟು ಬುಕ್ ಉಳಿದು? 20 ಬುಕ್ ಉಳಿದು. ಆ 20 ಬುಕ್ಕಿಂದ ಏನಿರುತ್ತೆ ನನಗೆ ಪ್ರಾಫಿಟ್ ಆಗಿರುತ್ತೆ. ಆ 20 ಬುಕ್ಕಂದು ಪ್ರಾಫಿಟನ್ನು ಕಂಡುಹಿಡಿಬೇಕು ಹೆಂಗಂತಂದು ಅಷ್ಟೇ. ಸೊ LCM ಮೂಲಕ ಕಂಡುಹಿಡಿಬೇಕು. ಬೇಡಪ್ಪ ಅಂತಂದರೆ ಈ ರೀತಿ ಮಾಡಬೇಕು. CP ರೇಷೋ SP ಅಂತಂತಂದರೆ ಏನಾಗ್ತೈತೆ ಇದು? 50 ಐಟಮ್ಸ್ ಇದೆ ಅಂತಂತಂದರೆ ಏನಾಗುತ್ತೆ SPದು ವ್ಯಾಲ್ಯೂ ಆಗುತ್ತೆ, ಅಂದರೆ ಇದು ಮನಿಯಲ್ಲಿ ಕನ್ವರ್ಟ್ ಆಯಿತು. ಸೊ ಇದು ಸೆಲ್ಲಿಂಗ್ ಪ್ರೈಸ್ ಬುಕ್ಸಿಂದು 30 ಬುಕ್ಸ್ ಇದಾವೆ ಅಂತಂದರೆ ಏನಾಗುತ್ತೆ ಕಾಸ್ಟ್ ಪ್ರೈಸು 30 ಅಂತಂದು ಆಯಿತು. ನನಗೇನಾಗುತ್ತಿದೆ ಪ್ರೈಸಲ್ಲಿ ಕನ್ವರ್ಟ್ ಆಯಿತು. ರೇಷೋ ಅಲ್ಲಿ ಯಾವಾಗಲೂ ಈ ರೀತಿ ಬರ್ಕೋಬೇಕು. ಸೊ ಇದರದ್ದು ಈ ಕಡೆಗೆ ಹೋಗ್ತೈತಿ, ಇದರದ್ದು ಈ ಕಡೆಗೆ ಬರ್ತೈತೆ ಅಂತ. ಸೊ 30 ರೂಪಾಯಿಗೆ 20 ರೂಪಾಯಿ ಪ್ರಾಫಿಟ್ ಆಯಿತು ಅಂದರೆ 100 ರುಪೀಸಿಗೆ ಎಷ್ಟು ಪ್ರಾಫಿಟ್ ಆಗಿರ್ತೈತಿ? X. ಸೊ X ಈಸ್ ಈಕ್ವಲ್ ಟು 100 ಇಂಟು 20/30. ಸೊ ಹೆಂಗೆ ಮಾಡ್ತೀವಿ? 10 ಕ್ಯಾನ್ಸಲ್, 3 1s 3 3s 9, 3.33 ಬರ್ತೈತಿ. 3.33 ಇಂಟು ಇದೇನಾಗ್ತದೆ 33.33 ಬರುತ್ತೆ. ಯಾಕಂತಂದರೆ 100/3 ಅದ. ಓಕೆ, ಯಾಕಂದ್ರೆ ಇಲ್ಲಿ 10 ಇಲ್ಲಿ 10 ಕ್ಯಾನ್ಸಲ್ ಮಾಡಿ 33.33 ಇಂಟು 2 ಅಂತಂದರೆ ಏನು 66.6 ಅಂತಂದು. ಇದನ್ನ ಏನು ಮಾಡಿದ್ವಿ 66 ಬರ್ತೈತೆ, ಅದನ್ನ ರೌಂಡ್ ಆಫ್ ಮಾಡಿದರೆ 66.67 ಅಂತಂದು. ಸೊ ಇದನ್ನಾದ್ರೂ ಮಾಡ್ಬೋದು, ಇಲ್ಲ ಅಂತಂದರೆ LCM ಮೆಥಡ್ ಮೂಲಕನಾದರೂ ಮಾಡ್ಬೋದು. ಸೊ ನೆಕ್ಸ್ಟ್ ಮೆಥಡ್, ಸಮ್ ಆರ್ಟಿಕಲ್ಸ್ ವರ್ ಬಾಟ್ ಎಟ್ 6 articles for Rs 5 rupees and sold at 5 articles for Rs 6 rupees. ಗೇನ್ ಪರ್ಸೆಂಟೇಜ್ ಅಂತಂದರೆ ಪ್ರಾಫಿಟ್ ಪರ್ಸೆಂಟೇಜನ್ನು ಕಂಡಿಡ್ರಿ ಅಂತಂದು ಹೇಳ್ತಿದ್ದಾರೆ. ಏನಿದ್ದಾವೆ? ಸಮ್ ಆರ್ಟಿಕಲ್ಸ್ ವರ್ ಬ್ರಾಟ್, ಆರ್ಟಿಕಲ್ಸ್ ಇದ್ದಾವೆ, ಆರ್ಟಿಕಲ್ಸನ್ನು ತೊಗೊಂಡು ಬರ್ತಿದ್ದಾರೆ ಅಂತಂದು. ಸೊ ಅದರೊಳಗೆ ಪರ್ಟಿಕ್ಯುಲರಾಗಿ ಹೇಳ್ತಾರೆ 6 ಆರ್ಟಿಕಲ್ಸನ್ನು 5 ರೂಪಾಯಿ ಕೊಟ್ಟು ತಂದಿದ್ದಾನೆ, 6 ವಸ್ತುಗಳನ್ನು 5 ರೂಪಾಯಿ ಕೊಟ್ಟು ತಂದಿದ್ದಾನೆ ಕಾಸ್ಟ್ ಪ್ರೈಸು. ನೆಕ್ಸ್ಟ್ ಏನು ಮಾಡ್ತಿದ್ದಾನೆ? ಬ್ರಾಟ್ ಅಂತಂದರೆ ಏನು ಕಾಸ್ಟ್ ಪ್ರೈಸ್ ಅಂತಂದು ಅರ್ಥ. ನೆಕ್ಸ್ಟು 5 ಆರ್ಟಿಕಲ್ಸನ್ನು 6 ರೂಪಾಯಿಗೆ ಮಾರ್ತಿದ್ದಾನೆ. ಏನಾಗ್ತಿದೆ ಅವನಿಗೆ? ಪ್ರಾಫಿಟ್ ಆಗ್ತಿದೆ. ನೋಡು, ಫಸ್ಟಿಗೆ 6 ಐಟಮ್ಸನ್ನು 5 ರೂಪಾಯಿಗೆ ತೊಗೊಂಡು ಬಂದ. ಬಟ್ ಮಾರೋತ್ನಾಗ ಏನು ಮಾಡ್ತಾನೆ? 5 ಐಟಮನ್ನು 6 ರೂಪಾಯಿಗೆ ಮಾರ್ತಾಯಿದ್ದಾನೆ ಅಂತಂದರೆ ಏನಾಗ್ತಿದೆ ಅವನಿಗೆ? ಪ್ರಾಫಿಟ್ ಆಗ್ತಿದೆಯಲ್ಲ. ಸೊ ಅದನ್ನು ಪ್ರಾಫಿಟನ್ನು ಕಂಡಿಬೇಕು. ಸೊ ಈ ರೀತಿ ಇದ್ದಾಗ ಯಾವಾಗ 6 ಆರ್ಟಿಕಲ್ಲು 5 ರೂಪೀಸ್ ತೊಗೊಂಡು ಬಂದು ಅದರೊಳಗೆ ಒಂದು ಆರ್ಟಿಕಲನ್ನು ಕಡಿಮೆ ಮಾಡಿ 1 ರೂಪಾಯಿ ಜಾಸ್ತಿ ಮಾರ್ತಾನೆ ಮತ್ತು ಮಾರಾಟ ಮಾಡೋದನ್ನು. ಹಂಗೇನಾದ್ರು ಜಾಸ್ತಿ ಮಾಡ್ತಿದ್ದಾನೆ ಅಂತಂದರೆ ಈ ರೀತಿயான ಕ್ವಶನ್ಸ್ ಬಂತಂದರೆ ಈ ರೀತಿಯಾಗಿ ಬರ್ಕೊಳ್ಳೋದು ಕಲಿಬೇಕು. ಏನು? ಫಸ್ಟು ಆರ್ಟಿಕಲ್ಸ್ ಎಷ್ಟಿದ್ದಾವೆ ಅಥವಾ ವಸ್ತುಗಳದಿದೆ ಐಟಮ್ಸ್ ಅಂತಂದು. ಸೊ ಈ ಕಡೆ ಕಾಸ್ಟ್ ಬೆಲೆಯನ್ನು ಬರ್ಕೊಳ್ಬೇಕು. ಇಲ್ಲಿ ಕಾಸ್ಟ್ ಪ್ರೈಸು, ಸೆಲ್ಲಿಂಗ್ ಪ್ರೈಸ್ ಅಂತಂದು. ಕಾಸ್ಟ್ ಅಂತಂದ್ರೆ ಏನೋ ಅದ್ರದ್ದು ವ್ಯಾಲ್ಯೂ, ಬುಕ್ಕಿಂದ ವ್ಯಾಲ್ಯೂ ಎಷ್ಟು ಇರ್ತೈತೆ ಅಷ್ಟು. ಐಟಮ್ಸಿಂದ ವ್ಯಾಲ್ಯೂ ಅಂತಂದಿದ್ದು. ಇದು ಐಟಮ್ ನಂಬರ್ಸ್ ಎಷ್ಟಿದಾವೆ, ಅದು ಐಟಮ್ಸ್ ಎಷ್ಟಿದಾವೆ ಅಂತಂದು ಆ ಐಟಮ್ಸಿಂದ ವ್ಯಾಲ್ಯೂ ಎಷ್ಟಿದೆ ಅಂತಂದು. ಇದು ಕಾಸ್ಟ್ ಪ್ರೈಸು, ಇದು ಸೆಲ್ಲಿಂಗ್ ಪ್ರೈಸು. ಸೊ ಈಗ ಏನು ಮಾಡ್ಕೊಳ್ಳೋಣ, ಫಸ್ಟಿಗೆ ಏನು ಮಾಡಿದ್ದಾನೆ 6 ಐಟಮ್ಸನ್ನು 6 ಆರ್ಟಿಕಲ್ಸನ್ನು 5 ರೂಪೀಸ್ ಕೊಟ್ಟು ತಂದ. ನೆಕ್ಸ್ಟ್ ಏನು ಮಾಡ್ತಾನೆ ಮಾರೋತ್ನಾಗ 5 ಆರ್ಟಿಕಲ್ಸನ್ನು 6 ರೂಪಾಯಿಗೆ ಮಾರ್ತಿದ್ದಾನೆ ಅಂತಂದರೆ ಪ್ರಾಫಿಟ್ ಆಗ್ತಾಯಿದೆ ಅವನಿಗೆ. ಇವಾಗ ಹೆಂಗೆ ಕಂಡುಹಿಡಿಬೇಕಂತಂದರೆ ಸಿಂಪಲ್. ಸೊ ಇದನ್ನೇನು ಮಾಡೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ 5 5s
25 ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ ಅಂತಂದರೆ ಏನು ಮಾಡೋದು, ಸೊ ಇದ್ರ ಮುಂದೆ ಆನ್ಸರ್ ಹಚ್ಚೋಣ. ಸೊ ಇದು ಸ್ಟ್ರೇಟ್ ಯಾವಾಗಲೂ ಅದಕ್ಕೆ ಇರೋದು, ಇದು ಕಾಸ್ಟ್ ಪ್ರೈಸ್ ಅಂತ ಅರ್ಥ. ನೆಕ್ಸ್ಟ್ 6 6 36 ಅಂತಂತಂದರೆ ಸೊ ಇದ್ರ ಮುಂದೆ ನಾನು ಇಲ್ಲಿ ಹಚ್ಕೊತೀನಿ. ಎಷ್ಟಾಗುತ್ತೆ ಇದು 36. ಸೊ ಹಾಗಿದ್ರೆ ಇದು ಸ್ಟ್ರೇಟಾಗಿ ನೋಡಿದಾಗ ಎದಕ್ಕೆ ಈಕ್ವಲ್ ಇದೆ, ಇದು ಸೆಲ್ಲಿಂಗ್ ಪ್ರೈಸ್ ಅಂತಂದರೆ. ಅಂದರೆ ಏನಿದೆ ಯಾವಾಗಲೂ 25 ರೂಪಾಯಿಗೆ ಆರ್ಟಿಕಲ್ಸ್ ತಂದು ಟೋಟಲ್ ಆರ್ಟಿಕಲ್ಸ್ ತಂದರೆ 25 ರೂಪಾಯಿಗೆ ತರ್ತಿದ್ದಾನೆ ಅಂತಂದು ಅಸಂಪ್ಷನ್ ಮಾಡ್ಕೊಂಡು ಇವಾಗ ಮಾರೋದು ಎಷ್ಟಕ್ಕೆ ಮಾರ್ತಿದ್ದೀವಿ, 36 ರೂಪಾಯಿಗೆ ಮಾರ್ತಾಯಿದ್ದೀವಿ. ಸೊ ಎಷ್ಟು ಪ್ರಾಫಿಟ್ ಆಗ್ತಿದೆ, ಎಷ್ಟು ರುಪೀಸ್ ಪ್ರಾಫಿಟ್ ಆಗಿದೆ ಅಂತಂದರೆ 11 ರೂಪೀಸ್. ಹೌದಾ, 36 ಮೈನಸ್ 25 ಅಂತಂದರೆ 11 ರೂಪಾಯಿ ಪ್ರಾಫಿಟ್ ಆಯಿತು. ಇದನ್ನೆಲ್ಲ ಲೆಕ್ಕ ಮಾಡ್ಕೊಂಡು ಕುಂದ್ರಬೇಡು. 36 ಮೈನಸ್ 25 ಇದೆಲ್ಲ ಬಾಯಲ್ಲೇ ಮಾಡಬೇಕು. ಸೊ 11 ಆಯಿತು. ಏನಾಯ್ತು, ನನಗೆ 11 ರೂಪಾಯಿ ಪ್ರಾಫಿಟ್ ಆಯ್ತು. ನನಗೆ ಬೇಕಾಗಿರೋದು ಏನು, ಪರ್ಸೆಂಟೇಜ್ ಬೇಕಾಗಿದೆ. ಸೊ 25 ರೂಪೀಸ್ ಇದ್ದಾಗ ನನಗೆ 11 ರೂಪಾಯಿ ಪ್ರಾಫಿಟ್ ಆಗ್ತಿದೆ, ತಿಳಿತಿದ್ದೇನೆ. ಸೊ 25 ರೂಪಾಯಿಗೆ ಏನಾಗ್ತಿದೆ, ನನಗೆ 11 ರೂಪಾಯಿ ಜಾಸ್ತಿ ಬರ್ತಾಯಿದೆ ಅಂತಂದರೆ 100 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ 100 ರೂಪೀಸನ್ನು ಮಾರಿದರೆ ಏನಾಗ್ತದೆ, ನನಗೆ ಎಷ್ಟು ರುಪೀಸು ಪರ್ಸೆಂಟೇಜ್ ಪ್ರಾಫಿಟ್ ಆಗ್ತಿತ್ತು ಅಂತ. ಇಷ್ಟೇ ಸಿಂಪಲ್ ಅಲ್ಲ. 25 ರೂಪಾಯಿಗೆ 11 ರೂಪಾಯಿ ಪ್ರಾಫಿಟ್ ಆಯ್ತು ಅಂದರೆ 100ಕ್ಕೆ ಎಷ್ಟು ಪ್ರಾಫಿಟ್ ಆಗ್ತಿತ್ತು. ಓಕೆ, ಸೊ 100 × 11 / 25. 25 ಅಂದರೆ 25 4s 4 × 11 ಅಂತಂದರೆ 44%. ಸೊ ಸೇಮ್ ಕ್ವಶನು 21 22 ಸೇಮ್ ಕ್ವಶನ್ಸ್ ಇದ್ದಾವೆ. ನೆಕ್ಸ್ಟ್ 23 ಇದು ಸ್ವಲ್ಪ ಡಿಫ್ರೆಂಟ್ ಮೆಥಡು. ನೆಕ್ಸ್ಟು ಸೆಲ್ಲರ್ ಬಾಟ್ 10 ಕ್ಯಾಪ್ಸ್ ಫಾರ್ RS 1 rupees ಟು ಗೆಟ್ ಎ ಪ್ರಾಫಿಟ್ ಆಫ್ 25%. ಹೌ ಮೆನಿ ಟ್ರೋಪೀಸ್ ಅಲ್ಲ, ಇದು ಕ್ಯಾಪ್ಸ್ ಅಂತಂದು, ಅದು ಟೋಪೀಸ್ ಅಂತಂದು ಆಗಬೇಕಿತ್ತು. ಟೋಪೀಸ್ ಅಂದರೆ ಒಂದೇ, ಕ್ಯಾಪ್ಸ್ ಅಂದರೆ ಒಂದೇ, ಟೋಪಿಗಳು ಅಂತಂದು. ಓಕೆ, ಟೋಪೀಸ್ ಶುಡ್ ಬಿ ಸೋಲ್ಡ್ ಫಾರ್ RS 1 rupees. ಅಂದರೆ ಆ ಸೆಲ್ಲರ್ ಬಾಟ್ 10 ಕ್ಯಾಪ್ಸ್ ಫಾರ್ RS 1 rupees ಅಂತಂದರೆ 1 ರೂಪಾಯಿಗೆ 10 ಕ್ಯಾಪನ್ನು ತೊಗೊಳ್ತಾ ಇದ್ದಾನೆ. ಒಬ್ಬ ವ್ಯಾಪಾರಿ ಸೆಲ್ಲರ್ ಮಾರಾಟಗಾರ ಏನು ಮಾಡ್ತಾನೆ, 10 ಕ್ಯಾಪನ್ನು 1 ರೂಪಾಯಿ ಕೊಟ್ಟು ತೊಗೊಳ್ತಿದ್ದಾನೆ. ನೆಕ್ಸ್ಟ್ ಏನು ಮಾಡ್ತಿದ್ದಾನೆ, ಟು ಗೆಟ್ ಅ ಪ್ರಾಫಿಟ್ ಆಫ್ 25%, 25% ಪ್ರಾಫಿಟನ್ನು ಪಡ್ಕೊಳ್ಬೇಕಂತಂದರೆ ಆ ವ್ಯಾಪಾರಿ ಆ ಕ್ಯಾಪ್ಸನ್ನು ಎಷ್ಟು ಮಾರಬೇಕು, 1 ರೂಪಾಯಿಗೆ ಎಷ್ಟು ಕ್ಯಾಪ್ಸನ್ನು ಮಾರಬೇಕಂತಂದು ಹೇಳ್ತಾನೆ. ಸೊ ಹಾಗಿದ್ರೆ ಕೊಂಡ್ಕೊಳ್ಳೋಂಥ ಇದು ಕಾಸ್ಟ್ ಪ್ರೈಸನ್ನು ಸೇಮ್ ಇದೆ, ಸೆಲ್ಲಿಂಗ್ ಪ್ರೈಸನ್ನು ಸೇಮ್ ಇದೆ ಅಂತಂದರೆ ಅವನಿಗೆ ಪ್ರಾಫಿಟ್ ಆಗಬೇಕಂತಂದರೆ ಏನು ಮಾಡಬೇಕು, ಫಸ್ಟಿಗೆ 10 ಕ್ಯಾಪ್ಸ್ ತೊಗೊಂಡಿದ್ದಾನೆ ಅಂತಂದರೆ 1 ರೂಪಾಯಿಗೆ ತೊಗೊಂಡಿದ್ದಾನೆ. ಪ್ರಾಫಿಟ್ ಅದೇನು ಮಾಡಬೇಕು, ಪ್ರಾಫಿಟ್ ಆಗಬೇಕಂತಂದರೆ ಮಾರೋ ಹೊತ್ನಾಗ 1 ರೂಪಾಯಿಗೆ ಮಾರ್ತಿದ್ದಾನೆ ಅಂತಂದರೆ ಅವು ಕ್ಯಾಪ್ಸ್ ಏನು ಮಾಡಬೇಕು, ಕಡಿಮೆ ಮಾರಬೇಕು. ಕಡಿಮೆ ಮಾರಿದಾಗ ಮಾತ್ರ ಏನಾಗ್ತೈತಿ, ಅವನಿಗೆ ಲಾಭ ಆಗ್ತೈತಿ. ಓಕೆ, ಅದು ನೆನ್ಪಿಟ್ಕೋಬೇಕು. ಹಾಗಿದ್ರೆ 10 ಕ್ಯಾಪ್ಸ್ ಇಂಟು 100%, ಯಾಕಂದರೆ ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಅದನ್ನು ತೊಗೊಳ್ಳೋಣ. ಸೊ ಫಸ್ಟಿಗೆ ಏನು ಬಾಟ್ ಮಾಡ್ಕೊಂಡಿರ್ತಾನಲ್ಲ ಅದನ್ನೇನು ಮಾಡ್ಕೊಂಡು ಇಂಟು ಏನು ಮಾಡ್ತೀನಿ, ಎಷ್ಟು ಕ್ಯಾಪ್ಸ್ ಇದ್ದಾವೆ, ಸೊ ಅದಕ್ಕೆ ಕಾಸ್ಟ್ ಪ್ರೈಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಡೋದು. ಸೊ ಇಂಟು 1 ರೂಪೀಸ್ ಅಂತಂದರೆ ಯಾಕೆ ಮಾಡಿಲ್ಲ ಅಂತಂದರೆ 1ಲಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದೇ ಬರ್ತೈತೆ, ಅದಕ್ಕೋಸ್ಕರ ಮಾಡಿಲ್ಲ. ಸೊ 1 ಕ್ಯಾಪಿಗೆ 10 ಕ್ಯಾಪಿಗೆ 1 ರೂಪಾಯಿ ಆಯ್ತು ಅಂತಂದರೆ ಅದ್ರ ಕಾಸ್ಟ್ ಪ್ರೈಸ್ ಯಾವಾಗಲೂ ಅದಕ್ಕೆ ಈಕ್ವಲ್ ಇರ್ತೈತಿ, 100% ಈಕ್ವಲ್ ಇರುತ್ತೆ. ಈಸ್ ಈಕ್ವಲ್ ಟು ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗಬೇಕಂದ್ರೆ 100 ಇದ್ದು ಎಷ್ಟು ಆಗಬೇಕು, ನನಗೆ 125% ಪ್ರಾಫಿಟ್ ಆಗಬೇಕು. ಎಷ್ಟು ಕ್ಯಾಪ್ಸು ಇಂಟು ಎಕ್ಸ್ ಅಂತಂದು, ಅಥವಾ ಕ್ವಶನ್ ಮಾರ್ಕ್ ಅಥವಾ ಕ್ಯಾಪ್ಸ್ ಅಂತಂದು. ಓಕೆ, ಸೊ 125% ಆಫ್ ಕ್ಯಾಪ್ಸ್ ಅಂತಂದು ಗೊತ್ತಾಗ್ತಿದೆನಾ. ಫಸ್ಟಿಗೆ ಏನು ಮಾಡಬೇಕು, 100 ಕ್ಯಾಪ್ಸನ್ನು 100% 10 ಕ್ಯಾಪ್ಸನ್ನು ನಾನು ಕಾಸ್ಟ್ ಪ್ರೈಸು 100% ಅದನ್ನು ತೊಗೊಂಡಾಗ ಅದು ಎದಕ್ಕೆ ಈಕ್ವಲ್ ಇರ್ತೈತಿ, 25% ಜಾಸ್ತಿ ಆಗಬೇಕಂತಂದು ಹೇಳ್ತಿದ್ದಾರೆ. ಅಂದರೆ 125%. ಯಾಕೆ ನಾನು ಈಕ್ವಲ್ ಬರ್ಕೊತಿದ್ದೇನೆ ಅಂತಂದರೆ ಅವನು ಅದೇ ಸೇಮ್ 1 ರೂಪಾಯಿಗೆ ಮಾರ್ತಿದ್ದಾನೆ, 1 ರೂಪಾಯಿಗೆ ಮಾರಬೇಕು. ಬಟ್ ಪ್ರಾಫಿಟ್ ಆಗಬೇಕಂತಂದರೆ ಕ್ಯಾಪ್ಸ್ ಕಡಿಮೆ ಬರಬೇಕು. ಇಲ್ಲಿ 10 ಕ್ಯಾಪ್ ಇದಾವೆ, ಇಲ್ಲ ಅಂತಂದ್ರೆ ಇಲ್ಲಿ ಕಡಿಮೆ ಬರಬೇಕು. ಓಕೆ, 25% ಜಾಸ್ತಿ ಅಂದರೆ 125% ಆಫ್ ಹೌ ಮೆನಿ ಕ್ಯಾಪ್ಸ್ ಇಂಟು ಅಂತಂದು ಅರ್ಥ. ಸೊ ಹಾಗಿದ್ರೆ LHS RHS ಕ್ಯಾನ್ಸಲ್ ಮಾಡ್ಬೋದು ನಾವು. 25 5s 25 4s, ಇಲ್ಲಿ 5 ಉಳಿತು, 5 2s 10. ಹಾಗಿದ್ರೆ ನೋಡ್ತೀವಿ ಇಲ್ಲಿ ಕ್ಯಾಪ್ಸ್ ಇದೆ, ಇಲ್ಲಿ 2 × 4 ಅಂದರೆ 2 4s 8. ಇದನ್ನು ಕನ್ಸಿಡರ್ ಮಾಡಿ. ಇವಾಗ ಇದು 100% ಅಂತ ತೊಗೊಂಡ್ರೆ 25% ಅಂದರೆ 2 ಕ್ಯಾಪ್ಸ್, 50% ಅಂತಂದರೆ 4 ಕ್ಯಾಪ್ಸ್ ಆಯ್ತಲ್ಲ. 25% 2 ಕ್ಯಾಪ್ಸ್ ಅಂತಂದರೆ 50% ಅಂದರೆ 4 ಕ್ಯಾಪ್ಸ್ ಅಂದರೆ 100% ಅಂದರೆ 8 ಕ್ಯಾಪ್ಸ್ ಆಗ್ತೈತಿ. ಆಯಿತಾ.
ಹಾಗಿದ್ರೆ 25% ಅಂದರೆ 2 ಕ್ಯಾಪ್ಸ್ ಆ್ಯಡ್ ಮಾಡಿ ನೋಡು. ಇದಕ್ಕೆ 25% ಆ್ಯಡ್ ಮಾಡ್ಬೇಕಂತಂದ್ರೆ ಏನು, 2 ಕ್ಯಾಪ್ ಆ್ಯಡ್ ಆದರೆ ಸಾಕು, 10 ಮತ್ತೆ 10 ಕ್ಯಾಪ್ ಬರ್ತೈತಿ. ಅಂದರೆ 2 ಕ್ಯಾಪ್ ಕಡಿಮೆ ಮಾರ್ತಿದ್ದಾನೆ, ಬಟ್ ₹1 ಮಾರ್ತಾಯಿದ್ದಾನೆ. ಅಂದರೆ ಇನ್ನು 2 ಕ್ಯಾಪ್ ಉಳಿತಿಲ್ಲ, 2 ಕ್ಯಾಪ್ ಉಳಿತಾ ಇದೆ ಅಂತಂದ್ರೆ ಏನು, ಅವನ ಹತ್ರ 25% ಪ್ರಾಫಿಟ್ ಆಗಿದೆ ಅಂತ ಅಂದದ ಮೀನಿಂಗ್. ಸೇಮ್ ಕ್ವಶನ್, ಅ ಸೆಲ್ಲರ್ ಬಾಟ್ 28 ಕ್ಯಾಪ್ಸ್ ಫಾರ್ Rs 100 rupees ಟು ಗೆಟ್ ಅ ಪ್ರಾಫಿಟ್ ಆಫ್ 40 rupees, 40%, 40% ಪ್ರಾಫಿಟ್ ತೊಗೊಳ್ಬೇಕು. ಹೌ ಮೆನಿ ಕ್ಯಾಪ್ಸ್ ಶುಡ್ ಬಿ ಸೋಲ್ಡ್ ಫಾರ್ ದ Rs 100 rupees? ಸೇಮ್ ಟು ಸೇಮ್ ಕ್ವಶನ್. ಸೊ ಏನಾಗ್ತಿದೆ ಇಲ್ಲಿ, ಅವನು ಸೇಮ್ ಬೆಲೆಗೆ ಕೊಂಡ್ಕೊಳ್ಳೋದು ತೊಗೊಳ್ಳೋದು ಮಾಡೋಕತ್ತಿದ್ದಾನೆ. ಬಟ್ ಪ್ರಾಫಿಟ್ ಆಗಬೇಕಂತಂದ್ರೆ ಏನು ಮಾಡಬೇಕು, ಫಸ್ಟಿಗೆ ಎಷ್ಟು ಕ್ಯಾಪ್ ತೊಗೊಂಡಿರ್ತಾನಲ್ಲ ಅದಕ್ಕಿಂತ ಕ್ಯಾಪ್ಸನ್ನು ಕಡಿಮೆ ಮಾರಬೇಕು. ಅವಾಗ ಮಾತ್ರ ಏನಾಗಿರುತ್ತೆ, ಅವನಿಗೆ ಯಾವಾಗಲೂ ಪ್ರಾಫಿಟ್ ಆಗಿರ್ತೈತಿ. ಓಕೆ, ಇಲ್ಲಿ ಯಾಕೆ ಇಂಟು ಇದು ಅದ್ರದ್ದು ಮನಿ ಯಾಕೆ ಬರ್ಕೊಂಡಿಲ್ಲ ಅಂತಂದರೆ ಇಂಟು 100 ಬರ್ಕೊಳ್ಬೋದು. ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಬರ್ಕೊಳ್ಬೋದು. ಓಕೆ, 28 ಕ್ಯಾಪ್ಸಿಂದ ಬೆಲೆ 100 rupees ಅದ, ಬೇಡ 120 ಅಂತಂದು ಕನ್ಸಿಡರ್ ಮಾಡೋಣ. 120 ಅಂತಂದು ತೊಗೊಂಡ್ವಿ. ಓಕೆ, 28 ಕ್ಯಾಪ್ಸಿಂದು 120 rupees ಆಯ್ತಂತಂದರೆ ಅದರದ್ದು ಯಾವಾಗಲೂ ಕಾಸ್ಟ್ ಪ್ರೈಸ್ 100 rupees ಈಕ್ವಲ್ ಇತ್ತಂತಂದರೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, 40% ಜಾಸ್ತಿ ಆಗಬೇಕು. 140% ಇಂಟು ಎಷ್ಟು, ಅದರ ಇದು 120 ಇದನ್ನ ಈ ಕಡೆಗೂ ಬರ್ಕೊತೀವಿ. ಓಕೆ, ಅಲ್ಲಿ ಹೆಂಗೆ ₹1 ಅಂತಂದು ಇದು ಯಾಕೆ ಬರ್ಕೊಂಡ್ರೆ ಏನಾಗುತ್ತೆ, ಕ್ಯಾನ್ಸಲ್ ಆಗ್ತೈತೆ. ಸೇಮ್ ಇಲ್ಲಿ ಏನಾಗುತ್ತೆ, ಇಲ್ಲಿ 120 ಕ್ಯಾನ್ಸಲ್ ಆಗ್ತೈತೆ. ಯಾಕಂದರೆ ಕ್ಯಾಪ್ಸಿನ ಬೆಲೆ ಸೇಮ್ ಅಷ್ಟಕ್ಕೆ ಮಾರಬೇಕಂತಂದು ಹೇಳಕ್ಕಿದ್ದಾರೆ. 120 ಕ್ಯಾನ್ಸಲ್ ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಕಾಸ್ಟನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಕ್ಯಾಪ್ಸು ಅದರದ್ದು ಕಾಸ್ಟ್ ಪ್ರೈಸು. ನೆಕ್ಸ್ಟ್ ಈಸ್ ಈಕ್ವಲ್ ಟು ಎಷ್ಟು ಜಾಸ್ತಿ ಮಾಡ್ತಿದ್ದಾನೆ, 40% ಜಾಸ್ತಿ ಮಾಡ್ತಿದ್ದಾನೆ. ಬಟ್ ಏನು ಮಾಡಬೇಕು, ಕ್ಯಾಪ್ಸನ್ನು ಕಡಿಮೆ ಮಾಡಬೇಕು, ಮಾರಿದಾಗ ಮಾತ್ರ ನನಗೆ ಏನಾಗುತ್ತೆ, ಲಾಭ ಆಗುತ್ತೈತಿ. ಸೊ ನೆಕ್ಸ್ಟ್ ಕ್ಯಾನ್ಸಲೇಷನ್ ಮಾಡೋದ್ರ ಮೂಲಕ ಮಾಡಿದ್ರೆ ಏನು ಬರ್ತೈತೆ, ನನಗೆ ಆನ್ಸರ್ ಬರ್ತೈತಿ. ಆನ್ಸರನ್ನು ಕಂಡುಹಿಡಿಬೇಕು. ಇಷ್ಟೇ.